ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧ ಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇ ತಂ ಮಹಾಂತಂ. ಜನ್ಮಾದ್ಯಸ್ಯ ಯತೋನ್ಮಯಾತ್ ಇದರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀಶಾದಿದೇವತಾರಂಭಾಂ ಶ್ರೀಮನ್ಮಧ್ವಸುಮಧ್ಯಮಾಂ ಸಾಕ್ಷಾನ್ಮದ್ಗುರುಪರ್ಯಂತಾಂ ವಂದೇ ಗುರುಪರಂಪರಾಂ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೆಂದವೇ ಶ್ರೀರಾಘವೇಂದ್ರ ಗುರವೇ ನಮಃ. ಅತ್ಯಂತ ದಯಾಲವೇ ಪ್ರಕಟೀಕೃತ ಟೀಕೋಕ್ತಿ ಮರ್ಕಟೀಕೃತ ಮಾಯಿರಾಟ್ ಚಕ್ರತಾತ್ ವ್ಯಾಸತತ್ವಜ್ಞ ಮಸ್ಕರೀಂದ್ರ ಕೃಪಾಮಯಿ. ಯಸ್ಯ ಪ್ರಚಂಡ ತಪಸಾ ಶ್ರುತಿಗೀತ ವೃತ್ತಃ ತುಷ್ಟೋ ಹರಿಃ ಕಿಲ ವಶಂ ವದತಾಮವಾಪ. ಶ್ರೀಮಧ್ವಸನ್ಮತ ಪಯೋನಿಧಿ ಪೂರ್ಣಚಂದ್ರಃ ಶ್ರೀ ವಿಷ್ಣುತೀರ್ಥ ಮುನಿರಾಟ್ ಮುದ ಮಾತನೋತ್. ಸ್ವಸ್ತಿಸ್ತು ಸಮಸ್ತ ಜಗತಾಂ ಸನ್ಮಂಗಲಾನಿ ಭವಂತು. ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ಕಲಿಕೃತ ಅಖಿಲ ಕಲ್ಮಷ ಅಪನೋದನ ಪಡುತ್ತಾರೆ. ಶ್ರೀಮದ್ ಭಾಗವತೆ ವೈಯಾಸಿಕ್ಯಾಂ ಭಾಗವತ ಪ್ರಥಮ ಸ್ಕಂದೆ ಪೂರ್ವಕಥಾನುವಾದ. ವೇದವ್ಯಾಸ ದೇವರು ರಚನೆ ಮಾಡಿದ ಶ್ರೀಮದ್ ಭಾಗವತ ಚತುರ್ವಿಧ ಪುರುಷಾರ್ಥಗಳ ಜೊತೆಗೆ ಭಗವದ್ ಅನುಗ್ರಹವನ್ನು ದೊರಕಿಸಿಕೊಡ್ತಕ್ಕಂತಹ ಶ್ರೇಷ್ಠವಾದ ಪುರಾಣವಾಗಿದೆ. ಅಂತಹ ಶ್ರೀಮದ್ ಭಾಗವತ 18,000 ಶ್ಲೋಕಗಳನ್ನು ಒಳಗೊಂಡಿರತಕ್ಕಂತಹದ್ದಾಗಿದೆ. ಅದರ ಜೊತೆಗೆ 12 ಸ್ಕಂದಗಳನ್ನು ಒಳಗೊಂಡಿರತಕ್ಕಂತಹದ್ದಾಗಿದೆ. 12 ಸ್ಕಂದಗಳು ಯಾಕೆ ಅಂತ ಹೇಳಿದರೆ ಅದು ವಾಸುದೇವನಾದ ಕೃಷ್ಣನ ಮಹಿಮೆಯನ್ನು ಹೇಳ್ತಕ್ಕಂಥದ್ದು. ಅಂತಹ ವಾಸುದೇವನ ದಿವ್ಯವಾದ ಮಂತ್ರ ಅಂತ ಹೇಳಿದರೆ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ದ್ವಾದಶಾಕ್ಷರ ಮಂತ್ರ. ಅದರಲ್ಲಿ 12 ಅಕ್ಷರಗಳಿದೆ. ಭಾಗವತದಲ್ಲಿ 12 ಸ್ಕಂದಗಳಿವೆ. ಆ ಪರಮಾತ್ಮನ ಬಿಟ್ಟರೆ ಮತ್ತೊಂದು ಭಾಗವೇ ಇದರಲ್ಲಿ ಇಲ್ಲ. ಆದ್ದರಿಂದ ಪದಗಳಲ್ಲಿ ಅಕ್ಷರಗಳಲ್ಲಿ ಪರಮಾತ್ಮನ ಕಥೆಯೇ ಅದರಲ್ಲಿ ತುಂಬಿದೆ. ಅದನ್ನು ಒಂದು ಭಾಗವತ ಶ್ಲೋಕ ಕೇಳಿದರೂ ಕೂಡ ಅದರಿಂದ ಪರಮಾತ್ಮನ ಅನುಗ್ರಹ ಆಗೋದರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ. ಅಂತಹ ಭಾಗವತದ 19 19ನೇ ಅಧ್ಯಾಯದಲ್ಲಿ ಇದೇ ಕೊನೆಯ ಅಧ್ಯಾಯ. ಈ ಒಂದು ಆ ಪ್ರಥಮ ಸ್ಕಂದದಲ್ಲಿ ಪರೀಕ್ಷಿತ್ ರಾಜನ ಒಂದು ಕಥೆ ಏನಾಯಿತು ಎಂಬುದನ್ನು ಸೂತಾಚಾರ್ಯರು ಶೌನಕಾದಿ ಋಷಿಗಳಿಗೆ ಹೇಳ್ತಾ ಇದ್ದಾರೆ. ಅವನು ಬೇಟೆಗೋಸ್ಕರ ಬಂದಿದ್ದಾನೆ. ಯಾವುದೋ ಜಿಂಕೆ ಎಲ್ಲೋ ಕಣ್ಮರೆಯಾಗಿ ಶಮೀಕರ ಆಶ್ರಮಕ್ಕೆ ತಂದು ಬಿಟ್ಬಿಟ್ಟಿದೆ. ಅವರಿಗೆ ಉಪಚಾರ ಮಾಡುವ ಬದಲು ಅಥವಾ ಅವರಿಗೆ ನಮಸ್ಕಾರ ಮಾಡುವ ಬದಲು ತಿರಸ್ಕಾರ ಮಾಡಿಬಿಟ್ಟಿದ್ದಾನೆ. ಆ ತಿರಸ್ಕಾರ ಯಾಕೆ ಅಂದರೆ ಅವನಲ್ಲಿ ಇರತಕ್ಕಂಥ ಇಗೋ, ನಾನು ಚಕ್ರವರ್ತಿ, ನನಗೆ ಇವರು ಉಪಚಾರ ಮಾಡಲಿಲ್ವಲ್ಲ. ಯಾಕೆ ಅಂದರೆ ನಾನು ಬಾಯಾರಿ ಬಂದಿದ್ದೇನೆ. ನನಗೆ ಹಸಿವೆ ಬಾಯಾರಿಕೆಗಳಾದಾಗ ಒಬ್ಬ ಅತಿಥಿಗಳು ಬಂದವರಿಗೆ ಒಬ್ಬರು ನೋಡ್ಕೊಳ್ಳಲು ಸಿಗಲಿಲ್ವಾ ನಮ್ಮ ರಾಜ್ಯದಲ್ಲಿ ಅಂತ ಅವನಿಗೆ ಆ ಅಸಮಾಧಾನದಿಂದ ಆ ಸಂದರ್ಭದಲ್ಲಿ ಅವನು ತಪ್ಪು ಮಾಡಿಬಿಟ್ಟಿದ್ದಾನೆ. ಆದರೂ ಕೂಡ ಅರಮನೆಗೆ ತಾನು ಹೊರಟಾಗ ಅವನಿಗೆ ದಾರಿಯಲ್ಲಿ ಪಶ್ಚಾತ್ತಾಪ ಆಗ್ತಾ ಇತ್ತು. ಅವನು ಅಂದ್ಕೊಳ್ತಾ ಇದ್ದಾನೆ, ಮಹೀಪತಿ ಸ್ವಥ ತತ್ಕರ್ಮ ಗರ್ಹ್ಯಂ ವಿಚಿಂತಯನ್ ಆತ್ಮಕೃತಂ ಸುದುರ್ಮನಾಹ ಅಹೋಮಯ ನೀಚಮನಾರ್ಯವತ್ಕೃತಂ ನಿರಾಗಸಿ ಬ್ರಹ್ಮನಿ ಗೂಢಚೇತಸಿ ಅಂತ ಹೇಳ್ತಾ ಇದ್ದಾನೆ. ನಾನೊಬ್ಬ ರಾಜನೇ ಆಗಿರ್ಬೋದು, ಏನೋ ಪಾಪ ಅವರು ಆತಿಥ್ಯ ಮಾಡಲಿಲ್ಲ ಅಂದ ಮಾತ್ರಕ್ಕೆ ಅವ್ರಿಗೆ ಅಪಚಾರ ಮಾಡಿ ಬಂದ್ಬಿಡೋದಾ, ಅವರ ಆಶ್ರಮದಲ್ಲಿ ಮೈಲಿಗೆ ಮಾಡಿ ಬರೋದಾ ಅಂತ ಅವನು ಅನ್ಕೊಳ್ತಾ ಇದ್ದಾನೆ. ಅಷ್ಟು ಮಾತ್ರವಲ್ಲ, ನನ್ನ ಮನಸ್ಸು ತುಂಬ ಕೆಟ್ಟೋಗ್ಬಿಟ್ಟಿದೆ ಅನ್ಕೊಳ್ತಾ ಇದ್ದಾನೆ. ಅಯ್ಯೋ, ನಾನು ಎಂಥ ನೀಚ ಕಾರ್ಯ ಮಾಡಿದೆ, ದೊಡ್ಡವರಿಗೆ ಅಪಚಾರ ಮಾಡಿಬಿಟ್ಟೆಲ್ಲ. ಅದು ಕೂಡ ಎಂಥವ್ರು ಅಂತ ಹೇಳಿದರೆ ಅವರು ನಿರಾಗಸಿ ಬ್ರಹ್ಮಣಿ ಗೂಢ ತೇಜಸಿ. ಅವ್ರು ಯಾವ ಅಪರಾಧ ಮಾಡಿ ಅವ್ರ ಪಾಡಿಗೆ ಅವ್ರು ದಾನ ಮಾಡ್ತಾ ಇದ್ದಾರೆ, ನಂಗೆ ತಪ್ಪು ಮಾಡಿದಂಗೆ ಆಯ್ತು ಅವರು. ಆದ್ದರಿಂದ ಇದಕ್ಕೆ ತಕ್ಕ ಪ್ರಾಯಶ್ಚಿತ್ತ ಆಗಲಿ ಅಂತ ತನ್ನನ್ನು ಮುಂದೆ ಆಗಲಿರುವ ಪ್ರಾಯಶ್ಚಿತ್ತಕ್ಕೆ ಆಗಲೇ ಸಿದ್ಧತೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ದೊಡ್ಡವರ ಲಕ್ಷಣ ಅಂದರೆ ಇದೇ ಏನತ್ತೆ ಭಾಗವತ. ಅವರು ತಪ್ಪು ಮಾಡಿದಾಗ ಅವರಿಗೆ ರಿಯಲೈಸ್ ಆಗಿಬಿಡತ್ತೆ, ಅಯ್ಯೋ ಇಂಥದ್ದು ಮಾಡಬಾರ್ದಾಗೆ, ಬರಲಿ ನನಗೆ ಎಂಥದ್ದಾದರೂ ಬರಲಿ ಅಂತ ಆ ರೀತಿಯಾಗಿ ಅವನ ಮನಸ್ಸಿನಲ್ಲಿ ಅಂದ್ಕೊಳ್ತಾ ಇದ್ದಾನೆ. ಆನಂತರದಲ್ಲಿ ಅವನಂತ ಇದ್ದಾನೆ,
ಇದು ನಾನು ಮಾಡಿದ ಅಪಚಾರವೇ, ದೇವರು ನನಗೆ ಇದಕ್ಕೆ ಶಿಕ್ಷೆ ಕೊಡಲಿ, ಆದರೆ ಇನ್ನೊಮ್ಮೆ ನನ್ನಿಂದ ಇಂತಹ ತಪ್ಪು ಆಗದಂತೆ ದೇವರು ನನಗೆ ಅನುಗ್ರಹ ಮಾಡಲಿ ಅಂತ ಕೇಳ್ತಾ ಇದ್ದಾನೆ. ಆದ್ದರಿಂದ ಮೇ ಯಥಾ ನಕುರಿಯಾಂ ಪುನಃ ಏವ ಮದ್ಧ. ನಾವೆಲ್ಲ ಮತ್ತೆ ಮತ್ತೆ ಅದೇ ತಪ್ಪುಗಳನ್ನು ಮಾಡ್ತಾ ಇರ್ತೇವೆ, ಆದರೆ ಒಮ್ಮೆ ಮಾಡಿದ ತಪ್ಪಿನಿಂದ ನಾವು ಪಶ್ಚಾತ್ತಾಪ್ತರಾದಾಗ ಪುನಃ ಆ ತಪ್ಪನ್ನು ಮಾಡಬಾರ್ದಂತೆ. ಹೊಸ ತಪ್ಪು ಮಾಡಿದರೂ ಪರವಾಗಿಲ್ಲ, ಅದೇ ತಪ್ಪನ್ನು ಮತ್ತೆ ಮತ್ತೆ ಮಾಡ್ತಾ ಇರಬಾರ್ದು ಅನ್ನತಕ್ಕಂಥ ಭಾವನೆ ಅವನ ಮನಸ್ಸಿನಲ್ಲಿ ಬಂದಿದೆ. ಆವಾಗ ಇವತ್ತೇ ರಾಜ್ಯವನ್ನೆಲ್ಲ ಬಿಟ್ಟುಬಿಡ್ತೇನೆ, ಈ ಎಲ್ಲ ಚತುರಂಗ ಸೈನ್ಯ ನನಗೆ ಬೇಕಾಗಿಲ್ಲ. ಯಾಕೆ ಅಂದರೆ ನನಗೆ ಆಯುಸ್ಸು ಎಷ್ಟಿದೆ, ಆಯುಷ್ಯ ಕಡಿಮೆ ಇರಬೇಕಾದ್ರೆ ದೊಡ್ಡ ಭೋಗ ಭಾಗ್ಯಗಳು ತಗೊಂಡು ಏನು ಮಾಡಬೇಕು, ಎಲ್ಲ ಇದೆ, ಅವನಿಗೆ ಆಯುಷ್ಯ ಇಲ್ಲ ಅಂತ ಆಗತ್ತೆ. ಅದಕ್ಕೆ ಶಾಸ್ತ್ರ ಹೇಳ್ತಾ ಇದೆ, ಮಗು ಹುಟ್ಟಿದ ಕೂಡಲೇ ಅದಕ್ಕೆ ಮುಂದೆ ಏನು ಯಾವ ಥರ ಎಲ್ಲ ನೋಡೋದಲ್ಲಂತೆ, ಮೊದಲು ಆಯುಷ್ಯ ಎಷ್ಟಿದೆ ಅಂತ ನೋಡ್ಬೇಕು. ಆಯುಸ್ಸು ಇದ್ದರೆ ಮುಂದೆಲ್ಲ ಭೋಗ ಭಾಗ್ಯಗಳು, ಅದೇ ಇಲ್ಲ ಅಂದರೆ ಏನು ಮಾಡಲಿಕ್ಕೆ ಪ್ರಯೋಜನ. ಆ ಸಮಯದಲ್ಲಿ ಎಲ್ಲವನ್ನ ತ್ಯಾಗ ಮಾಡಿಬಿಟ್ಟಿದ್ದಾನೆ. ಆವಾಗ ಅವನು ಸುತೋಕ್ತಃ ನಿರತಿ ತಕ್ಷಕಾಖ್ಯ. ತಕ್ಷಕನಿಂದ ಮರಣ ಅಂದರೆ ಒಮ್ಮೆ ಅವನಿಗೆ ಭಯವೂ ಆಯಿತು, ಆದರೆ ಆ ಭಯ ಅವನನ್ನು ಅಧ್ಯಾತ್ಮದ ಕಡೆಗೆ ಅದು ಪ್ರೇರಿಸ್ತಾ ಇದೆ. ಯಾಕೆ ಅಂದರೆ ಭಯ ಬಂದಾಗ ನಾವು ಭಯದಲ್ಲೇ ಮುಳುಗಿ ದೇವರನ್ನು ಮರೆಯೋದಲ್ಲ, ಆಗಲಾದರೂ ಕೂಡ ಪರಮಾತ್ಮನ ಕಡೆಗೆ ನಾವು ವಾಲಬೇಕಾಗತ್ತೆ. ಯಾಕಂದರೆ ಭಗವಂತ ಮಾತ್ರ ಅಭಯವನ್ನು ಕೊಡ್ತಕ್ಕಂಥವ್ರು. ನಮಗೆ ಭಯ ಬಂದಾಗ ಇನ್ನೊಬ್ಬರ ಹತ್ರ ಹೋದರೆ ಅವರು ಅಭಯವನ್ನು ಕೊಡೋಕ್ಕೆ ಸಾಧ್ಯ ಆಗಲ್ಲ, ಪರಮಾತ್ಮನ ಕಡೆಗೆ ಬರಬೇಕು ಅಂತ. ಆದರೆ ಭಗವಂತನ ಅನುಗ್ರಹ ಪಡೆಯಬೇಕಾದರೆ ಭಗವಂತನಿಗೆ ಪ್ರಿಯವಾದ ವಸ್ತುಗಳ ಸಂಘ ಮಾಡಬೇಕಂತೆ ನಾವು. ಯಾವುದದು ಅಂದರೆ ಗಂಗಾ ನದಿ ತೀರಕ್ಕೆ ಬಂದ್ಬಿಟ್ಟಿದ್ದಾನೆ. ಯಾಕಂದರೆ ಗಂಗೆ ಅದು ಬದುಕಿದವರಿಗೆ, ಆಮೇಲೆ ಸಾಯುವವರಿಗೆ, ಸತ್ತ ನಂತರದಲ್ಲೂ ಕೂಡ ಗಂಗೆ ಎಲ್ರಿಗೂ ಕೂಡ ಉಪಯೋಗ ಆಗತಕ್ಕಂಥದ್ದು. ಆದ್ದರಿಂದ ಅವನು ಬೇರೆಲ್ಲ ನದಿಗಳನ್ನು ಬಿಟ್ಟು ಗಂಗಾ ನದಿಯ ತೀರಕ್ಕೆ ಬರ್ತಾ ಇದ್ದಾನೆ. ಅಲ್ಲಿ ಯಮುನೆ ಇತ್ತು, ಮತ್ತೊಂದು ನದಿ ಇತ್ತು, ಅದನ್ನೆಲ್ಲ ಬಿಟ್ಟು ಉಪಾವಿಶತ್ ಪ್ರಾಯಂ ಅಮರ್ತೆ ನದ್ಯಾಂ. ಯಾಕೆ ಗಂಗಾ ನದಿಯ ತೀರಕ್ಕೆ ಬಂದ ಅಂತ ಹೇಳಿದ್ರೆ ಆ ಗಂಗೆಯ ಮಹತ್ವವನ್ನು ಭಾಗವತ ಹೇಳ್ತಾ ಇತ್ತು. ಗಂಗೆ ಅಂದರೆ ಅದೊಂದು ಸಾಮಾನ್ಯ ನದಿಯಲ್ಲ, ಅದು ಎಷ್ಟು ಮಹತ್ವ ಅಂತ ಭಾಗವತ ಸೂತಾಚಾರ್ಯರ ಮೂಲಕ ಗಂಗೆಯ ಮಹತ್ವವನ್ನು ಹೇಳಿಸ್ತಾ ಇದೆ. ಅಥೋ ವಿಹಾಯೇ ಮಮ ಮುಂಚಲೋಕಂ ವಿಮೃಶ್ಯತ ಧ್ಯೇಯತೆಯ ಪುರಸ್ತಾತ್. ಅವನಿಗೆ ಆ ಕ್ಷಣದಲ್ಲೇ ನನಗೆ ಸ್ವರ್ಗವೂ ಬೇಡ, ಇಹಲೋಕದ ಸುಖ ಭೋಗಗಳು ಕೂಡ ಬೇಡ, ನನಗೆ ಪರಮಾತ್ಮನ ಅನುಗ್ರಹದಿಂದ ಮೋಕ್ಷ ಬೇಕು ಅಂತ ಅವನಿಗೆ ಬಂದ್ಬಿಟ್ಟಿದೆ. ಯಾವಾಗಲೂ ಕೂಡ ನಾವು ಮುಮುಕ್ಷುಗಳಾಗಬೇಕು, ಅದು ಒಬ್ಬ ಸಾಧಕನ ಮುಖ್ಯ ಕರ್ತವ್ಯ ಅಂತ. ಆದರೆ ನಮಗೆ ಮೋಕ್ಷದ ಅಪೇಕ್ಷಣೆ ಇಲ್ಲದೇ ಇದ್ದರೆ ಆವಾಗ ಪರಮಾತ್ಮ ನಮಗೆ ಅನುಗ್ರಹನೇ ಮಾಡೋದಿಲ್ಲ. ಯಾಕೆ ಅಂದರೆ ನಾವು ಮುಮುಕ್ಷುಗಳಾಗುವ ಬದಲು ಬುಭುಕ್ಷುಗಳಾಗ್ಬಿಟ್ಟಿದ್ದೇವೆ. ಆದ್ದರಿಂದ ನಮಗೆ ಮೋಕ್ಷದ ಪರಿಕಲ್ಪನೆ ಇರೋದಿಲ್ಲ. ಆದರೆ ಅವನಿಗೆ ನಮಗೆ ಸ್ವರ್ಗ ಬೇಡ, ಇಹಲೋಕದ ಸುಖ ಬೇಡ, ಆದರೆ ಪರಮಾತ್ಮನ ಅನುಗ್ರಹ ಬೇಕು. ಪರಮಾತ್ಮನ ಅನುಗ್ರಹ ಆಗಬೇಕಾಗಿದ್ದರೆ ಅವನು ಗುರುಗಳ ಜ್ಞಾನಿಗಳ ಮೂಲಕ ಅನುಗ್ರಹ ಮಾಡಿಸ್ತಾನೆ. ದೇವರು ತಾನಾಗೆ ಬರೋದಿಲ್ಲ, ತಾನು ಜ್ಞಾನಿಗಳ ಮೂಲಕ ಅನುಗ್ರಹ ಮಾಡಿಸ್ತಾನೆ. ಆ ಜ್ಞಾನಿಗಳಲ್ಲಿ ಎಲ್ಲಿ ಬರ್ತಾರೆ? ತೀರ್ಥಕ್ಷೇತ್ರಗಳಲ್ಲಿ ಬರ್ತಾರೆ. ಅವರು ಬೇರೆ ಕಡೆ ಬರೋದೇ. ತೀರ್ಥಕ್ಷೇತ್ರಗಳು ಅದು ಜ್ಞಾನಿಗಳ ಅದು ನೆಲೆ, ಅಲ್ಲಿಗೆ ಅವರು ಬರ್ತಾ ಇರ್ತಾರೆ. ನದಿ ಸ್ನಾನಕ್ಕೆ ಅಂತ ಬರ್ತಾರೆ. ಕ್ಷೇತ್ರಗಳಲ್ಲಿ ನಾವು ಸಂಚಾರ ಮಾಡಿದರೆ ಅದರಿಂದ ನಮ್ಗೆ ಆಗತಕ್ಕಂಥದ್ದೇನು ಅಂದರೆ ಮಹಾತ್ಮರ ದರ್ಶನವಾಗತ್ತೆ. ಅವರು ನಗರಗಳಲ್ಲಿ ಸಿಟಿಗಳಲ್ಲಿ ಬರೋದಿಲ್ಲ, ಅಲ್ಲೇನು ಕೆಲಸ ಅವ್ರಿಗೆ? ಅವರು ಬರ್ತಕ್ಕಂಥದ್ದು ತೀರ್ಥ ಕ್ಷೇತ್ರಗಳಲ್ಲಿ. ಅದರಲ್ಲೂ ಶ್ರೇಷ್ಠವಾದಂತಹ ನದಿ ಯಾವುದಪ್ಪ ಅಂತ ಹೇಳಿದ್ರೆ ಅದು ಗಂಗಾ ನದಿ. ಅಲ್ಲಿ ಉಪಾವಿಶತು ಪ್ರಾಯಂ ಅಂತ. ಏನು ಪ್ರಾಯೋಪವೇಶ? ಅದಕ್ಕೆ ಅರಣ್ಯಕಾಚಾರ್ಯರು ಸಾರೋದ್ಧಾರದಲ್ಲಿ ಬರೀತಾರೆ, ಅನಶನಂ ವ್ರತಂ ಅಂತ ಅವರ ವ್ಯಾಖ್ಯಾನ. ಸಾಯೋ ತನಕ ಊಟ ಬಿಟ್ಬಿಡೋದು. ಯಾಕೆ ಅಂದರೆ ಅದೊಂದು ದೊಡ್ಡ ತಪಸ್ಸಂತೆ. ಆದ್ದರಿಂದ ಆವಾಗಲಾದರೂ ವೈರಾಗ್ಯ ಬಂದುಬಿಟ್ರೆ ಆ ವೈರಾಗ್ಯ ಕೊನೆ ಕಾಲದಲ್ಲಿ ಬಂದದ್ದು ಅದು ಭಾರಿ ಕನ್ಸಿಡರ್ ಆಗಿಬಿಡುತ್ತೆ. ಅದು ಯಾಕೆ ಅಂದರೆ ಕೊನೆಗಾದರೂ ವೈರಾಗ್ಯ ಬಂತಲ್ಲ ಇವನಿಗೆ, ಪರಮಾತ್ಮ ವಿರಕ್ತಿಯನ್ನು ಕೊಟ್ಟು ಭಕ್ತಿಯನ್ನು ಕೊಟ್ಟು ಮುಕ್ತಿಯನ್ನು ಕೊಟ್ಬಿಡ್ತಾರೆ. ಆದ್ದರಿಂದ ಆ ಸಮಯದಲ್ಲಿ ಮರಣದ ಭಯ ಬಂದಾಗ ಆಹಾರಾದಿಗಳ ಬಗ್ಗೆ ಮೋಹ ಇಟ್ಕೊಳ್ಬಾರ್ದು. ಅಲ್ಲಿ ಹೋಗ್ಬಿಟ್ಟು ಅದು ಬೇರೆ ಆಹಾರ ಪದಾರ್ಥದ ಅಪೇಕ್ಷೆಯನ್ನು ಮಾಡಬಾರ್ದು ಅಂತ ಗಂಗಾ ತೀರಕ್ಕೆ ಬರ್ತಾ ಇದ್ದಾನೆ. ಆ ಗಂಗೆ ಮಹತ್ವ ಎಂಥದ್ದು ಅಂದರೆ ಭಾಗವತ ಹೇಳ್ತಾ ಇದೆ, ಯಾವೈಲ ಸಚ್ಛ್ರೀ ತುಳಸಿ ವಿಮಿಶ್ರ ಕೃಷ್ಣಾಂಘ್ರಿ ರೇಣು ಅಭ್ಯಧಿಕಾಂಬು ನೇತ್ರಿ ಪುನಾತಿ ಲೋಕಾನ್ ಉಭಯತ್ರ ಶೇಷಾನ್ ಕಸ್ತಾಂ ನ ಸೇವೇತ ಮರಿಷ್ಯಮಾಣಃ. ನೋಡಿ, ವಾಮನಾವತಾರ ಆಗುವವರೆಗೆ ಗಂಗೆ ಈ ಭೂಲೋಕಕ್ಕೆ ಬಂದಿತ್ತು. ಮತ್ಸ್ಯ ಕೂರ್ಮ ವರಾಹ ನರಸಿಂಹ ವಾಮನ ಅವನೇ ತ್ರಿವಿಕ್ರಮನಾದಾಗ ಗಂಗೆ ಬಂದಿತ್ತು. ಯಾಕೆ ಅಂದರೆ ಆ ಗಂಗಾದೇವಿ ಕೇವಲ ದೇವಲೋಕಕ್ಕೆ ಮಾತ್ರ ರಿಸರ್ವ್ ಆಗಿಬಿಟ್ಟಿದೆ, ಭೂಲೋಕಕ್ಕೆ ಅವಳು ನಿಲುವೇ ಇಲ್ಲ. ಯಾಕೆ ಅಂತ ಹೇಳಿದರೆ ಈ ಭೂಲೋಕಕ್ಕೆ ಬಂದರೆ ದೊಡ್ಡ ತಲೆನೇವು, ಎಲ್ಲ ಬರೀ ಪಾಪಿಗಳೇ ಜಾಸ್ತಿ, ಅವರೆಲ್ಲ ಸ್ನಾನ ಮಾಡಿ ಮಾಡಿ ನನ್ನಲ್ಲಿ ಪಾಪ ಇಟ್ಟು ಹೋಗ್ಬಿಡ್ತಾರೆ, ಆ ಪಾಪ ನಾನೆಲ್ಲಿ ಕಳ್ಕೊಳ್ಳಿ ಅಂತ ಆಕೆ ಪಾಪ ಮೇಲೇ ಕೂತ್ಕೊಂಡ್ಬಿಟ್ಟಿದ್ದಳು. ಆದರೂ ಕೂಡ ಆ ಪರಮಾತ್ಮ ತನ್ನ ದಿವ್ಯವಾದ ಪಾದದಿಂದ ಆ ಗಂಗೆಯನ್ನು ಭೂಲೋಕಕ್ಕೆ ತಂದಿದ್ದಾನೆ. ಯಾಕೆ ಅಂತ ಹೇಳಿದರೆ
ತ್ರಿವಿಕ್ರಮನಾದಾಗ ಪರಮಾತ್ಮನ ಪಾದಾಂಗುಷ್ಟ ಬ್ರಹ್ಮಾಂಡ ಕಟಾಕಕ್ಕೆ ತಾಕಿ ಆ ಗಂಗೆ ಬರ್ಲಿಕ್ಕೆ ಶುರುವಾಯ್ತಂತೆ. ತತ್ರ ವಾಮ ಪಾದಾಂಗುಷ್ಟನಕ ನಿರ್ಭಿನ್ನ ಊರ್ಧ್ವಾಂಡ ಕಟಾಹ ವಿವರೇಣ ಅಂತ ಪ್ರವಿಷ್ಟಾಯ ಬಾಕ್ಯ ಜಲಧಾರ. ಅದೆಲ್ಲ ಘನೋದಕದಲ್ಲಿ ಮೇಲ್ಗಡೆ ದೇವಲೋಕದಲ್ಲಿ ಇದ್ದಂತಹ ಗಂಗೆ ಆ ಪರಮಾತ್ಮನ ತ್ರಿವಿಕ್ರಮನ ಪಾದದ ಉಗುರು ಸುಮ್ಮನೆ ತಾಕಿದೆ ಅಷ್ಟೇ, ಅದರಿಂದ ಒಂದು ತೂತಾಗ್ಬಿಟ್ಟಿದೆ ಬ್ರಹ್ಮಾಂಡ ಕಟಾಕಿ. ಅದು ಎಷ್ಟು ಗಟ್ಟಿ ಇದೆ, ಉಗುರು ತಾಕಿದರೆ ತೂತಾಗಬೇಕು ಅಂದರೆ ದೇವರ ಪಾದಗಳು ಎಷ್ಟು ಗಟ್ಟಿ ಇರಬೇಕು. ಅದಕ್ಕೆ ಭಗವಂತನ ಒಂದೊಂದು ಅವಯವಗಳು ಅಚ್ಛೇದ್ಯ ಅಭೇದ್ಯ ಅನ್ನತಕ್ಕಂಥದ್ದನ್ನು ಭಾಗವತ ಹೇಳ್ತಾ ಇದೆ. ಆವಾಗ ಆ ಗಂಗೆ ಅದು ಎಲ್ಲ ಕಡೆಯಿಂದ ಮೇಲ್ಗಡೆ ಬಂದು ಸತ್ಯಲೋಕ ಆಮೇಲೆ ಎಲ್ಲ ಲೋಕಗಳನ್ನು ಕೂಡ ವ್ಯಾಪಿಸಿಬಿಟ್ಟಿದೆ. ಆದರೆ ಅಲ್ಲಿವರೆಗೂ ಕೂಡ ಅದು ಕೇವಲ ದೇವಲೋಕದಲ್ಲಿ ಇದ್ದಾಗ ಭಗೀರಥ ಪ್ರಾರ್ಥನೆ ಮಾಡ್ತಾನೆ, ಅಮ್ಮ ಗಂಗಾದೇವಿ, ನನ್ನ ಅಜ್ಜಂದಿರನ್ನು ಉದ್ಧಾರ ಮಾಡಲಿಕ್ಕೆ ನೀನು ಭೂಲೋಕಕ್ಕೆ ಬರಬೇಕು. ಗಂಗೆ ಹೇಳ್ತಾಳೆ, ನಾನು ಬರಲಿಕ್ಕೆ 2 ಸಮಸ್ಯೆಗಳಿದೆ. ನಾನು ಮೇಲುಗಡೆಯಿಂದ ಹರಿದು ಕೆಳಗಡೆ ಬಿದ್ದರೆ ನನ್ನ ವೇಗವನ್ನು ಓಘವನ್ನು ತಡೆಯುವರು ಯಾರು ಕೂಡ ಇಲ್ಲದೆ ಪಾತಾಳ ಕೊಡೋಗ್ಬಿಡ್ತೀನಿ. ನಾನು ನಿನ್ನ ಅಜ್ಜಂದಿರಲ್ಲಿರೋದು ಭೂಲೋಕದಲ್ಲಿ, ನಿನಗೇನು ಪ್ರಯೋಜನ ಆಗುತ್ತೆ? ಎರಡನೇದ್ದು, ನಾನು ಬಂದರೆ ಎಲ್ಲ ಪಾಪಿಗಳು ಬಂದು ನನ್ನಲ್ಲಿ ಪಾಪ ಇಟ್ಟು ಹೋಗ್ತಾರೆ, ಅದನ್ನು ನಾನು ಕಳ್ಕೊಳ್ಳಿಕ್ಕೆ ಸಾಮರ್ಥ್ಯ ಇಲ್ಲ, ಆದ್ದರಿಂದ ಬರಲ್ಲ ಅಂತ ಹೇಳ್ಬಿಡ್ತಾನೆ. ಅದಕ್ಕೆ ಭಗೀರಥ ಹೇಳ್ತಾ ಇದ್ದಾನೆ, ಹಾಗೆಲ್ಲ ಹೇಳಬೇಡಮ್ಮ, ನಿನ್ನ ಸಮಸ್ಯೆಗೆ ಉತ್ತರ ಕೊಡ್ತಾ ಇದ್ದೇನೆ. ಅದು ಏನು ಅಂತ ಹೇಳಿದರೆ, ಮಹಾದೇವ ವೇಗಧಾರಕ ಮಹಾತ್ಮಾನಃ ಪಾಪ ಪರಿಹಾರಕ ಅಂತ ಭಗೀರಥ. ನಿನ್ನ ವೇಗವನ್ನು ಯಾರು ಕೂಡ ಧರಿಸ್ಲಿಕ್ಕೆ ಆಗಲ್ಲ ಅಂತ ತಿಳ್ಕೊಳ್ಬೇಡ. ಮಹರುದ್ರದೇವರು ನಿನ್ನ ಎಲ್ಲ ವೇಗವನ್ನು ಧಾರಣೆ ಮಾಡಿ ತಮ್ಮ ಜಟಾಜೂಟದಲ್ಲಿ ಕಟ್ಟಿ ಬಿಗಿದು ಹಾಕಿಬಿಡ್ತಾರೆ. ಆದ್ದರಿಂದ ಅವ್ರ ತಲೆ ಮೇಲೆ ಬೀಳು ನೀನು, ಯಾವುದೋ ಬೆಟ್ಟದ ಮೇಲೆ ಇದರ ಮೇಲೆ ಬೀಳಬೇಡ. ಆಮೇಲೆ ಭೂಲೋಕಕ್ಕೆ ಬಂದ ಮೇಲೆ ಯಾರು ಪಾಪಿಗಳು ಬರ್ತಾರೆ ಅಂತ ಚಿಂತೆ ಮಾಡಬೇಡ. ಮಹಾತ್ಮರೆಲ್ಲ ಜ್ಞಾನಿಗಳು ಬರ್ತಾರೆ, ಅವರು ನಿನ್ನಲ್ಲಿ ಸ್ನಾನ ಮಾಡಿದರೆ ನಿನ್ನಲ್ಲಿರುವ ಪಾಪವನ್ನು ಅವರು ಕಳೀತಾರೆ. ಅದಕ್ಕೆ ಗಂಗೆ ಮಹಾತ್ಮರು ಬಂದರೆ ಓಡೋಡಿ ಬರ್ತಾಳೆ. ಅದಕ್ಕೆ ಮಧ್ವಾಚಾರ್ಯ ಚರಿತ್ರೆಯಲ್ಲಿದೆ, ಅವರೊಮ್ಮೆ ಹಸ್ತಿನಾವತಿಯಲ್ಲಿ ಕುರುಕ್ಷೇತ್ರದಲ್ಲಿ ಅಲ್ಲೆಲ್ಲ ಚಾತುರ್ಮಾಸ್ಯಕ್ಕೆ ಕೂತ್ಕೊಂಡಾಗ ಶ್ರೀಮದ್ ಆಚಾರ್ಯರು ಗಂಗಾ ಸ್ನಾನಕ್ಕೆ ಹೋಗಬೇಕು ಅಂತ ಸಿದ್ಧರಾದ್ರಂತೆ. ಆ ಸಮಯದಲ್ಲಿ ಗಂಗಾದೇವಿ ಬಂದು, ಸ್ವಾಮಿ ನೀವೇನು ನನ್ನ ಹತ್ರ ಬರೋದು ಬೇಡ, ನಾನೇ ನಿಮ್ಮ ಹತ್ರ ಬರ್ತೇನೆ. ಯಾಕೆ ಅಂದರೆ ನಿಮ್ಮಿಂದ ನನಗೂ ಉಪಕಾರ, ನನ್ನಲ್ಲೆಲ್ಲ ತುಂಬ ಜನ ಪಾಪ ಬಿಟ್ಟು ಹೋದಾಗ ನೀವು ಬಂದು ಸ್ನಾನ ಮಾಡಿದರೆ ಸಾಕು, ಆ ಪಾಪ ಎಲ್ಲ ನನ್ನಿಂದ ದೂರ ಆಗ್ಬಿಡತ್ತೆ ಅಂತ ಹೇಳಿ ಭಿತ್ವಾ ಭುವಂ ದೇವ ನದಿ ಜಗಾಮ ಶಾಖಾ ವಿಶೇಷೇಣ ನಿಷೇವಿತುಂ ತಂ ವಾಣೀಚ ಯತ್ ಪ್ರೇಷ್ಯತಯ ಕೃತಾರ್ಥ ಶಿವಾದಿವಂದ್ಯ ನತದತ್ರ ಚಿತ್ರಂ ಅಂತ ಮಧ್ವವಿಜಯ ಹೇಳ್ತಾ ಇದೆ. ಆ ಕ್ಷಣದಲ್ಲಿ ಗಂಗಾದೇವಿ ಹೇಳ್ತಾ ಇದ್ದಾಳೆ, ಸ್ವಾಮಿ ನೀವು ನಾಳೆ ನನ್ನ ಹತ್ರ ದೂರ ಹುಡ್ಕೊಂಡು ಬರೋದು ಬೇಡ, ನಿಮ್ಮ ಮಠದ ಹತ್ರ ಒಂದು ದೊಡ್ಡ ಗಿಡ ಇದೆ, ಗಿಡವನ್ನು ಸೀಳಿ ಒಂದು ಆ ತೊರೆ ನಾನು ಅಲ್ಲೇ ಬಂದುಬಿಡ್ತೇನೆ, ನೀವು ಅಲ್ಲೇ ಮುಳುಗಿ ಸ್ನಾನ ಮಾಡಿ, ಯಾಕೆ ಅಂದರೆ ನಾನು ಪವಿತ್ರ ಆಗ್ತೇನೆ ಅಂತ ಹೇಳಿ ಮಹಾತ್ಮರು ಬಂದರೆ ಗಂಗೆ ತಾನು ಓಡಿ ಬರ್ತಾಳೆ. ಯಾಕಂದರೆ ಅವಳಿಗೆ ಅವರಿಂದ ಪ್ರಯೋಜನ ಎಂಬತಕ್ಕಂಥದ್ದಿರೋದು. ಆದ್ದರಿಂದ ಅಂಥ ಗಂಗೆ ಅದು ಭಗೀರಥನ ಮೂಲಕ ಭೂಲೋಕಕ್ಕೆ ಬರೋದಕ್ಕೆ ಅಲ್ಲಿ ಮಹಾತ್ಮರೆಲ್ಲ ಭೂಲೋಕದಲ್ಲಿ ಇದ್ದದ್ದೇ ಕಾರಣ. ಆ ಮಹಾತ್ಮರು ಇಲ್ಲದೆ ಹೋಗ್ತಿದ್ದರೆ ಬರೀ ಪಾಪಿಗಳೇ ತುಂಬಿಬಿಟ್ಟಿದ್ದರೆ ಅವಳು ದೇವಲೋಕದಲ್ಲೇ, ನಾವು ಭೂಲೋಕದಲ್ಲೇ ಇರ್ತಾರೆ. ಆದ್ದರಿಂದ ಭಗೀರಥನನ್ನು ನಾವು ಸ್ಮರಣೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅಂತಹ ಗಂಗೆ ಅದು ಮೊಟ್ಟ ಮೊದಲು ಬಂದದ್ದೆಲ್ಲಿ ಅಂದರೆ ಸತ್ಯಲೋಕದಲ್ಲಿ. ಈ 14 ಲೋಕಗಳು, ಅಲ್ಲಿ ಮೇಲ್ಗಡೆ ಲೋಕವೇ ಸತ್ಯಲೋಕ. ಅಲ್ಲಿ ಬ್ರಹ್ಮಾಂಡ ಕಟಾಹದಿಂದ ಮೊದಲು ಗಂಗೆಯಲ್ಲಿ ಹರಿದು ಬಂದಾಗ ಆ ಸಂದರ್ಭದಲ್ಲಿ ಬ್ರಹ್ಮದೇವರು ತಮ್ಮ ಕಮಂಡಲುವಿನಲ್ಲಿ ಗಂಗಾ ಜಲ ತುಂಬಿಕೊಂಡಿದ್ದಾರೆ. ಅದೇ ಸಮಯದಲ್ಲಿ ಬ್ರಹ್ಮದೇವರು ಪರಮಾತ್ಮನನ್ನು ಕೇಳ್ತಾ ಇದ್ದರು, ಸ್ವಾಮಿ ನಿನ್ನ ಪಾದಗಳಿಗೆ ನಾನು ಪೂಜೆ ಮಾಡಬೇಕಾಗಿದೆ, ನಿನ್ನ ಪಾದ ಪೂಜೆ ಮಾಡಲಿಕ್ಕೆ ಅವಾಗ ಅವಕಾಶ ಮಾಡಿಕೊಡ್ತೀನಿ. ಪರಮಾತ್ಮ ಹೇಳಿದ, 2 ಪಾದಗಳು ಫ್ರೀ ಇಲ್ಲ, ಯಾಕಂದರೆ ಲಕ್ಷ್ಮೀದೇವಿ ಶ್ರೀದೇವಿಯಾಗಿ ಭೂದೇವಿಯಾಗಿ ನಿತ್ಯ ಪೂಜೆ ಮಾಡ್ತಾ ಇದ್ದಾರೆ, ಆದರೆ ನಿಂಗೆ ಆಗಲ್ಲ ಅಂದ್ಬಿಟ್ಟು. ಏನು ಸ್ವಾಮಿ ಹಿಂಗಂದರೆ, ಯಾವಾಗ ಇರಲಿ ಅವತಾರ ಸಂದರ್ಭದಲ್ಲಿ ಬರ್ತೇನೆ ಅಂತ ಪರಮಾತ್ಮ. ಯಾವಾಗ ಅವತಾರ ಕಾಯ್ತಾ ಇರುವಂದ, ಆವಾಗಲೇ ವಾಮನನಾಗಿ ಬಂದ, ತ್ರಿವಿಕ್ರಮನಾಗಿ ಬಂದುಬಿಟ್ಟ. ಪರಮಾತ್ಮನ ಪಾದ ಒಂದೇ ಪಾದ, ಎರಡೆರಡಿಲ್ಲ. ಮತ್ತೆ ಆ ಒಂದೇ ಪಾದ ಸತ್ಯಲೋಕದಲ್ಲಿ ಬಂದೆ, ಅದು ಎಡಗಾದ. ನಮಗೆಲ್ಲ ಎಡ ಬಲ, ದೇವರಿಗೆ ಎಲ್ಲವೂ ಬಲ, ಅವನಿಗೆ ಎಡ ದುರ್ಬಲ ಅಂತೆಲ್ಲ ಇಲ್ಲವೇ. ಆದ್ದರಿಂದ ಪರಮಾತ್ಮನಿಗೆ ಸವ್ಯಗಳು ಅಥವಾ ಯಾವುದೇ ದೋಷಗಳು ಯಾವುದೋ ಅವನ ಹತ್ರ ಇಲ್ಲವೇ. ಆದ್ದರಿಂದ ನಮಗೆಲ್ಲ ಎಡಭಾಗ ಅಂದರೆ ಅದು ಅತ್ಯಂತ ಹೇಯವಾದಂಥ ಭಾಗ. ನಾವು ದೇವರ ಪೂಜೆ ಎಲ್ಲ ಮಾಡಬೇಕಾದ್ರೆ ಎಡಗೈ ಬಹಳ ಕಡಿಮೆ ಬಡಿಸ್ಬೇಕಂತ. ಗುರುಗಳ ಸೇವೆ ಮಾಡುವಾಗ ಅವರ ವೃಂದಾವನ ಮೇಲೆ ಎಡಗೈ ಎಲ್ಲ ಇಟ್ಬಿಡಬಾರ್ದು. ಯಾಕೆಂದರೆ ಅದು ಎಷ್ಟೇ ಸ್ನಾನ ಮಾಡಿದರೂ ಬಲಗೈ ಮಾತ್ರ ಅವರು ವೃಂದಾವನಕ್ಕೆ ಸ್ಪರ್ಶ ಆಗಬೇಕು. ಯಾವುದೇ ಕಾರಣಕ್ಕೆ ಅದು ಎಡಗೈ ಆಗಬಾರ್ದು. ಆದರೂ ಕೂಡ ಸ್ಪರ್ಶ ಮಾಡಿದಾಗ ಎಡಗೈ ಸ್ಪರ್ಶ ಆಗಿದೆ, ಸ್ವಾಮಿ ಕ್ಷಮಿಸ್ಬಿಡಿ ಅಂತ ಎದ್ದು ಬಂದು ಕೇಳ್ಕೊಂಡ್ಬಿಡ್ಬೇಕು. ಯಾಕೆ ಅಂದರೆ
ಅದು ಕೇವಲ ಶೌಚಕ್ರಿಯೆಗೆ ಮಾತ್ರ ಇರತಕ್ಕಂಥದ್ದು. ಆದರೂ ಕೂಡ ಪರಮಾತ್ಮನಿಗೆ ಅದು ಎಡಬಲ ಇಲ್ಲವೇ ಇಲ್ಲ, ಎಡಗಾಲೇ ಅದು ಗಂಗೆಯನ್ನು ಹುಟ್ಟಾಕ್ಬಿಟ್ಟಿದೆ. ವಾಮಪಾದಾಂಗುಷ್ಟ ನಿರ್ಭಿನ್ನವಾದದ್ದು ಗಂಗೆ ಅಂತ ಹೇಳಿಬಿಟ್ಟು ಆ ಗಂಗೆಯನ್ನು ಕಮಂಡಲ ಜಲದಲ್ಲಿ ಕಮಂಡಲ ತುಂಬ್ಕೊಂಡ್ಬಿಟ್ಟು ಬ್ರಹ್ಮದೇವರು ತಮ್ಮ ಲೋಕಕ್ಕೆ ಬಂದ ಪರಮಾತ್ಮನ ತ್ರಿವಿಕ್ರಮನ ಒಂದೇ ಎಡಗಾಲಿಗೆ ಅಭಿಷೇಕ ಮಾಡಿದ್ರಂತೆ. ಅಭಿಷೇಕ ಮಾಡುವಾಗ ಅಲ್ಲಿ ತುಳಸಿಯನ್ನು ದೇವರ ಪಾದದ ಮೇಲೆ ಇಟ್ಟಿದ್ದಾರೆ. ಆಮೇಲೆ ಆ ಕಮಂಡಲಿನಲ್ಲಿ ಒಂದು ತುಳಸಿ ಹಾಕಿದ್ದಾರೆ. ದೇವರಿಗೆ ಪೂಜೆ ಮಾಡಬೇಕಾದರೆ ತುಳಸಿ ಇಲ್ಲದೆ ಇದ್ದರೆ ದೇವರ ಪೂಜೆ ತಗೊಳ್ಳದೆ. ಅದು ಎಲ್ಲ ದಿವಸಗಳಲ್ಲಿ ಕೆಲವರೆಲ್ಲ ಏಕಾದಶಿ ತುಳಸಿ ಹಾಕ್ಬೇಡ್ರಿ, ಅದು ನಿಷಿದ್ಧ, ತಿನ್ನೋದಕ್ಕೆ ನಿಷಿದ್ಧ, ಅಭಿಷೇಕಕ್ಕೆ ಯಾವ ನಿಷೇಧ. ಕೆಲವರೆಲ್ಲ ಏಕಾದಶಿ ತುಳಸಿ ಹಾಕ್ಬಿಡ್ತಾರೆ ಆ ಗಿಂಡಿಗೆ, ಮಹಾ ತಪ್ಪದು. ಏನು ತುಳಸಿ ಇಲ್ಲ ಅಂದ್ರೇ ತಪ್ಪು ಅಷ್ಟೇ. ಆ ತುಳಸಿಯನ್ನು ಅವತ್ತು ತಗೊಳ್ಬಾರ್ದು ಅಷ್ಟೇನೆ. ನಾವು ಬೇರೆ ದಿವಸಗಳಲ್ಲಿ ತುಳಸಿಯನ್ನು ಅದು ಸ್ವೀಕಾರ ಮಾಡಿದರೆ ನಮಗೆಲ್ಲ ಹಾರ್ಟ್ ಪ್ರಾಬ್ಲಮ್ ಎಲ್ಲ ಪರಿಹಾರ ಮಾಡುತ್ತೆ. ಅದಕ್ಕೆ ನಮಗೆಲ್ಲ ದಿವಸ ಒಂದು 18 ತುಳಸಿ ದಳ ತಿನ್ನಬೇಕು ಅಂತೀವಿ. ಆ ಥರ ತುಳಸಿಯನ್ನು ಗಂಡಿಯಲ್ಲಿ ಹಾಕಿದ್ದಾರೆ, ಪರಮಾತ್ಮನ ಪಾದಕ್ಕೆ ಇಟ್ಟಿದ್ದಾರೆ. ಸಹಸ್ರ ಶೀರ್ಷ ಪುರುಷ ಅಭಿಷೇಕ ಮಾಡಿಬಿಟ್ಟಿದ್ದಾರೆ. ಆ ಅಭಿಷೇಕದಿಂದ ಅದು ಪವಿತ್ರವಾದ ಜಲ. ಅದರಲ್ಲಿ 2 ಥರದ ಪಾವಿತ್ರ್ಯ ಅಂತ ಹೇಳ್ತಾ ಇದ್ದಾರೆ. ಒಂದು ಪರಮಾತ್ಮನ ಪಾದದಿಂದ ಬಂದದ್ದು, ಮತ್ತೊಂದು ಪರಮಾತ್ಮನಿಗೆ ಪಾದಕ್ಕೆ ಏರಿಸಿದ ತುಳಸಿಯ ನಿರ್ಮಾಲ್ಯ, ಅದರ ಒಂದು ಪರಾಗ, ಅದರ ಒಂದು ಘಮ, ಅದನ್ನು ಬೆರೆಸ್ಕೊಂಡು ಗಂಗೆ ಬಂದಾಗ ಅದು ಏನಾಗಿದೆ ಅಂದರೆ ಅಭ್ಯಧಿಕಾಂಬುನೇತ್ರಿ ಅಂತ ಹೇಳ್ಬಿಟ್ಟು ಅದರಷ್ಟು ವಿಶಿಷ್ಟವಾದ ಪವಿತ್ರವಾದ ಜಲ ಯಾವುದು ಕೂಡ ಇಲ್ಲವೇ ಇಲ್ಲ. ಯಾಕೆ ಅಂದರೆ ಬ್ರಹ್ಮದೇವರು ಏರಿಸಿದಂತಹ ತುಳಸಿ ಅದು ಪರಮಾತ್ಮನ ಪಾದದ ಮೇಲೆ ಇದೆ. ಅದರಿಂದ ಅದು 2 ಥರದ ಪಾವಿತ್ರ್ಯವನ್ನು ಪಡೆದ ಗಂಗಾ ಜಲಕ್ಕೆ ನೇತ್ರಿ ಎಂದರೆ ಅಭಿನೇತ್ರಿ, ಅದಕ್ಕೆ ಅಧಿದೇವತೆ ಯಾರು ಅಂದರೆ ಅದೇ ಗಂಗಾದೇವಿ ಆಗಿದ್ದಾರೆ. ಅಲ್ಲಿಗೆ ಪರಮಾತ್ಮನ ಮಗಳು ಅದು ಯಾರು ಅಂದರೆ ಗಂಗಾದೇವಿ. ಆದ್ದರಿಂದ ನಾವು ದೇವರನ್ನು ಅವನ ಅನುಗ್ರಹ ಪಡಿಬೇಕು ಅಂದರೆ ನಿನ್ನ ಮಗಳನ್ನು ನಾನು ಗಟ್ಟಿಯಾಗಿ ಪಾದ ಹಿಡ್ಕೊಂಡಿದ್ದೀನಿ ಅಂದರೆ ಮಗಳ ಮೇಲೆ ಭಾಳ ಪ್ರೀತಿ ಇರುತ್ತೆ, ಪರಮಾತ್ಮನ ಅನುಗ್ರಹ ಆಗಿಬಿಡತ್ತೆ. ಆದ್ದರಿಂದ ನಾವು ಯಾವುದೇ ನೀರು ತಗೊಂಡ್ರೂ ಅಲ್ಲಿ ಗಂಗೆ ಗಂಗೆ ಅಂತ ಅಂದುಬಿಡಬೇಕು. ಅದರಿಂದ ಗಂಗಾ ಸನ್ನಿಧಾನ ಬರುತ್ತೆ. ಅದಕ್ಕೆ ಸ್ನಾನ ಮಾಡುವಾಗಲೂ ಕೂಡ ಗಂಗಾ ಗಂಗೇತಿ ಯೋ ಬ್ರೂಯಾತ್ ಯೋಜನಾನಾಂಶತೈರಪಿ ಮುಚ್ಯತೆ ಸರ್ವ ಪಾಪೇಭ್ಯ ವಿಷ್ಣು ಲೋಕಂ ಸಗಚ್ಚತಿ. ಗಂಗೆ ಸ್ಮರಣೆ ಮಾಡಿ ಸ್ನಾನ ಮಾಡಿದ್ರು ನಮಗೆ ವೈಕುಂಠ ಲೋಕ ಪ್ರಾಪ್ತಿ ಆಗುತ್ತೆ. ಅಷ್ಟೇ ಅಲ್ಲ, ಸಾಯುವ ಮನುಷ್ಯನ ಬಾಯಿಗೆ ಆ ಗಂಗೆ ಗಿಂಡಿಯನ್ನು ಮುರಿದು ಒಂದು ಹನಿ ಹಾಕಿದರೆ ಅವನೇ ಸ್ವರ್ಗ ಕೊಟ್ಟೋಗ್ತಾನೆ. ಆದರೆ ಅವನಿಗೆ ಗಂಗೆನೇ ಹಾಕ್ಸ್ಕೋಬೇಕು, ಅದು ಬಿಟ್ಟು ಕಾಪಿ ಅಂತ ಕೂತ್ಕೊಳ್ಳೋದಲ್ಲ. ಗಂಗಾ ಜಲ ಹಾಕಿದಾಗ ಅವನಿಗೆ ಪಾವಿತ್ರ್ಯ ಬರುತ್ತೆ, ಗಂಗಾ ಜಲ ಅವನನ್ನು ಪಾವಿತ್ರ್ಯಗೊಳಿಸ್ಬಿಡತ್ತೆ. ಅದಕ್ಕೆ ಮನೆಯಲ್ಲೆಲ್ಲ ಗಂಗಾ ಗಿಂಡಿ ಇಟ್ಟಿರ್ತಾರೆ. ಯಾರೇ ಹೋದರೆ ಹರಿದ್ವಾರಕ್ಕೆ ಎಲ್ಲ ಹೋದರೆ ಅವರು ಗಂಗಾ ಗಿಂಡಿಗಳನ್ನು ತಂದು ದಾನ ಮಾಡ್ತಾ ಇರ್ತಾರೆ. ಒಂದು ಪೂಜೆಗೆ ಇಟ್ಕೊಂಡಿರಬೇಕು. ಪ್ರತಿನಿತ್ಯ 2 ಪೂಜೆ ಮನೆಯಲ್ಲಿ ನಡಿಬೇಕು. ಒಂದು ತುಳಸಿ ಪೂಜೆ, ಗಂಗಾ ಪೂಜೆ. ಅದು ಗಂಡಸರು ಮಾಡಬೇಕು, ಹೆಂಗಸರು ಮಾಡಬೇಕು. ಯಾಕೆ ಅಂತ ಹೇಳಿದರೆ ಅವು 2 ಭಗವಂತನಿಗೆ ಪ್ರಿಯವಾದವು. ತುಳಸಿ ಹುಟ್ಟಿದ್ದು ಹೇಗೆ? ಕಮಲಾಕ್ಷನ ಅಮಲ ಕಜ್ಜಲ ಬಿಂದು ಪೀಯೂಷ ಕಲಶದೆ ಬೀಳನಿ ಜನಿಸಿದೆ ಜನಿಸಿ ಶ್ರೀ ತುಳಸಿ ನೀನೆಂದು ಕರೆಸಿದಿ ಅಂತ ಜಗನ್ನಾಥದಾಸರು ತತ್ವಸುವ ಅಲ್ಲಿ ಹೇಳ್ತಾರೆ. ಪರಮಾತ್ಮ ತನ್ನ ಯಾವುದು ಅಂತ ಹೇಳಿದ್ರೆ ಧನ್ವಂತಿರ ಅವತಾರದಲ್ಲಿ ಆನಂದ ಬಾಷ್ಪ ಬಂದ್ಬಿಡುತ್ತಂತೆ ದೇವರಿಗೆ. ಯಾಕಂದರೆ ದೇವದಾನವರು ಒಟ್ಟಿಗೆ ಸೇರಿದಾರಪ್ಪ, ಇವರು ಸೇರೋದೇ ಭಾರಿ ಕಷ್ಟ. ಅದು ಮಥನ ಮಾಡಿದ್ದಾರೆ, ಅಮೃತ ಬಂದ್ಬಿಟ್ಟಿದೆ, ಆನಂದ ಬಾಷ್ಪ ಬಂದ್ಬಿಡ್ತು. ಕೈಯಲ್ಲಿ ಬಿದ್ದುಬಿಟ್ಟಿದೆ, ಕೈಯಲ್ಲಿ ಅಮೃತ ಕಲಶ ಠಕ್ ಠಕ್ ಅಂತ 3 ಹನಿ ಬಿದ್ದುಬಿಟ್ಟಿದೆ. ಆ 3 ಹನಿ ಬಿದ್ದಾಗ ಅಲ್ಲಿ ಬೆಳೆದದ್ದು ಯಾವುದು? ವನಸ್ಪತಿ ಅಂದರೆ ಅದೇ ತುಳಸಿ ಬಿದ್ದಿತ್ತು. ಆ ತುಳಸಿ ಬೆಳೆದದ್ದು ಫಸ್ಟ್ ಎಲ್ಲಿ ಅಂತ ಹೇಳಿದರೆ ಆ ಕಲಶ, ಅಮೃತ ಕಲಶದಲ್ಲಿ. ಎಲ್ಲಿಂದ ಬಂದದ್ದು? ಪರಮಾತ್ಮನ ಕಣ್ಣಿನ ಆನಂದ ಬಾಷ್ಪದಿಂದ. ಅವನು ದುಃಖಪಟ್ಟು 10 ನೀರು ಬಂದದ್ದಲ್ಲ, ಆನಂದ ಬಾಷ್ಪ. ಪರಮಾತ್ಮನಿಗೆ ದುಃಖವೇ ಇಲ್ಲ ಯಾವತ್ತು, ಅವನಿಗೆ ಬರೋದೇ ಆನಂದ. ಆನಂದೋ ಬ್ರಹ್ಮೇ ದಿವ್ಯಜಾನಾತ್. ಅವನನ್ನು ಆನಂದಮಯ ಅಂತ ತಿಳ್ಕೊಂಡ್ರೆ ನಮಗೂ ಆನಂದ, ಅವನಿಗೆ ದುಃಖ ಇದೆ ಅಂತ ತಿಳ್ಕೊಂಡ್ರೆ ನಮಗೂ ದುಃಖವೇ. ಆದ್ದರಿಂದ ಪರಮಾತ್ಮ ತನ್ನ ಆನಂದ ಬಾಷ್ಪವನ್ನು ಆ ಬಂಗಾರದ ಕಲಶದಲ್ಲಿದ್ದ ಅಮೃತದಲ್ಲಿ ಆ 2 ಹನಿ ಬಿದ್ದಾಗ ಅಲ್ಲಿ ತುಳಸಿ ಅದು ಬೆಳೆದು ಬಂದಿದೆ. ಅದನ್ನು ಶ್ರೀ ತುಳಸಿ ಅಂತ ಕರೆದಿದ್ದಾರೆ. ಅದು ಲಕ್ಷ್ಮೀ ಸನ್ನಿಧಾನ ಇದೆ. ಆ ತುಳಸಿಗೆ ಹೆಸರೇನಪ್ಪ ಅಂದರೆ ಎಷ್ಟು ಹೂಗಳನ್ನು ಅದಕ್ಕೆ ಸಮವಾಗಿ ತಕ್ಕಡಿಯಲ್ಲಿ ಹಾಕಿದರೂ ತುಳಸಿಗೆ ಈಕ್ವಲ್ ಅದು ಯಾವುದೂ ಆಗಲ್ಲಂತ. ಅದಕ್ಕೆ ದೇವರಿಗೆ ತುಳಸಿ ಬೇಕು. ಅಲ್ಲ ರೀ, ತುಳಸಿ ಇಲ್ಲ, ನಾವೆಲ್ಲ ಅಪ್ಸ್ಟೇರಲ್ಲಿದ್ದೇವೆ, ಅದು ಬೆಳೆಯಲ್ಲ ಅಂದರೆ ಅದಕ್ಕೆ ಕಾಷ್ಟ ಇಟ್ಕೊಳ್ಳಿ ಅಂತ ಹೇಳಿಬಿಟ್ಟಿದ್ದಾರೆ ಶಾಸ್ತ್ರದಲ್ಲಿ. ಆದ್ದರಿಂದ ತುಳಸಿ ಅಂತ ಹೇಳಿದರೆ ಅದು ಪಕ್ವಂ ಪರಿಷಿತಂ ಕಾಷ್ಠಂ ಚ ತುಳಸೀಂ ನಿವೇದಯತ್. ದೇವರಿಗೆ ಕಾಷ್ಟ ಆದರೂ ಪರವಾಗಿಲ್ಲ, ಅವನಿಗೆ ತುಳಸಿ ಕಾಷ್ಟ, ಅದಕ್ಕೆ ನಾವು ತುಳಸಿ ಮಣೆ ಮಾಡ್ಕೊಂಡು ಹಾಕ್ಕೊಳ್ತಾ ಇರ್ತೇವೆ. ಪರಮಾತ್ಮನಿಗೆ ತುಳಸಿ ಬೇಕು. ಆದ್ದರಿಂದ ಅದಕ್ಕೆ ತುಲನೆ ಇಲ್ಲದ ಸಸಿ ಅದು ತುಳಸಿ ಅಂತ ಅದಕ್ಕೆ ಹೆಸರು. ಅದಕ್ಕೆ ತುಲನೆ ಮಾಡಲಿಕ್ಕಾಗಲ್ಲ, ಅದಕ್ಕೆ ಕಂಪೇರ್ ಮಾಡಲಿಕ್ಕಾಗಲ್ಲ ಬೇರೆ ಯಾವುದನ್ನು. ಯಾಕೆ ಅಂದರೆ ಆ ತುಳಸಿಯಲ್ಲಿ 5317 ಭಗವದ್ ರೂಪಗಳಿದೆ, ಅಷ್ಟೇ ಲಕ್ಷ್ಮೀ ರೂಪಗಳಿದೆ. ಅದಕ್ಕೆ ಹರಿಪ್ರಿಯ ಅಂತ ಅದಕ್ಕೆ ಹೆಸರು. ಆ ತುಳಸಿ ಒಂದು ಇದ್ದು ಬಿಟ್ಟರೆ ಯಮದೇವರು ಅವ್ರ ಮನೆ ಮುಂದೆ ಬರಲ್ಲ. ಯಾಕೆ ಅಂತ ಹೇಳಿದರೆ ತುಳಸಿಗೆ ನೀವು ನಿತ್ಯ ಪೂಜೆ ಮಾಡ್ತಾರೆ, ದೇವರಿಗೆ ಏರಿಸ್ತಾರೆ, ಅದೇ ಶೋಪಾಟ್ ಇಟ್ಕೊಂಡು ಮೊದಲು ಅವ್ರ ಮನೆಗೆ ಬರ್ತಾನೆ ಅಷ್ಟೇ. ಪರಮಾತ್ಮನ ಒಂದು ಭಕ್ತಳಾದ ಮಗಳು ಬೇರೆ. ಯಾಕೆ ಅಂದರೆ
ಧನ್ವಂತರಿ ಕಣ್ಣಿನಿಂದ ತುಳಸಿ ಹುಟ್ಟಿದ್ದಾರೆ. ಆಮೇಲೆ ಪರಮಾತ್ಮನ ತ್ರಿವಿಕ್ರಮನ ಪಾದದಿಂದ ಗಂಗೆ ಹುಟ್ಟಿದ್ದಾಳೆ. ಇವರಿಬ್ಬರೂ ಕೂಡ ಪರಮಾತ್ಮನ ಇಬ್ಬರು ಮಕ್ಕಳುಗಳು, ಹೆಣ್ಣು ಮಕ್ಕಳು. ಅವರ ಜೊತೆಗೆ ಪರಮಾತ್ಮನ ಪೂಜೆ ಮಾಡಿಬಿಟ್ರೆ ದೇವರು ಪ್ರೀತನಾಗ್ತಾನೆ. ಆದ್ದರಿಂದ ಸ್ನಾನ ಮಾಡುವಾಗ ಗಂಗೆ ಸ್ಮರಣೆ ಮಾಡಬೇಕಂತ. ಗಂಗೆ ಗಂಗೆ ಎಂದುಬಿಟ್ರೆ ಗಂಗೆ ಅಲ್ಲೇ ಬಂದು ನಮಗೆ ಅನುಗ್ರಹ ಮಾಡಿಬಿಡ್ತಾರೆ. ಅದಕ್ಕೋಸ್ಕರ ನಿತ್ಯ ನಾವೇನು ಹೋಗಿ ಅಲ್ಲಿ ಎಲ್ಲಿ ಕಾಶಿಯಲ್ಲಿ ಹರಿದ್ವಾರದಲ್ಲಿ ಸ್ನಾನ ಮಾಡಬೇಕಾಗಿಲ್ಲ. ಅದಕ್ಕೆ ನಮ್ಮ ಪ್ರಾಚೀನರೆಲ್ಲ ಸ್ನಾನ ಮಾಡುವ ಪಾತ್ರೆಗೆ ಗಂಗಾಳ ಅಂತ ಹೆಸರಿಡ್ತಾರೆ. ಮನೆಯಲ್ಲಿ ದೊಡ್ಡ ಗಂಗಾಳ ತಾಮ್ರದ್ದೆಲ್ಲ ಇರೋದು. ಬೆಳಗ್ಗೆ ಸಮಯದಲ್ಲಿ ಗಂಗಾಳಕ್ಕೆ ನೀರು ತುಂಬಿ, ಗಂಗಾಳಕ್ಕೆ ನೀರು ಇನ್ನೊಂದು ಬಿಸಿನೀರು ಹಾಕಿ ಇನ್ನೊಂದು ಮಾಡಿ ಅಂತ ಹೇಳುವಾಗ ಗಂಗಾ ಗಂಗಾ ಅಂತ ಸ್ಮರಣೆ ಆಗ್ಬಿಡ್ತಾರೆ. ಆಮೇಲೆ ಮನೆಯಲ್ಲಿ ಹಸು ಕರುಗಳಿಗೆಲ್ಲ ಗಂಗೆ, ಯಮುನೆ, ಗೌರಿ ಅಂತೆಲ್ಲ ಹೆಸರಿಡೋರು. ಬೆಳಿಗ್ಗೆ ಗಂಗೆಗೆ ಹಸಿ ಹುಲ್ಲು ಹಾಕಿ ಗಂಗೆಗೆ ನೀರಿಡಿ ಅಂದರೆ ಗಂಗಾ ಸ್ಮರಣೆ ಆಗ್ಬಿಡ್ತಾರೆ. ಆದರೆ ಇವತ್ತು ಆ ಗಂಗಾಳಗಳೇ ನಾಪತ್ತೆ ಆಗ್ಬಿಡ್ತು. ಎಲ್ಲ ಬಕೆಟು, ಟಬ್ಬು, ಜಗ್ಗು, ಮಗ್ಗು ಇವೆಲ್ಲ ಬಂದ್ಬಿಟ್ಟು ಮನೆ. ಇವು ಹೇಳಿದರೆ ಪುಣ್ಯ ಇಲ್ಲ, ಪಾಪ ಪರಿಹಾರ ಆಗತ್ತೆ. ಆದರೆ ಆ ಕಾಲದಿಂದ ಆ ಗಂಗೆಗೆ ಅದು ಅವಶ್ಯವಾಗಿ ನಾವು ಸ್ಮರಣೆ ಮಾಡಬೇಕು ಅಂತ ಮನೆಗೆಲ್ಲ ಗಂಗಾ ನಿಲಯ ಅಂತ ಹೆಸರಿಡೋರು. ಯಾಕೆ ಅಂದರೆ ಬೆಳಿಗ್ಗೆ ಎದ್ಕೊಳ್ಳಿ ಗಂಗೆ ಸ್ಮರಣೆ. ಆ ತರಹ ಗಂಗೆ ಅವಳು ಬಹಳ ಪವಿತ್ರಳಾಗಿದ್ದಾಳೆ. ಪುನಾತಿ ಲೋಕಾನ್ ಉಭಯತ್ರ ಶೇಷಾನ್, ದೇವಲೋಕ ಮತ್ತು ಭೂಲೋಕದ ಎಲ್ಲ ಜನಗಳನ್ನು ಪವಿತ್ರಗೊಳಿಸ್ತಕ್ಕಂಥವ್ರು. ಬ್ರಹ್ಮದೇವರು ಎಂಥ ದೇವತೆಗಳು, ಅವರು ದೇವೋತ್ತಮರು, ಆಮೇಲೆ ಜೀವೋತ್ತಮರು. ಅವರ ಮನೆಯಲ್ಲೂ ಕೂಡ ತುಳಸಿ ಇರಬೇಕು, ಗಂಗೆ ಇರಬೇಕು. ಅದಕ್ಕೆ ಮಧ್ವಿಜಯ ಹೇಳ್ತಾ ಇದೆ, ಪದ್ಮೇಶ ಪದ ಪದ್ಮಶ್ರೀ ಕೃತ್ಯಾಂಗಂ ಪದ್ಮಜನ್ಮನಃ. ಪದ್ಮಜನ್ಮ ಅಂದರೆ ಅದು ಚತುರ್ಮುಖ ಬ್ರಹ್ಮದೇವ್. ಆ ಚತುರ್ಮುಖ ಬ್ರಹ್ಮದೇವರ ಪೂಜೆಗೆ ನಿತ್ಯ ಬೇಕಾದವಳು ಯಾರು ಅಂದರೆ ಗಂಗೆ ಅಂತ. ಅವರ ಮನೆಯಲ್ಲಿ ಗಂಗೆ ಸ್ಟಾಕ್, ಯಾವಾಗಲೂ ಕೂಡ ಗಂಗೆ ಇರಬೇಕು. ಆ ಥರ ಗಂಗೆ ಹಾಗಿರುವಾಗ ಎಲ್ಲ ಲೋಕಗಳನ್ನು ಪವಿತ್ರಗೊಳಿಸುವ ಆ ಗಂಗೆ ಅವಳು ಬದುಕುವವರಿಗೂ ಸಾಯುವವರಿಗೂ ಕೂಡ ಅನುಗ್ರಹ ಮಾಡ್ತಕ್ಕಂಥವಳು. ಆದ್ದರಿಂದ ಆ ಗಂಗಾ ತೀರಕ್ಕೆ ಪರೀಕ್ಷಿತ ರಾಜ ಅಲ್ಲಿಗೆ ಬಂದುಬಿಟ್ಟಿದ್ದಾನೆ. ಯಮುನಿಗೆ ಬಂದಿಲ್ಲ. ಯಾಕೆ ಅಂದರೆ ಸಾಕ್ಷಾತ್ತಾಗಿ ಪರಮಾತ್ಮನ ಪಾದದಿಂದ ಹುಟ್ಟಿದಂಥದ್ದು ಗಂಗೆ. ಬೇರೆ ನದಿಗಳೆಲ್ಲ ಗಂಗೆ ಉಪನದಿಗಳು, ಕಾವೇರಿ, ಯಮುನೆ ಇತ್ಯಾದಿಗಳೆಲ್ಲ. ಮತ್ತೆ ಕೃಷ್ಣ ಹೇಳಿದ್ದಾನೆ ಗೀತೆಯಲ್ಲಿ, ನಾನು ನದೀನಾಂ ಅಸ್ಮಿ ಜಾಹ್ನವಿ ಅಂತ ದೇವರು ಹೇಳಿದ. ಎಲ್ಲ ನದಿಗಳಲ್ಲಿ ಜಾಹ್ನವಿ ಅಂತ ಹೇಳಿದರೆ ಆ ಗಂಗೆಯಲ್ಲಿ ನನ್ನ ವಿಭೂತಿ ರೂಪ ಇದೆ, ಅದನ್ನು ನೀವು ಸ್ಮರಣೆ ಮಾಡಿ, ಅದನ್ನು ಉಪಯೋಗ ಮಾಡಿಕೊಳ್ಳಿ. ಆದ್ದರಿಂದ ಆ ಗಂಗೆ ಅಷ್ಟು ಪ್ರಾಶಸ್ತ್ಯ ಇದೆ ಅಂತ ಭಾಗವತ ವರ್ಣನೆ ಮಾಡ್ತಾ ಇದೆ. ಆದ್ದರಿಂದ ಪ್ರಾಯೋಪವೇಶಂ ಪ್ರತಿ ವಿಷ್ಣು ಪದ್ಯಾಂ, ಅದಕ್ಕೆ ವಿಷ್ಣುಪದಿ ಅಂತ ಹೆಸರು. ಯಾಕಂದರೆ ಪರಮಾತ್ಮನ ಪಾದದಿಂದ ಅಲ್ಲಿ ಹುಟ್ಟಿರತಕ್ಕಂಥವಳಾಗಿದ್ದಾಳೆ. ನಾವು ಇವತ್ತು ಕೂಡ ಶ್ರೀನಿವಾಸ ದೇವರ ಬೆಟ್ಟದ ತಿರುಮಲ ದೇವರನ್ನು ನೋಡಿದರೆ ಆ ದೇವರ ಪಾದದಿಂದ ಗಂಗೆ ಜಿನುಗ್ತಾ ಇದೆ. ಅಲ್ಲೂ ಕೂಡ ಪರಮಾತ್ಮನ ದಿವ್ಯವಾದ ಪಾದದಿಂದ ಗಂಗೆ ಬರ್ತಾ ಇದ್ದಾಳೆ. ಹಾಗೆ ಎಲ್ಲಿ ಹೋದರೂ ಕೂಡ ಪರಮಾತ್ಮನ ಪಾದದಲ್ಲೇ ಅವಳು ನೆಲೆಸಿದ್ದಾಳೆ. ಆದ್ದರಿಂದ ಅವಳಿಗೆ ವಿಷ್ಣುಪದಿ ಅಂತ ಹೆಸರು. ಪರಮಾತ್ಮನ ಪಾದದಿಂದ ಹುಟ್ಟಿದ ಗಂಗೆ, ಆ ಗಂಗಾ ತೀರದಲ್ಲಿ ಪರಮಾತ್ಮನ ಮುಖದಿಂದ ಹುಟ್ಟಿರತಕ್ಕಂಥ ಭಾಗವತಾಮೃತವನ್ನು ಕೇಳಿದರೆ ಅದು ಡಬಲ್ ಢಮಾಕ ಇದ್ದ. ಎರಡೆರಡು ಲಾಭಗಳನ್ನು. ಒಂದು ಪವಿತ್ರವಾದದ್ದು ಪಾದದಿಂದ ಬಂದ ಗಂಗೆ, ಪರಮಾತ್ಮನ ಮುಖದಿಂದ ಬಂದ ಭಾಗವತ ಅಮೃತ, ಎರಡನ್ನು ಕೇಳಿಬಿಟ್ರೆ ಅವನಿಗೆ ಮೋಕ್ಷ ಸಿಗತ್ತೆ ಅಂತ ಬೇರೆ ಹೇಳಬೇಕಾ? ಮೋಕ್ಷನೇ ಕೊಟ್ಬಿಡ್ತಾನೆ ಪರಮಾತ್ಮ ಅಂತ ಆ ಗಂಗೆಯ ಮಹತ್ವವನ್ನು ವರ್ಣನೆ ಮಾಡಿದ್ದಾರೆ. ಅಲ್ಲಿ ಮುನಿವ್ರತಃ ಮುಕ್ತ ಸಮಸ್ತ ಸಂಗಃ, ಅಲ್ಲಿ ಬಂದಂತಹ ಪರೀಕ್ಷಿತ ರಾಜ ನಾರು ಮಡಿ ಉಟ್ಕೊಂಡು ಬಂದ್ಬಿಟ್ಟಿದ್ದ. ಅವನು ರಾಜರ ಥರ ಪೋಷಾಕ ಹಾಕ್ಕೊಂಡೇ ಇಲ್ಲ. ಯಾಕೆಂದ್ರೆ ಮುಗೀತು, ನನಗೆ ಆಯುಷ್ಯ ಇಲ್ಲದೆ ಇರುವಾಗ ಈ ಕಿರೀಟ ಇವೆಲ್ಲ ತೊಗೊಂಡು ಏನು ಮಾಡಬೇಕಾಯ್ತು, ಬೇಡ ಅಂಥೇಳಿ ಆ ಥರ ಅಲ್ಲಿಗೆ ಬಂದುಬಿಟ್ಟಿದ್ದಾನೆ. ಆ ಸಮಯದಲ್ಲಿ ಈ ಸುದ್ದಿ ಎಲ್ಲ ಕಡೆ ಕಾಡ್ಗಿಚ್ಚಿನಂತೆ ಹಬ್ಬಿಬಿಟ್ಟಿತ್ತು. ಪರೀಕ್ಷಿತ ರಾಜನಿಗೆ 7ನೇ ದಿವಸವೇ ಮರಣ ಅಂತೆ. ಆದ್ದರಿಂದ ಪಾಪ ಎಲ್ಲಿದ್ದಾನೋ ಏನೋ ಅಂಥೇಳಿ ಅವರೆಲ್ಲ ಗಂಗಾ ತೀರಕ್ಕೆ ಬಂದಿದ್ದ ಎಲ್ಲ ಋಷಿಮುನಿಗಳಿಗೆ. ಯಾಕೆ ಅಂದರೆ ಪರೀಕ್ಷಿತ ರಾಜ ಅವನು ಪಾಂಡವರ ಕುಡಿ. ಪಾಂಡವರೆಲ್ಲ ವನವಾಸವನ್ನು ಮಾಡ್ತಾ ಇದ್ದಾಗ ಆ ಎಲ್ಲ ಋಷಿಮುನಿಗಳಿಗೆ ಒಳ್ಳೆ ಮೃಷ್ಟಾನ ಭೋಜನವನ್ನು ದ್ರೌಪದಿ ದೇವಿ ಹಾಕ್ತಾ ಇದ್ರಂತೆ. 88,000 ಋಷಿಮುನಿಗಳು, ಒಂದು 10,000 ಸನ್ಯಾಸಿಗಳು, ಅವರೆಲ್ಲ ಪಾಂಡವರ ಜೊತೆ. ಯಾಕೆ ಅಂದರೆ ಅಕ್ಷಯ ಪಾತ್ರೆಯಿಂದ ನಿತ್ಯ ಮೃಷ್ಟಾನ ಭೋಜನ. ಅವ್ರಂತ ಇದ್ರು, ಇವ್ರ ಜೊತೆಗೆ ಇದ್ಬಿಡೋಣ, ನಾವೆಲ್ಲ ಗೆಡ್ಡೆಗೆನಸಿ ಹಾಕಬೇಕು ಅಂತ. ಆ ಥರ ಅವರೆಲ್ಲ ಉಪಕೃತರಾಗಿದ್ದರು ಪಾಂಡವರಿಂದ. ಅಂಥ ಪಾಂಡವರಲ್ಲಿ ಒಬ್ಬನಾದ ಧರ್ಮರಾಜನ ಮೊಮ್ಮಗ, ಅದನ್ನು ಅಭಿಮನ್ಯು ಆ ಸೂನೋನ್. ಆದ್ದರಿಂದ ಅಯ್ಯೋ ಪರೀಕ್ಷಿತ ರಾಜನ ಪಾಪ ಇಂಥ ಒಳ್ಳೆ ತೊಂದರೆ ಆಗ್ಬಿಟ್ಟಿದೆ ಅಂತೆ, ನಾವೆಲ್ಲ ಹೋಗೋಣ, ನಮ್ಮಿಂದ ಏನು ಸಾಧ್ಯವೋ ಅವನಿಗೆ ನೆರವು ಮಾಡೋಣ ಅಂಥೇಳಿ ಕರೀದೇನೆ ಬಂದ್ಬಿಟ್ಟಿದ್ದಾರೆ. ಅದು ಕೂಡ ಏನೋ ಪರೀಕ್ಷಿತ ರಾಜ ಕೊಡ್ತಾನೆ ಅಂತಲ್ಲ, ಇವನು ಭಗವದ್ಭಕ್ತ, ಇವನಿಗೆ ಒಳಿತು ಮಾಡಿದರೆ ದೇವ್ರ ಪ್ರೀತಿ ಆಗುತ್ತೆ. ಅವ್ರ ಕಾನ್ಸೆಪ್ಟ್ ಒಂದೇ, ಒಳ್ಳೆಯವರಿಗೆ ನಾವು ಒಳ್ಳೆಯದು ಮಾಡಿದರೆ ಭಗವತ್ ಪ್ರೀತಿ ಆಗುತ್ತೆ. ಆದ್ದರಿಂದ ಲೌಕಿಕ ನಮಗೆ ಬೇಡ, ಅವರಿಂದ ನಾವು ತುಂಬ ಉಪಕೃತರಾಗಿದ್ದೇವೆ ಅಂತ ಅವರೆಲ್ಲ ಬಂದಿದ್ದಾರೆ. ಅವರೆಲ್ಲ ಯಾರು ಋಷಿಗಳು? ತತ್ರೋಪಜಗ್ಮುಹು ಭುವನಂ ಪುನಾನಾಹ ಮಹಾನುಭಾವಾಹ ಮುನಯಸ್ಸ ಶಿಷ್ಯಾಹ ಪ್ರಾಯೇಣ ತೀರ್ಥಾಭಿಗಮಾಪದೇಶೈ ಸ್ವಯಂ ಹಿ ತೀರ್ಥಾನಿ ಪುನಂತಿ ಸಂತಹ. ಅವರೆಲ್ಲ ತಮ್ಮ ಶಿಷ್ಯರನ್ನೆಲ್ಲ ಕರ್ಕೊಂಡ್ಬಂದ್ಬಿಟ್ಟಿದ್ದಾರೆ. ಅಗ್ನಿಹೋತ್ರ ಅವರೆಲ್ಲ ಪರಿವಾರವೇ ಬಂದ್ಬಿಟ್ಟಿದೆ.
ಯಾಕೆ ಅಂದರೆ ಒಬ್ಬ ಋಷಿಗಳು ಬಂದರೆ ಅವ್ರ ಶಿಷ್ಯರೇನು ಮಾಡಬೇಕು? ಅದಕ್ಕೆ ಸ್ವಾಮಿ ನೀವೆಲ್ಲೋ ನಾವು ಅಲ್ಲೇ, ಅವರೆಲ್ಲ ಬಂದ್ಬಿಟ್ಟಿದ್ದಾರೆ. ಆವಾಗ ಅವರೆಲ್ಲ ನಾವು ಗಂಗಾ ತೀರಕ್ಕೆ ಬರ್ತಾ ಇದ್ದೇವೆ, ಗಂಗಾ ಸ್ನಾನ ಮಾಡಿ ಪವಿತ್ರರಾಗ್ತಿದ್ದೇವೆ ಅಂತ ಅಲ್ಲಿ ಬರ್ತಾ ಇದ್ದಾರೆ. ನೋಡಿದರೆ ಅವರ ವ್ಯಕ್ತಿತ್ವ ಎಂತಹದ್ದು ಅಂದರೆ ಇಡೀ ಜಗತ್ತನ್ನೇ ಪಾವನಗೊಳಿಸುವ ಮಹಾತ್ಮರು ಆ ಋಷಿಮುನಿಗಳಂತೆ. ಅದಕ್ಕೆ ಭಾಗವತ ಹೇಳ್ತಾ ಇದೆ, ತೀರ್ಥೀ ಕುರುವಂತಿ ತೀರ್ಥಾನಿ ಸ್ವಾಂತಸ್ಥೇನ ಗದಾಭೃತ. ನೋಡಿ, ಯಾವಾಗಲೂ ಪರಮಾತ್ಮನನ್ನ ತಮ್ಮ ಹೃದಯದಲ್ಲಿ ಇಟ್ಕೊಂಡಿರತಕ್ಕಂಥ ಭಗವಂತನ ಛಲಪ್ರತಿಮೆಯಾದಂತಹ ಜ್ಞಾನಿಗಳು ಇಡೀ ಜಗತ್ತನ್ನೇ ಪಾವನಗೊಳಿಸ್ತಾರೆ. ಅವರನ್ನು ಪಾವನಗೊಳಿಸಬೇಕಾದವರು ಯಾರು ಕೂಡ ಇಲ್ಲ. ನಾವು ಶಾಲಿಗ್ರಾಮವನ್ನು ಗಂಗೆಯನ್ನು ಮುಳುಗಿಸಿದರೆ ಅದರಿಂದ ಗಂಗೆ ಅದು ಪವಿತ್ರ ಆಗತ್ತೆ ಹೊರತಾಗಿ ಶಾಲಿಗ್ರಾಮ ಪವಿತ್ರ ಆಗತ್ತೆ. ಯಾಕಂದರೆ ಶಾಲಿಗ್ರಾಮ ಅದು ಸಹಜವಾಗೇ ಪವಿತ್ರ. ಹಾಗಿರಬೇಕಾದ್ರೆ ಇವರೆಲ್ಲ ನಡೆದಾಡುವ ಪರಮಾತ್ಮನ ಛಲಪ್ರತಿಮೆ. ಅವರು ಬಂದು ಸ್ನಾನ ಮಾಡಿದರೆ ಗಂಗೆಯಲ್ಲಿದ್ದ ಪಾಪಗಳೆಲ್ಲ ಹೊರಟೋಗ್ತಾಯಿ. ಆದ್ದರಿಂದ ಅವರೆಲ್ಲ ಅಂಥ ಸಾಮರ್ಥ್ಯ ಅವರಿದ್ದರೂ ಕೂಡ ನಾವು ಯಾಕೆ ಬರ್ತಾ ಇದ್ದೇವೆ ಗೊತ್ತಾ, ಗಂಗೆಯನ್ನು ಕ್ಲೀನ್ ಮಾಡಿ ಬರ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಿಲ್ಲ. ಗಂಗೆಯ ಸ್ನಾನದಿಂದ ನಾವು ಪವಿತ್ರ ಆಗಬೇಕು ಅಂತ ಬರ್ತಾ ಇತ್ತು. ಅವರ ಉದ್ದೇಶ ಆ ಥರ. ಆದರೆ ಅವರು ಗಂಗೆಗೆ ಅನುಗ್ರಹ ಮಾಡತಕ್ಕಂಥವರಾಗಿದ್ದಾರೆ. ಆದ್ದರಿಂದ ಸಾಮಾನ್ಯವಾಗಿ ತೀರ್ಥಯಾತ್ರೆ ಮಾಡುವ ಋಷಿಮುನಿಗಳೆಲ್ಲ ತೀರ್ಥವನ್ನೇ ಪವಿತ್ರಗೊಳಿಸ್ತಕ್ಕಂಥವರ ಹೊರತಾಗಿ ಅವರಿಗೆ ತೀರ್ಥದಿಂದ ಆಗಬೇಕಾದದ್ದೇನು ಕೂಡ ಇಲ್ಲ. ಆ ಋಷಿಗಳೇ ಯಾರು? ಅವ್ರ ಹೆಸರು ಹೇಳ್ತಾ ಇದ್ದಾರೆ. ಅತ್ರಿಹಿ ವಸಿಷ್ಠ ಚವನಃ ಶರದ್ವಾನ್ ಅರಿಷ್ಟ ನೇಮಿಹಿ ಭೃಗುರಂಗಿರಾಶ್ಚ ಪರಾಶರಃ. ಎಲ್ಲ ಋಷಿಮುನಿಗಳು, ಭರತಖಂಡದಲ್ಲಿ ಎಲ್ಲ ಋಷಿಮುನಿಗಳು ಕೂಡ ಅವರಿಗೆಲ್ಲ ಏನು ಮೊಬೈಲ್ ಇತ್ತೋ ಏನಿತ್ತೋ ಗೊತ್ತಿಲ್ಲ, ತಕ್ಷಣ ಎಲ್ರಿಗೂ ಗೊತ್ತಾಗ್ಬಿಟ್ಟಿದೆ, ಎಲ್ಲರೂ ಬಂದ್ಬಿಟ್ಟಿದ್ದಾರೆ. ಅದು ಕೂಡ ಅದು ಏನು ನಾಳೆ ಮರುದಿವಸ 7ನೇ ದಿವಸ ಬರೋದು ಅಂತೆಲ್ಲ ಅಲ್ಲ. ಈ ಭಾಗವತ ಬರೀ ಸಪ್ತಾಹ ಇದೆ ಅಂದರೆ ಕೊನೆ ಮಂಗಳ ಯಾವತ್ತು ಆಚಾರ ಅವತ್ತು ಬರ್ತೀವಿ ಅಂತಾರೆ, ಆರಂಭದಿಂದ ಬರೋದೇ. ಆದರೆ ಇವರು ಆಗಲ್ಲ, ಶುರುವೇ ಆಗಿಲ್ಲ, ಆಗಲೇ ಅಲ್ಲೆಲ್ಲ ಬಂದು ಸೇರಿಬಿಟ್ಟಿದ್ದಾರೆ. ಯಾಕಂದರೆ ಅವ್ರಿಗೆ ಯೋಗಶಕ್ತಿ ಎಲ್ಲ ಗೊತ್ತಾಗ್ಬಿಡ್ತಾ ಇತ್ತು. ಹಿಂದೆ ಜ್ಞಾನಿಗಳಿಗೆಲ್ಲ ಮುಂದೆ ಏನಾಗುತ್ತೆ, ಯಾವುದೆಲ್ಲ ನಡೆಯುತ್ತೆ ಅಂತ ಅವರ ಜ್ಞಾನ ಸಾಮರ್ಥ್ಯ ಯೋಗಶಕ್ತಿಯಿಂದ ಗೊತ್ತಾಗ್ಬಿಡ್ತಾ ಇತ್ತು. ಅದಕ್ಕೆ ಹಿಂದಿನ ಋಷಿಮುನಿಗಳಿಗೆ ಯಾವ ಆಪತ್ತುಗಳೇ ಬರ್ತಾ ಇತ್ತು. ಮುಂದೆ ಕಲಿಯುಗದಲ್ಲಿ ಅವರಿಗೆ ಜ್ಞಾನಶಕ್ತಿ ಹೊರಟೋಯ್ತು, ಯೋಗಶಕ್ತಿ ಹೊರಟೋಯ್ತು, ಎಲ್ಲ ಅದರಿಂದ ಅಜ್ಞಾನದಲ್ಲಿ ಮುಳುಗಿಬಿಟ್ಟಿದ್ದಾರೆ. ಹೀಗೆ ನಾನಾ ಋಷಿಮುನಿಗಳೆಲ್ಲ ಅಲ್ಲಿಗೆ ಬಂದಿದ್ದಾರೆ. ಆವಾಗ ಅವರೆಲ್ಲರೂ ಕೂಡ ಬಂದು ಅಲ್ಲಿ ಉಪಸ್ಥಿತರಾದಾಗ ಉಪಸ್ಥಿತ ಅಗ್ರೆ ಅಭಿಗೃಹೀತ ಪಾಣಿಹಿ, ಅವರೆಲ್ಲರಿಗೂ ಕೂಡ ಕೈ ಬಿಗಿದು ಪರೀಕ್ಷಿತ ರಾಜ ಅವರಿಗೆಲ್ಲ ಸ್ವಾಗತ ಮಾಡ್ತಾ ಇದ್ದಾರೆ. ನೀವೆಲ್ಲ ಬಂದಿದ್ದು ಬಹಳ ಸಂತೋಷ, ಯಾಕಂದರೆ ನೀವೆಲ್ಲ ಮಹಾಜ್ಞಾನಿಗಳು, ನಮ್ಮ ಹತ್ರ ಕರೆದೇ ನೀವು ಬಂದಿದ್ದೀರಾ, ಆದ್ದರಿಂದ ಬನ್ನಿ ಬನ್ನಿ ಎಲ್ಲ ಕೂತ್ಕೊಳ್ಳಿ ಅಂತೆಲ್ಲ ಅವರಿಗೆಲ್ಲ ಅರ್ಘ್ಯಪಾದ್ಯಾದಿಗಳನ್ನು ಅಲ್ಲಿ ಪರೀಕ್ಷಿತ ರಾಜ ವ್ಯವಸ್ಥೆ ಮಾಡಿದ್ದಾನೆ. ಅವ್ರ ಮುಂದೆ ಕೈ ಮುಕ್ಕೊಂಡು ಹೇಳ್ತಾ ಇದ್ದಾನೆ, ಇವತ್ತು ನಾನು ಪರಮ ಧನ್ಯನಾಗ್ಬಿಟ್ಟೆ. ಯಾಕಂದರೆ ಅರಮನೆಯಲ್ಲಿದ್ದಾಗ ಒಂದು ದಿವಸ ನಿಮ್ಮ ಮುಖಗಳನ್ನು ನೋಡಿದ್ದೆ ನಾನು. ಯಾಕೆಂದ್ರೆ ಅವ್ರು ಇಲ್ಲಿ ಬರೋ ಹಾಗಿಲ್ಲ, ಇವನು ಅವ್ರ ಹತ್ರ ಹೋಗಾಗಿಲ್ಲ. ಆದರೆ ಇಬ್ಬರು ಕಲ್ತದ್ದಲ್ಲಿ ಗಂಗಾ ತೀರದು. ಯಾಕಂದರೆ ಗಂಗಾ ತೀರ ಋಷಿಗಳಿಗೂ ಬೇಕು, ಎಲ್ಲ ಜ್ಞಾನಿಗಳಿಗೂ ಬೇಕು, ರಾಜನಿಗೂ ಬೇಕಾಗಿದೆ. ಆವಾಗ ಅವನು ಹೇಳ್ತಾ ಇದ್ದಾನೆ, ನಾನು ಒಂದು ಕೆಟ್ಟ ದೊಡ್ಡ ತಪ್ಪು ಕೆಲಸ ಮಾಡಿಬಿಟ್ಟು ನಾನು ತಪ್ಪು ಮಾಡಿ ಋಷಿಗಳಿಗೆಲ್ಲ ಅಪಚಾರ ಮಾಡಿದ್ದೆ. ಆದ್ದರಿಂದ ನನಗೆ ಇವತ್ತು ದ್ವಿಜ ಶಾಪ ಬಂದ್ಬಿಟ್ಟಿದ್ದೇನೆ. ಒಬ್ಬ ಬ್ರಾಹ್ಮಣನ ಪುತ್ರನ ಶಾಪ ಬಂದಿದೆ, ಅದು ಸತ್ಯವಾಗುವಂತಹದ್ದು ಕೂಡ ಆಗಿದೆ. ಆದರೆ ನನಗೆ ಸ್ವಲ್ಪ ಭಯ ಆಗ್ತಾ ಇದೆ, ಅದರಿಂದ ನೀವೆಲ್ಲ ನನಗೆ ಅಭಯ ಕೊಡಿ. ಅವ್ರು ಹೇಳಿದ್ರು, ಆಯ್ತು ನಿಂಗೆ ಆಯುಸ್ ಕೊಡಬೇಕಾ, ಇನ್ನೇನು ಮಾಡಬೇಕಾ ಅಂದರೆ ಅದೆಲ್ಲ ಏನು ಕೂಡ ಬೇಡ, ನೀವೆಲ್ಲ ಪರಮಾತ್ಮನಲ್ಲಿ ನನಗೆ ಭಕ್ತಿ ಕೊಡಿ, ಜನ್ಮ ಜನ್ಮದಲ್ಲೂ ಕೂಡ ನಿಮ್ಮಂತಹ ಸಜ್ಜನರ ಒಡನಾಟ ಕೊಡಿ, ಇದೇ ನನಗೆ ಬೇಕು. ಪುನಶ್ಚ ಭೂಯಾತ್ ಭಗವತ್ಯನಂತೆ ರತಿಹಿ ಪ್ರಸಂಗಶ್ಚ ತದಾಶ್ರಯ. ನಮಗೆ ಭಗವದ್ಭಕ್ತರು ದೊರಕದೆ ಭಗವಂತನ ಅನುಗ್ರಹ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಮ್ಮ ಅರಣ್ಯಕಾಚಾರ್ಯ ಹೇಳ್ತಾ ಇದ್ದಾರೆ, ಭಗವದ್ಭಕ್ತರಲ್ಲಿ ಭಕ್ತಿ ಮಾಡ್ತಾ ಭಗವಂತನಲ್ಲಿ ಭಕ್ತಿ ಮಾಡಿದಾಗ ಅದುವೇ ಭಾಗವತ ಧರ್ಮ. ಅದಕ್ಕೆ ಉದಾಹರಣೆ ಕೊಡ್ತಾರೆ ಅವರು. ಪ್ರಹ್ಲಾದರಾಜರು ತಮಗೆ ಗುರುಗಳಾದ ನಾರದರಲ್ಲಿ ಭಕ್ತಿ ಮಾಡ್ತಾ ಆ ನಾರದರು ಯಾವ ನರಸಿಂಹ ರೂಪವನ್ನು ಅವರಿಗೆ ಉಪದೇಶ ಮಾಡಿದ್ರೋ ಆ ಪರಮಾತ್ಮನಲ್ಲಿ ಸರ್ವೋತ್ಕೃಷ್ಟವಾದ ಭಕ್ತಿ ಮಾಡ್ತಾ ಇದ್ದಾರೆ. ನಾವು ಗುರುಗಳನ್ನು ಬಿಟ್ಟರೆ ನಾವು ಕೆಟ್ವಿ, ಗುರುಗಳು ಬೇಕು, ಆಮೇಲೆ ಜಗದ್ಗುರುವಾದ ಪರಮಾತ್ಮನು ಕೂಡ ಬೇಕು ಅಂತ ಆ ಸಂದರ್ಭದಲ್ಲಿ ನಮಗೆ ನಿಮ್ಮ ಅನುಗ್ರಹ ಆಗಬೇಕು ಅಂತ ಅವನು ಕೇಳ್ತಾ ಇದ್ದಾನೆ. ಆಮೇಲೆ ವಿಪ್ರಾಹ ಗಂಗಾಚ ದೇವಿ ಧೃತ ಚಿತ್ತದೇಶಿ ದ್ವಿಜೋಪಸೃಷ್ಟ ಕುಹಕ ತಕ್ಷಕೋವ. ಅವನು ಹೇಳ್ತಾ ಇದ್ದಾನೆ, ಇಷ್ಟು ನಿಮ್ಮ ಋಷಿಗಳ ದರ್ಶನ ಆಯ್ತಾನೆ, ಇದು ನನ್ನ ದೊಡ್ಡ ಭಾಗ್ಯ. ತಕ್ಷಕ ಬರಲಿ ಕಚ್ಚಲಿ, ನನಗೇನು ಭಯ ಇಲ್ಲ. ಯಾಕೆಂದ್ರೆ ನಿಮ್ಮಂಥವ್ರ ದರ್ಶನ, ಜ್ಞಾನಿಗಳ ಉಪದೇಶ ಇವೆಲ್ಲ ಆಗಿಬಿಟ್ರೆ ಸಾವು ಬಂದೇ ಬರುತ್ತೆ. ಆದರೆ ಸಾವು ಮುಂಚೆ ಭಾಗವತ ಕೇಳಿ ಸಾಯ್ಬೇಕು. ಆವಾಗ ಆ ಸಾವು ಕೊನೆ ಸಾವು ಆಗ್ಬಿಡುತ್ತೆ. ನಾವು ದೇವರ ಹತ್ರ ಸಾವು ಕೊಡಬೇಡ ಅಂತ ಕೇಳೋದೆಲ್ಲ, ಕೊನೆ ಸಾವು ಕೊಡು ಅಂತ ಕೇಳಬೇಕು. ಯಾಕೆ ಅಂದರೆ ಸ್ವಾಮಿ ಮತ್ತೆ ಹುಟ್ಟಿಸ್ಬೇಡ, ನಿನ್ನ ಬಿಂಬ ಸಾಕ್ಷಾತ್ ಕೊಡು, ಅದಕ್ಕೋಸ್ಕರ ಶ್ರವಣ ಮಾಡಿಸು ಅಂತ ನಾವು ಕೇಳಬೇಕು ಅಂತ ಅವನು ಹೇಳ್ತಾ ಇದ್ದಾನೆ. ಗಾಯತ ವಿಷ್ಣು ಗಾಥಾಹ, ನೀವೆಲ್ಲ ಭಗವಂತನ ಮಹಿಮೆಯನ್ನು ಕೊಂಡಾಡ್ತಾ ಇರಿ, ಅದನ್ನು ಕೇಳ್ತಾ ಕೇಳ್ತಾ ದೇಹ ಬಿಟ್ಬಿಡ್ತೇನೆ ನಾನು. ಆದ್ದರಿಂದ ಅಂತ್ಯಕಾಲದಲ್ಲಿ ಭಗವಂತನ ಮಹಾತ್ಮ್ಯ ಚಿಂತನೆಯನ್ನು ನಡೆಸಬೇಕು, ಅದಕ್ಕೆ ನೀವೆಲ್ಲ ಬಂದಿದ್ದೀರಿ ಅಂತ ಹೇಳ್ತಾ, ನಾನು ಮುಂದೆ ಯಾವ್ಯಾವ ಜನ್ಮದಲ್ಲಿ ಹುಟ್ಟಲಿಕ್ಕಿದ್ದೇನೆ ಅಲ್ಲೆಲ್ಲ ನನಗೆ ಭಗವಂತನಲ್ಲಿ ಭಕ್ತಿ ಬರಲಿ. ಎಲ್ಲ ಭೌತಿಕ ವಸ್ತುಗಳು, ಅದು ಪ್ರಾಣಿಗಳಿರ್ಬೋದು, ಮನುಷ್ಯ ಇರ್ಬೋದು, ಅವರಲ್ಲೆಲ್ಲ ಮೈತ್ರಿ ಇರಲಿ, ಸ್ನೇಹ ಇರಲಿ ಅಂತ ಹೇಳ್ತಾ ಇದ್ದ.
ಅಂದರೆ ಇದೇ ಒಂದು ಭಾಗವತ ಧರ್ಮ. ಯಾವುದು ಅಂತ ಹೇಳಿದ್ರೆ ಸರ್ವಭೂತೇಶು ದಯಾ ಮೈತ್ರಿ ಅಂತ ಅರಣ್ಯಕಾಚಾರ್ಯ ಹೇಳ್ತಾರೆ. ಯಾವುದೇ ಕ್ರಿಮಿಕೀಟಗಳಲ್ಲೂ ಕೂಡ ನಾಯಿ ಮುಂತಾದ ಪ್ರಾಣಿಗಳನ್ನು ದ್ವೇಷ ಮಾಡಲಿಕ್ಕಿಲ್ಲ. ಯಾಕೆಂದ್ರೆ ಅಲ್ಲೂ ಭಗವಂತ ಇದ್ದಾನೆ. ಶುನಿಚೈವ ಶ್ವಪಾಕೇಚ ಪಂಡಿತಾ ಸಮದರ್ಶನ. ಅವುಗಳಲ್ಲಿ ಮೈತ್ರಿ ಮಾಡಿ ಅಂತ ಹೇಳಿದ್ರೆ ನಾಯಿನ ಮನೆಯಲ್ಲಿ ಸಾಕಬೇಕು ಅಂತ ಅರ್ಥ ಅಲ್ಲ. ಎಲ್ಲೋ ಅದಕ್ಕೆ ಆಹಾರ ಕೊಟ್ಟು ಅದರಲ್ಲಿರೋ ದೇವರು ಪ್ರೀತನಾಗಲಿ ಅಂದರೆ ನಾವು ಅಗ್ನಿಹೋತ್ರ ಮಾಡಿದ ಪುಣ್ಯ ಬಂದ್ಬಿಡುತ್ತೆ ಅಂತ ಆ ಥರ ಹೇಳ್ತಾ ಇದ್ದಾನೆ. ಅಷ್ಟೊತ್ತಿಗೆ ರಾಜ ಮೊದಲು ಏರ್ಪಾಟು ಮಾಡಿದ್ದಾನೆ. ಪೂರ್ವ ದಿಕ್ಕಿನ ಕಡೆಗೆ ಅಲ್ಲೇ ಗಂಗಾ ತೀರದಲ್ಲಿ ಒಂದು ದೊಡ್ಡ ಪಿಲ್ಲರ್ ಎಬ್ಬಿಸಿ ಅದರ ಮೇಲೆ ದೊಡ್ಡ ಭವನ ನಿರ್ಮಾಣ ಮಾಡಿಸಿ ಮೇಲ್ಗಡೆ ಭಾಗವತ ಕೇಳಬೇಕು ಅಂತ. ಯಾಕೆಂದ್ರೆ ಹಾವಿಗೆ ಬರೋದಕ್ಕೆ ಅವಕಾಶ ಆಗಲ್ಲ. ಅವನು ಭಯ ಇದೆ ಒಳಗೆ. ಅಭಯ ನನಗೇನು ಭಯ ಇಲ್ಲ ಅಂತ ಇದ್ದಾನೆ. ಒಳಗೊಳಗೆ ಭಯನೂ ಕೂಡ ಇದೆ. ಭಾಗವತ ಕೇಳುವ ಮುಂಚೆ ಭಯ ಇತ್ತು, ಕೇಳಿದ ಮೇಲೆ ಆ ಭಯ ಎಲ್ಲ ಹೊಟ್ಟೋಯ್ತು. ಯಾಕೆ ಅಂತ ಹೇಳಿದ್ರೆ ಅಭಯನಾದ ಪರಮಾತ್ಮನ ಅನುಗ್ರಹ ಆಗ್ಬಿಟ್ಟಿದೆ ಅವನಿಗೆ. ನಮಗೆ ಎಲ್ಲಿವರೆಗೆ ಭಯ? ಪರಮಾತ್ಮನ ಅನುಗ್ರಹ ಇಲ್ಲದೇ ಇರೋರಿಗೆ. ಪರಮಾತ್ಮನ ಅನುಗ್ರಹವಾಯ್ತಾ ಅಂದರೆ ಅವನು ಅಭಯಂ ತಿತೀರ್ಷತಾಂ ಪಾರಂ ಅಂಥೇಳಿ ಅಲ್ಲಿ ಕೂತಾಗ ಆ ಎಲ್ಲ ಮಹರ್ಷಿಗಳು ಕೂಡ ಅಲ್ಲಿ ಬಂದು ಕೂತ್ಬಿಟ್ಟಿದ್ದಾರೆ. ಅವತ್ತು ಭಾಗವತ ಶ್ರವಣ ಆಗಬೇಕು. ಹಾಗನ್ನು ಅವತ್ತೇ ಪ್ರವಚನ ಬೆಳಿಗ್ಗೆ ಆರಂಭ ಆಗಬೇಕು. ಭಾಗವತ ಹೇಳೋರು ಯಾರು ಅಂತ ಯಾರಿಗೆ ಗೊತ್ತಿತ್ತು? ಎಲ್ಲ ಋಷಿಮುನಿಗಳು ಬಂದಿದ್ದಾರೆ. ಅವ್ರಿಗೆ ಗೊತ್ತಿದೆ ನಾವು ಭಾಗವತ ಹೇಳೋರಲ್ಲ ಅಂತ ಅವ್ರಿಗೆಲ್ಲ ಗೊತ್ತು. ಭಾಗವತ ಹೇಳೋರು ಯಾರೋ ಒಬ್ಬ ಮಹಾತ್ಮರು ಬರಲಿಕ್ಕಿದ್ದಾರೆ. ಯಾರಪ್ಪ? ಅದು ಭಗವಂತನಿಗೆ ಗೊತ್ತು. ಆದ್ದರಿಂದ ಆ ಸಮಯದಲ್ಲಿ ಪರಮಾತ್ಮ ಶುಕಾಚಾರ್ಯರನ್ನು ಕಳಿಸ್ಕೊಡ್ತಾ ಇದ್ದಾನಂತೆ. ಯಾಕೆಂದ್ರೆ ಆ ಶುಕಾಚಾರ್ಯರೇ ಅಶ್ವತ್ಥಾಮಾಚಾರ್ಯರಾಗಿದ್ದಾಗ ಇದೇ ಪರೀಕ್ಷಿತನಿಗೆ ಬ್ರಹ್ಮಾಸ್ತ್ರ ಬಿಟ್ಟು ಸಾಯಿಸಬೇಕು ಅಂತ ಹೋಗ್ತಾನೆ. ಆದರೆ ಇವತ್ತು ಅವನನ್ನು ಮೋಕ್ಷ ಕೊಟ್ಟು ಬದುಕಿಸ್ಬೇಕು ಅಂತ ಅವನನ್ನು ಅಲ್ಲಿ ಪರಮಾತ್ಮ ಕಳಿಸ್ಕೊಡ್ತಾ ಇದ್ದಾನೆ. ಅಲ್ಲಿಂದಲೇ ಶುಕಾಗಮನ ಅಂತ ನಮ್ಮ ಅರಣ್ಯಕಾಚಾರ್ಯರು ಎರಡನೇ ಒಂದು ಪ್ರಕರಣವನ್ನು ಹೇಳ್ತಾ ಇದ್ದಾರೆ. ಅಲ್ಲಿ ಬಂದಾಗ ಶುಕಾಚಾರ್ಯ ಹೇಗಿತ್ತು ಅವರ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ತತ್ರಾಭವದ್ ಭಗವಾನ್ ವ್ಯಾಸಪುತ್ರ ಯದೃಚ್ಛಯಾಗಾಂ ಅಟಮಾನಃ ಅನಪೇಕ್ಷಃ. ಆಮೇಲೆ ಅಲಕ್ಷ್ಯಲಿಂಗ ನಿಜಲಾಭತುಷ್ಟ ವೃತಶ್ಚ ಬಾಲೈಃ ಅವಧೂತ ವೇಷಃ. ನೋಡಿ, ಶುಕಾಚಾರ್ಯರು ಬಂದರು ಅಂತ ಹೇಳ್ತಾ ಇಲ್ಲ, ಅವರು ಕಾಣಿಸ್ಕೊಂಡ್ರು ಅಂತ ಹೇಳ್ತಾ ಇಲ್ಲ. ಬರಲಿಕ್ಕೆ ಅವರೇನು ಪೂರ್ವಯೋಜಿತವಾಗಿ ಬಂದವರಲ್ಲ. ಅವರು ಎಲ್ಲೆಲ್ಲೋ ಸಂಚಾರ ಮಾಡ್ತಾ ಇರ್ಬೇಕು. ಎಲ್ಲಿ ಹೋಗ್ಬೇಕು ಅಂತ ದೇವರ ಪ್ರಾಣತ ಅಲ್ಲಿಗೆ ಬಂದ್ಬಿಡೋದು. ಯದೃಚ್ಛಯ ಅಂದರೆ ಆಕಸ್ಮಿಕವಾಗಿ ಅವರು ಬಂದದ್ದು ಅಂತಲ್ಲ. ಯದೃಚ್ಛಾಹಿ ತದೃಚ್ಛಾ ಸ್ಯಾತ್ ಅಂತ ಆಚಾರ. ಯತು ಅನ್ನೋದಕ್ಕೆ ಪರಮಾತ್ಮ ಅಂತ ಅರ್ಥ. ವಿಷ್ಣು ಸಹಸ್ರನಾಮದಲ್ಲಿ ನೋಡಿ, ಯತ್ತತ್ ಪದಮನುತ್ತಮಂ ಅಂತ ದೇವರಿಗೆ ಹೆಸರು. ಯತು ತತು ಇದೆಲ್ಲ ದೇವರ ನಾಮಗಳು. ಯದೃಚ್ಛಾ ಅಂದರೆ ದೇವರ ಇಚ್ಛೆ. ಪರಮಾತ್ಮನ ಇಚ್ಛೆ ಏನಿದೆ, ಶುಕಾಚಾರ ಇಲ್ಲಿ ಬರಬೇಕು, ಭಾಗವತವನ್ನು ಹೇಳಬೇಕು, ಪರೀಕ್ಷಿತನು ಉದ್ಧಾರ ಮಾಡಬೇಕು. ಭಗವಂತನ ಇಚ್ಛೆ ಇದ್ದ ಮೇಲೆ ನಮ್ಮ ಇಚ್ಛೆಯಲ್ಲಿ ಯಾವ ನಡೆಯುತ್ತೆ? ಆದ್ದರಿಂದ ಪರಮಾತ್ಮನ ಇಚ್ಛೆ ಸತ್ಯವಾಗುತ್ತೆ ಹೊರತಾಗಿ ನಾವು ಅನ್ಕೊಂಡದ್ದು ಯಾವುದು ಕೂಡ ಅಲ್ಲಿ ಸತ್ಯ ಆಗಲ್ಲ. ಯದೃಚ್ಛಯ ಗಾಮಟಮಾನ. ಅವ್ರು ಹೇಗೆ ಅಂದರೆ ಅವಧೂತರಂತ. ಅವಧೂತರು ಅಂದರೆ ಎಲ್ಲವನ್ನು ತ್ಯಾಗ ಮಾಡಿದವರು. ಅವಧೂತ ಅನ್ನೋದಕ್ಕೆ ಏನರ್ಥ? ಶಾಸ್ತ್ರ ಹೇಳ್ತಾ ಇದೆ, ಅಕ್ಷರತ್ವಾತ್ ವರೇಣ್ಯತ್ವಾತ್ ಧೂತ ಪಾಪಾದಿ ಬಂಧನಾತ್ ತತತ್ವಾತ್ ಸುಗುಣೈಹಿ ನಿತ್ಯಂ ಅವಧೂತ ಪ್ರಕೀರ್ತಿ. ಅವ್ರು ಎಂಥವ್ರು ಅಂದರೆ ಅಂತಂದರೆ ಅಕ್ಷರ, ಅವರಿಗೆ ನಾಶವೇ ಇಲ್ಲ. ನೋಡಿ, ಶುಕಾಚಾರ್ಯ ಯಾವಾಗಲೂ ಎಲ್ಲೋ ಹೋಗ್ಬಿಟ್ಟಿದಾರೋ ಗೊತ್ತಿಲ್ಲ. ಭಾಗವತ ಹೇಳೋರೆಲ್ಲ ಶುಕಾಚಾರ್ಯ ಹೆಸರು ಹೇಳದೆ ಅವರನ್ನು ಮುಂದೆ ಹೋಗೋದೇ ಇಲ್ಲ. ಆದ್ದರಿಂದ ಎಲ್ಲಿವರೆಗೆ ಒಬ್ಬ ವ್ಯಕ್ತಿಯನ್ನು ನಾವು ನೆನೆಸ್ತಾ ಇರ್ತೇವೆ ಅಲ್ಲಿವರೆಗೆ ಅವನು ಬದುಕಿದಂಗೆ. ಅವನು ಇದ್ದಾಗಲೇ ಅವನು ನೆನೆಸಲಿಲ್ಲ ಅಂದರೆ ಇದ್ದು ಸತ್ತಂಗೆ ಅವನು. ಯಾಕೆ ಅಂದರೆ ಯಾರು ನೆನಪೇ ಮಾಡ್ಕೋತಾ ಇಲ್ಲ. ಅವನು ನೆನಪು ಮಾಡ್ಕೊಳ್ಳೋಂಥ ಕಾರ್ಯಗಳನ್ನು ಮಾಡಿರ್ಬೇಕು ಅವನು, ಆವಾಗ ಅವನು ನೆನೆಸ್ಕೊಳ್ತಾ. ಹಾಗೆ ಅವರಿಗೆ ನಾಶವೇ ಇಲ್ಲ. ಯಶಕ್ಕಾಯದಿಂದ ಇರ್ತಕ್ಕಂಥವ್ರವರು. ಮತ್ತು ವರೇಣ್ಯತ್ವಾತ್, ಅವರು ಶ್ರೇಷ್ಠರು. ಯಾಕೆ ಅಂದರೆ ಅವ್ರಿಗೆ ಭೌತಿಕ ಸುಖದಲ್ಲಿದ್ದರೆ ಅವರಿಗೆ ಶ್ರೇಷ್ಠತೆ ಬರಲ್ಲ. ಪರಮಾತ್ಮನ ಕಡೆಗೆ ವಾಲಿದ್ದರಿಂದ ಅವರು ವರೇಣ್ಯರು, ಶ್ರೇಷ್ಠರು. ಆಮೇಲೆ ಧೂ ಅಂದರೆ ಧೂತ ಪಾಪಾದಿ ಬಂಧನ. ಅವರಿಗೆ ಪಾಪಗಳ ಲವಲೇಶ ಇಲ್ಲ. ಅವರಿಗೆ ಪಾಪದ ಕಡೆಗೆ ಮನಸ್ಸೇ ಹೋಗಲ್ಲ, ಅಧರ್ಮವನ್ನು ಮಾಡೋದೇ ಇಲ್ಲ. ಕೊನೆಗೆ ಅಂದರೆ ಸುಗುಣಗಳಿಂದ ತತರಾದು, ವ್ಯಾಪ್ತರಾದು. ಅಲ್ಲಿಗೆ ಇಂಥ ವ್ಯಕ್ತಿತ್ವ ಇರುವವರೇ ಅವಧೂತರು. ಅಂಥ ಅವಧೂತರಾದ ಶುಕಾಚಾರ್ಯರ ನಂತರ ಆ ಹೆಸರನ್ನು ಪಡೆದ ಏಕಮೇವ ಮಹಾನುಭಾವರು ಅಂದರೆ ನಮ್ಮ ಅವಧೂತ ಶಿರೋಮಣಿಗಳಾದ ಅರಣ್ಯಕಾಚಾರ್ಯ. ಯಾಕೆ ಅಂದರೆ ಅವರು ಆ ರೀತಿಯಾಗಿ ನಡ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು. ಆದ್ದರಿಂದ ಅವಧೂತ ಶಿರೋರತ್ನ ಜಯತೀರ್ಥ ವಿನೋದತಃ ಪ್ರಸನ್ನ ಶ್ರೀಹರಿರ್ದದ್ಯಾತ್ ಸತಾಂ ಸರ್ವಂ ಅಪೇಕ್ಷಿತಂ ಅಂತ ಹೇಳ್ತಾರೆ. ಅವರೇನ್ರಿ ತಮ್ಮನ್ನೇ ತಾವು ಅವಧೂತರು, ಅವಧೂತ ಶಿರೋಮಣಿಗಳು ಅಂತೇಳಿ ಹೇಳ್ಕೋಬೋದಾ ಅಂತ ಹೇಳಿದರೆ, ಅವಧೂತರು ಅಂತ ಹೇಳಿಬಿಟ್ರೆ ಪರಮಾತ್ಮ ತಾನು ಋಷಭ ರೂಪದಲ್ಲಿ ಬಂದಾಗ ಋಷಭದೇವರು ಅವಧೂತರಾಗಿ ಎಲ್ಲ ಕಡೆ ತಾವು ನಡೆದುಕೊಂಡ್ರು. ಆ ಅವಧೂತರಾದ ಋಷಭದೇವರೇ ನನಗೆ ಶಿರೋರತ್ನ, ನನಗೆ ಅಲಂಕಾರ ಪ್ರಾಯ ಅಂತ ಹೇಳ್ಕೊಂಡಿದ್ದಾರೆ. ಅವರು ತಮ್ಮನ್ನು ತಾವು ಅವಧೂತರು ಅಂತ ಹೊಳ್ಕೊಂಡಿದ್ದಲ್ಲ. ಯಾಕೆ ಅಂದರೆ ಅವರೆಲ್ಲ ತಮ್ಮ ಹೊಗಳಿಕೆ ತಾವು ಇಷ್ಟಪಡೋರಲ್ಲ. ಸುಮ್ಮನೆ ನಾನು ಮಹಾಪಂಡಿತ ಅಂತ ಹೇಳ್ಕೊಂಡು ಮೂರ್ಖ ಅಂತ ಅಷ್ಟೇ. ನಾನು ಅವಧೂತ ಶಿರೋಮಣಿ ತಮ್ಮನ್ನ ಆಗ ಉಳ್ಕೊಂಡಿದ್ದಲ್ಲ. ಅವಧೂತರು ಅಂದರೆ ಅದು ಋಷಭದೇವರಾಗಿದ್ದಾರೆ, ಪರಮಾತ್ಮನ ಸಾಕ್ಷಾತ್ ಅವತಾರ. ಅವರು ನನಗೆ ಶಿರೋರತ್ನ, ಅವರನ್ನು ತಲೆಯಲ್ಲಿ ಇಟ್ಕೊಂಡು ಯಾವಾಗಲೂ ಕೂಡ ನಾನು ಅದೇ ಥರ ಕೆಲವು ಕರ್ಮಗಳನ್ನು ಮಾಡ್ತಾ ಇರ್ತೇನೆ.
ನಾವೆಲ್ಲ ನೋಡಿ ಋಷಿಗಳನ್ನು ಹೇಳುವಾಗ ಗಾಯತ್ರಿ ಮಂತ್ರಸ್ಯ ವಿಶ್ವಾಮಿತ್ರ ಋಷಿ ಅಂತ ಹೇಳ್ತೇವೆ, ತಲೆ ಮುಟ್ಕೊಳ್ತೇವೆ. ಅವರು ಪ್ರತಿನಿತ್ಯವೂ ಕೂಡ ಅವ್ರು ಹೇಳ್ತಾ ಇದ್ದದ್ದು ಏನು ಅಂದರೆ ಜಯಂತಿ ಪತಿ ಋಷಭದೇವ ಮಮ ಶಿರಸಿ ಅಂತ ಹೇಳ್ತಾ ಇದ್ರು. ಯಾಕೆಂದ್ರೆ ಅವರ ಮೂಲಕನೇ ಆ ಅವಧೂತ ಚರ್ಯೆಯನ್ನು ನಿರಂತರ 12 ವರ್ಷ ಅವರು ನಡೆಸ್ತಕ್ಕಂಥವರಾಗಿದ್ದಾರೆ. ಆದ್ದರಿಂದ ಅಂತಹ ಶುಕಾಚಾರ್ಯರು ಕೂಡ ಹೇಗೆ ಅಂದರೆ ತತ್ರಾಭವದ್ ಭಗವಾನ್ ವ್ಯಾಸಪುತ್ರ, ಅವರು ಸಾಕ್ಷಾತ್ ವೇದವ್ಯಾಸ ದೇವರ ಮಕ್ಕಳು. ವೇದವ್ಯಾಸ ದೇವರೇ ಮಹರುದ್ರ ದೇವರಿಗೆ ಶುಕಾಚಾರ್ಯರಾಗಿ ಅವತಾರ ಆಗುವಂತೆ ಮಾಡಿ ತಾವೇ ಎಲ್ಲ ಪಾಠ ಹೇಳಿಕೊಳ್ಳಿಕ್ಕೆ ಇದ್ದದ್ದರಿಂದ ಅವರು ವ್ಯಾಸಪುತ್ರರಾಗಿದ್ದಾರೆ. ಅಂತಹ ತತ್ರಾಭವದ್ ಭಗವಾನ್ ವ್ಯಾಸಪುತ್ರ ಯದೃಚ್ಛಯ ಗಾಮಠಮಾನ, ಅವರೆಲ್ಲ ಭೂಮಿಯನ್ನು ಸಂಚಾರ ಮಾಡ್ತಾ ಅನಪೇಕ್ಷ ತತ್ರ ಅಭವತ್, ಅವ್ರಿಗೆ ಯಾವ ಅಪೇಕ್ಷೆ ಇಲ್ಲ. ಪರೀಕ್ಷಿತರಾಜ ಏನೋ ಸಮ್ಮಾನ ಕೊಡ್ತಾನೆ ವಸ್ತ್ರ ಕೊಡ್ತಾನೆ ಅಂತ ಬಂದವರಲ್ಲ. ಯಾಕಂದ್ರೆ ಅವರ ಅಪೇಕ್ಷೆನೇ ಇಲ್ಲ. ಅವರು ಇದ್ರೆ ಒಂದು ಬಟ್ಟೆ, ಇಲ್ಲದೆ ಹೋದ್ರೆ ಅದೂ ಇಲ್ಲ. ಅದಕ್ಕೆ ಅವರನ್ನು ದಿಗಂಬರಂ ವಕ್ರ ವಿಕೀರ್ಣ ಕೇಶಂ ಅಂತ ಹೇಳಿಬಿಟ್ಟಿದ್ದಾರೆ. ಅವಧೂತರಾಗಿ ಅವರಿಗೆ ದೇಹಾಭಿಮಾನವೇ ಇದ್ದಿಲ್ಲ. ನಮಗೆ ದೇಹಾಭಿಮಾನ ಇರೋವರೆಗೂ ಕೂಡ ಒಳ್ಳೆ ಬಟ್ಟೆ ಹಾಕೋಬೇಕು, ಚಂದ ಕಾಣಬೇಕು, ಇದೆಲ್ಲ ಅವರಿಗೆ ಅದ್ಯಾವುದು ಕೂಡ ಇಲ್ಲ. ಆದ್ದರಿಂದ ಅವರು ಆಕಾಶವೇ ಬಟ್ಟೆ, ನಮ್ಮ ಕೈಗಳೇ ದಿಂಬು, ಕುಡಿಯೋದಕ್ಕೆ ಬೊಗಸುಗಳೇ ಪಾತ್ರೆ, ಗುಹೆಗಳೇ ನಮ್ಮ ನೆಲೆ, ಇದು ಅವರ ಅನುಸಂಧಾನ. ಆದ್ದರಿಂದ ದಿಗ್ವಸ್ತ್ರ ಲಾಭೇ ಸತಿ ಕಿಂ ದುಕೂಲೈಹಿ, ಅಷ್ಟಕ್ಕೂ ಅಲ್ಲಪ್ಪ ನಮಗೆಲ್ಲ ಯಾವುದು ಬಟ್ಟೆ ಇಲ್ಲ ಅಂತ ಸಂಕೋಚ ಆಗತ್ತೆ ಅಂದರೆ, ಯಾರಾದರೂ ಪಾಪ ಮನೆಯಲ್ಲಿದ್ದವರು ಅವರು ಬಟ್ಟೆಗಳನ್ನು ಹಿಂದೆಲ್ಲ ಏನು ಮಾಡ್ತಾ ಇದ್ರು, ವರ್ಷಕ್ಕೆ ಬರೋ ಬಟ್ಟೆಯನ್ನು 6 ತಿಂಗಳು ಉಟ್ಕೊಂಡು ಮನೆ ಹೊರಗೆ ಹಾಕ್ಬಿಡೋದಂತೆ ಜಗಲಿ. ಪಾಪ ಯಾರು ಬಂದರು ಬೈರಾಗಿಗಳು ಸನ್ಯಾಸಿಗಳು ತೊಗೊಂಡು ಉಟ್ಕೊಂಡು ಹೋಗಲಿ ಅಥವಾ ಅನಾದರೂ ತೊಗೊಂಡು ಹೋಗಲಿ ಅಂತ ಆ ಥರ ಹೊರಗಡೆ ಬಟ್ಟೆ ಹಾಕ್ಬಿಡ್ತಾ ಇತ್ತು. ಯಾಕೆ ಅಂದರೆ ಅವ್ರು ಅಂಥವನ್ನೆಲ್ಲ ಹಾಕ್ಕೊಂಡ್ಬಿಡೋದು. ಉಡಕ್ಕೆ ಯಾವುದೋ ಬಟ್ಟೆ ಆದರೆ ಸಾಕು, ಹೊಸಾದು ಯಾಕೆ ಖರೀದಿ ಮಾಡಬೇಕು ಅಂತ ಅವ್ರಿಗೆ. ಇವತ್ತು ಜನ ಏನಾಗ್ಬಿಟ್ಟಿದ್ದಾರೆ ಅಂದರೆ 1 ವರ್ಷ ಬರೋ ಬಟ್ಟೆಯನ್ನು 2 ವರ್ಷ ಬಳಸಿ ಅದು ಹರಿದ ಮೇಲೆ ಕೋರಿ ಮಾಡಿ ನೆಲ ಒರೆಸ್ಲಿಕ್ಕೆ ಇಟ್ಕೊಂಡು ಆ ಹರಕಲ ಬಟ್ಟೆ ಹೊರಗೆ ಹಾಕೋದಿಲ್ಲ. ಇನ್ನು ಪಾಪ ಅವ್ರ ಗತಿ ಏನಾಗಬೇಕು ಕೊನೆಗೆ. ಅಂದರೆ ಅವರಲ್ಲೂ ಅಂಥ ಮನೋಭಾವ, ಇವರಲ್ಲೂ ಕೂಡ ನಿಸ್ಪೃಹವಾದಂಥ ವ್ಯಕ್ತಿತ್ವ. ನಮಗೇನು ಬಟ್ಟೆ ಬರೆ ಯಾಕಪ್ಪ, ಅದೆಲ್ಲ ದೇವ್ರಿಗಿರಲಿ. ನಮ್ಮ ಪ್ರಾಚೀನರು ಹೇಳೋರು ಏನು ಅಂದರೆ, ಏನ್ರಿ ಬಂಗಾರ ಗಿಂಗಾರ ಆಭರಣ ಮಾಡಿಸ್ಕೊಂಡಿದ್ದೀರಾ ಅಂದರೆ, ನೋಡಿ ನಮಗೇನು ಬೇಡ, ನಮ್ಮ ಶ್ರೀನಿವಾಸ ದೇವರಿಗೆ ಬಂಗಾರದ ಆಭರಣ ಆಗ್ತಾರಲ್ಲ ಅದೇ ಸಾಕು ಅಂತ ಇದ್ರು. ದೇವರು ಒಂದು ಸುಮಾರು 130 kg ಬಂಗಾರ ಹಾಕೋತಾನೆ ದೇವ್ರು, ನಮ್ಗೆ ಹಾಕೊಳ್ಳಿಕ್ಕೆ ಆಗುತ್ತೆ ಅಷ್ಟು. ಯಾವನೋ 4 kg ಬಂಗಾರ ಹಾಕ್ಕೊಂಡಿದ್ದ, 4 ಜನ ಬಾಡಿಗಾರ್ನ ಇಟ್ಕೊಂಡಿದ್ದು, ಕೊನೆಗೆ ಅವರೇ 4 ಜನ ಕೊಂದು ಬಂಗಾರ ಎತ್ಕೊಂಡು ಹೋಗ್ಬಿಟ್ರಲ್ಲಿ. ಆದ್ದರಿಂದ ನಮಗೆ ಸರಿನೂ ಅಲ್ಲ ಅದು. ದೇವರಿಗೆ ಬಂಗಾರ ಚಂದ, ಯಾಕೆಂದ್ರೆ ಅವನಿಗೆ ಅದು ಶೋಭೆ ಅಂತ. ಹಾಗೆ ಅವರಿಗೆ ದಿಗ್ವಸ್ತ್ರ ಲಾಭ, ಅನಪೇಕ್ಷ, ಯಾವುದರ ಅಪೇಕ್ಷೆ ಇಲ್ಲ. ನೋಡಿ ಬರೀ ಅಪೇಕ್ಷೆ ಇಲ್ಲ ಅನ್ನೋ ಮಾತ್ರಕ್ಕೆ ಅದೊಂದು ದೊಡ್ಡ ಗುಣ ಆಗೋದಿಲ್ಲ. ಯಾಕೆಂದ್ರೆ ಎಷ್ಟೋ ಜನ ತುಂಬಾ ವೈರಾಗ್ಯ ಇರುತ್ತೆ, ಆದರೆ ಭಗವತ್ ಪ್ರಜ್ಞೆ ಇರೋದು, ಆವಾಗ ಅದು ವೇಸ್ಟ್ ಆಗುತ್ತೆ. ಇವರೆಲ್ಲ ಸ್ವಾಮಿನಾರಾಯಣ ಅಂತ ಕೆಲವು ಸನ್ಯಾಸಿಗಳೆಲ್ಲ ಇರ್ತಾರೆ. ಅವರೆಲ್ಲ ಏನು ಅಂದರೆ ದುಡ್ಡು ಕೈಯಲ್ಲಿ ಮುಟ್ಟಲ್ಲ, ಹೆಣ್ಮಕ್ಳು ಬಟ್ಟೆ ಸ್ಪರ್ಶ ಆದರೆ ಮಾರನೇ ದಿವಸ ಇಡೀ ಉಪವಾಸ ಮಾಡ್ತಾರೆ. ಆದರೆ ಅವರು ಸರಿಯಾದ ತತ್ವಜ್ಞಾನ ಇಲ್ಲ. ತತ್ವಜ್ಞಾನ ಸರಿ ಇಲ್ಲ, ವೈರಾಗ್ಯ ಚೆನ್ನಾಗಿದೆ, ಏನು ಪ್ರಯೋಜನ ಇಲ್ಲ ಅದು. ಆದರೆ ನೋಡಿ ನಮಗೆ ವೈರಾಗ್ಯದ ಜೊತೆಗೆ ಭಗವತ್ ಪ್ರಜ್ಞೆ, ಅದು ಶಾಸ್ತ್ರಕ್ಕೆ ಅನುಗುಣವಾದ ವಿಷ್ಣು ಸರ್ವೋತ್ತಮತ್ವ ಜ್ಞಾನ ಇರಬೇಕು. ಆಮೇಲೆ ಎಲ್ಲ ಕಾರ್ಯವನ್ನು ಪರಮಾತ್ಮನೇ ಮಾಡಿಸ್ತಾನೆ ಅನ್ನತಕ್ಕಂಥ ಭಾವನೆ ಇದ್ದು ಆ ವೈರಾಗ್ಯ ಇದ್ದರೆ ಅದಕ್ಕೆ ಒಂದು ಶೋಭೆ. ಅದಕ್ಕೆ ವಿಜಯಧ್ವಜರು ಅನಪೇಕ್ಷ ಅನ್ನೋದಕ್ಕೆ ಅವ್ರು ಏನು ವ್ಯಾಖ್ಯಾನ ಮಾಡ್ತಾರೆ ಅಂದರೆ, ಒಂದವರಿಗೆ ಯಾವ ಅಪೇಕ್ಷೆ ಇರಲಿಲ್ಲ, ಅದರ ಬಗ್ಗೆ ನಿಸ್ಪೃಹವಾದ ವ್ಯಕ್ತಿತ್ವ ಅವರಲ್ಲಿತ್ತು ಅಂತ ಅರ್ಥ. ಆದರೆ ಅನ ಅಂದರೆ ಮುಖ್ಯ ಪ್ರಾಣದೇವರು, ಅವರಿಗೆ ಪ ಅಂದರೆ ಪರಿಪಾಲನೆ ಮಾಡ್ತಕ್ಕಂಥ ಪರಮಾತ್ಮನೇ ಅನಪ. ಅವರಲ್ಲಿ ಇಚ್ಛಾ ಅಂದರೆ ಬುದ್ಧಿಯನ್ನು ಜ್ಞಾನವನ್ನು ಪಡೆದವು. ಅಂದರೆ ಅವರ ದೃಷ್ಟಿ ದೇವರ ಕಡೆಗೆ. ನಾನು ಯಾಕೆ ಇಲ್ಲಿ ಬರ್ತಾ ಇದ್ದೇನೆ, ದೇವರ ಸಂಕಲ್ಪ ಇದೆ, ದೇವರ ಇಚ್ಛೆದೆ ಬರ್ತಾ ಇದ್ದೆ ಅಷ್ಟೇ ಹೊರತಾಗಿ ನನಗಿಲ್ಲೇನೋ ಪ್ರಯೋಜನ ಇದೆ ಅಂತ ಅವರಿಗೆ ಉದ್ದೇಶ ಇಲ್ಲ. ಅದನ್ನು ಅನಪೇಕ್ಷರಾಗಿ ಅಂದರೆ ವಿರಕ್ತರೂ ಆಗಿ ಪರಮಾತ್ಮನ ಸಂಕಲ್ಪದಂತೆ ದೇವರ ಪ್ರೇರಣೆ ಮಾಡಿದ್ದು ಇಲ್ಲಿ ಬರ್ತಾ ಇದ್ದೇನೆ, ಅವನೇನು ಮಾಡಿಸ್ತಾನೆ ನಾನು ಮಾಡ್ತೇನೆ ಅಂತ ಅವರೇ ಪ್ಲಾನ್ ಮಾಡಿಕೊಂಡು ಮಾಡಿದ್ದಲ್ಲ. ಭಗವಂತ ಹೇಗೆ ಮಾಡಿಸ್ತಾನೆ ಹಾಗೆ. ಅಂದರೆ ಅಷ್ಟು ನಿರ್ಲಿಪ್ತತೆಯಿಂದ ಎಲ್ಲವನ್ನ ಪರಮಾತ್ಮನ ಕಡೆಗೆ ಹಾಕಿ ಅಲ್ಲಿ ಬಂದಿರತಕ್ಕಂಥವರು ಶುಕಾಚಾರ್ಯರಾಗಿದ್ದಾರೆ. ಅಂತಹ ಅವರು ಯಾವ ಥರ ಇದ್ದರಪ್ಪ ಅಂತ ಹೇಳಿಬಿಟ್ರೆ ಅದಕ್ಕೆ ಅವರು ಹೇಳ್ತಾ ಇದ್ದಾರೆ ಅಲಕ್ಷ್ಯ ಲಿಂಗ. ಅವರಿಗೆ ಜನಿವಾರ ಒಂದೆಳೆ ಇದ್ದರೆ ಬ್ರಹ್ಮಚಾರಿ, 2 ಇದ್ದರೆ ಗೃಹಸ್ಥರು, ಆಮೇಲೆ ಜುಟ್ಟು ಇಲ್ಲ ಜನಿವಾರ ಇಲ್ಲ ಅಂದರೆ ಸನ್ಯಾಸಿಗಳು. ಆದರೆ ಯಾವ ಈ ಲಕ್ಷಣಗಳೇ ಕಾಣ್ತಾ ಇಲ್ಲ. ಅಲ್ಲ ರೀ, ಮತ್ತೆ ಬ್ರಹ್ಮಚಾರಿ ಅಲ್ಲ, ಗೃಹಸ್ಥ ಅಲ್ಲ, ವಾನಪ್ರಸ್ಥಾಶ್ರಮಿ ಅಲ್ಲ, ಸನ್ಯಾಸಿ ಇಲ್ಲ ಅಂದ್ರೆ ಮತ್ತೆ ಏನು ಅಂದರೆ ಅವರು ಅವಧೂತಚರ್ಯಲ್ಲಿ ಇದ್ದರು. ಅವಧೂತರು ಅಂತ ಹೇಳಿಬಿಟ್ರೆ ಜಟಾಜೂಟಗಳನ್ನು ಬಿಟ್ಬಿಡೋದು. ಆ ನಂತರದಲ್ಲಿ ಎಲ್ಲ ಕಡೆ ಸಂಚಾರ ಮಾಡ್ತಾ ಇರೋದು. ನೀವು ಭಿಕ್ಷೆ ಮಾಡಿಸಿ ಪಾದಪೂಜೆ ಮಾಡಿಸಿ ಅಂತೆಲ್ಲ ಕೇಳಲಿಕ್ಕಿಲ್ಲ, ಯಾರು ಬಂದರೂ ಅಲ್ಲಿಂದ ಎದ್ದೋಟೋಗ್ಬಿಡೋದು. ಆ ಥರ ಅವ್ರು ಇದ್ದದ್ದರಿಂದ ಅವ್ರು ಎಂಥ ಮಹಾನುಭಾವರಪ್ಪ ಅಂತ ಹೇಳಿದ್ರೆ ಅಲಕ್ಷ್ಯ ಲಿಂಗ. ಅವರನ್ನು ಪಟ್ನೆ ನೋಡಿದರೆ ಇವರೇನಪ್ಪ ಬ್ರಹ್ಮಚಾರಿಗಳ ಗೃಹಸ್ಥರ ಯಾವುದು ಗೊತ್ತಾಗ್ತಾ ಇದ್ದಿಲ್ಲ. ಹಾಗಾದರೆ ನಿಜವಾಗಿ ಅವರು ಯಾವ ಚರ್ಯೆಯಲ್ಲಿ ಇದ್ದರು ಅಂತ ಹೇಳಿದರೆ ಅಲಕ್ಷ್ಯ ಲಿಂಗ ಅವಧೂತಚರ್ಯ, ಅವಧೂತಚರ್ಯೆಯಲ್ಲಿದ್ದಾರೆ. ಆದ್ದರಿಂದ ಅವರಿಗೆ ಅದೇ ಇಷ್ಟವಾಗಿರತಕ್ಕಂಥದ್ದಾಗಿದೆ. ಆಮೇಲೆ ನಿಜಲಾಭ ತುಷ್ಟ,
ಅವರಿಗೆ ಪರಮಾತ್ಮನ ಒಂದು ಅನುಗ್ರಹವಾಗಿದ್ದರಿಂದ ಅವನ ಅಪರೋಕ್ಷ ಜ್ಞಾನ ಪಡೆದಿದ್ದರಿಂದ ಅದರಲ್ಲೇ ಆನಂದ ಅವರಿಗೆ ಹೊರತಾಗಿ ಅದಕ್ಕಿಂತ ಬೇರೆ ಏನು ಬೇಕು ಅದು ಕೊಡಬೇಕು ಇದು ತಗೊಳ್ಬೇಕು ಅದ್ಯಾವುದು ಕೂಡ ಇಲ್ಲ. ವೃತಶ್ಚ ಬಾಲೈರ್ ಅವಧೂತ ವೇಷ. ಅವರಿಗೆ ಕೆಲವು ಹೆಣ್ಣು ಮಕ್ಕಳು ಕೆಲವು ಹುಡುಗರುಗಳು ಅವರು ಬೆನ್ನು ಹತ್ಬಿಟ್ಟಿದ್ದಾರೆ. ಯಾಕೆ ಅಂದರೆ ಇದ್ದರೆ ಬಟ್ಟೆ ಇಲ್ಲದವ್ರೆ ಬೆತ್ತಲೆ ಹೋಗ್ತಾ ಇದ್ರು. ಆ ದಿಗಂಬರರಾದವರನ್ನು ಯಾರು ಹುಚ್ಚ ಅನ್ಕೊಂಡ್ಬಿಟ್ಟಿದ್ದಾರೆ ಜನ. ನೋಡಿ, ಸಾಮಾನ್ಯ ಜನಗಳ ಕಥೆ ಏನು ಅಂದರೆ ದೊಡ್ಡ ತತ್ವಜ್ಞಾನಿಯನ್ನು ಹುಚ್ಚ ಅನ್ಕೊಳ್ತಾರೆ, ನಿಜವಾದಂತಹ ಒಬ್ಬ ಮೂರ್ಖ ಅಥವಾ ಮೋಸಗಾರನನ್ನ ದೊಡ್ಡ ಜ್ಞಾನಿ ತಿಳ್ಕೊಂಡ್ಬಿಡ್ತಾರೆ. ಇದು ನಾಗರಿಕರ ಒಂದು ದೊಡ್ಡ ಒಂದು ವೀಕ್ನೆಸ್ ಅದು. ಇವರು ಮಹಾನುಭಾವರು ದೊಡ್ಡ ಜ್ಞಾನಿಗಳಾಗಿದ್ದಾರೆ, ಅವ್ರಿಗೆ ಗೊತ್ತಿಲ್ಲ. ಹೇಗೆ ಬಟ್ಟೆ ಸರಿ ಹಾಕ್ಕೊಂಡೆ, ಬಟ್ಟೆ ಸರಿ ಇದ್ರೆ ಜ್ಞಾನಿಗಳು, ಬಟ್ಟೆ ಸರಿ ಇಲ್ಲ ಅಂದ್ರೆ ಹುಚ್ಚ ಅನ್ಕೊಂಡ್ಬಿಡ್ತಾ ಇದ್ದಾರೆ. ವೃತಶ್ಚ ಬಾಲೈಹಿ ಅವಧೂತ ವೇಷ. ಅವರ ಅವಧೂತಚರ್ಯ ಅಂತ ತಿಳಿದೇ ಇರತಕ್ಕಂಥವ್ರು ಅವ್ರು ಯಾರು ಅಂದರೆ ಬಾಲಾಹ ಸ್ತ್ರೀಯ ಅರ್ಭಕಾಹ ಅಂತ ಹೇಳ್ತಾ ಇದ್ರು. ಕೆಲವು ಹುಡುಗರು ಸ್ತ್ರೀಯರು ಅರ್ಭಕರು ಅವರೆಲ್ಲ ಇವ್ರ ಬೆನ್ನ ಹಿಂದೆ ಬಂದ್ಬಿಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಇವರ ವ್ಯಕ್ತಿತ್ವದ ಪರಿಚಯವೇ ಅವರಿಗಿಲ್ಲ. ಆ ಸಂದರ್ಭದಲ್ಲಿ ಆವಾಗ ಅವ್ರು ಹೇಗಿದ್ದರು ಅವರ ವರ್ಣನೆ ಮಾಡ್ತಾ ಇದ್ದಾರೆ. ಶುಕಾಚಾರ್ಯರ ವರ್ಣನೆ ಅದು ಭಾಗವತಲ್ಲಿ ಸುಮಾರು ಶ್ಲೋಕಗಳಿಂದ ಬರ್ತಾ ಇತ್ತು. ಅದಕ್ಕೆ ನಮ್ಮ ಅರಣ್ಯಕಾಚಾರ್ಯ ಹೇಳ್ತಾ ಇದ್ದಾರೆ, ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದೀರಾ ಅಂತ ಹೇಳಿದ್ರೆ ಅವರು ಅಂತರ್ಬಹಿರ್ಬಾಕ್ಯ ಗುರುಗಳಾಗಿದ್ದಾರೆ ಅಂತ ಹೇಳ್ತಾರೆ. ಯಾಕೆ ಅಂದರೆ ಒಳಗಡೆ ಮನೋನಿಯಾಮಕರಾಗಿ ಅವರೇ ರುದ್ರದೇವರು. ಕೇಳಬೇಕಾದ್ರೆ ಮನಸ್ಸಿಗೆ ಹೋಗಬೇಕಾದ್ರೆ ಮನಸ್ಸಿಗೆ ಪ್ರೇರಣೆ ಮಾಡುವರು ರುದ್ರದೇವರು. ಅದೇ ರುದ್ರದೇವರು ಶುಕಾಚಾರ್ಯರಾಗಿ ಭಾಗವತ ಗ್ರಂಥನೂ ರಚನೆ ಮಾಡಿಕೊಟ್ಟಿದ್ದರಿಂದ, ಗ್ರಂಥ ಕೊಟ್ಟದ್ದರಿಂದ ಗುರುಗಳು. ಒಳಗಡೆ ಮನಸ್ಸು ಗ್ರಂಥದ ಕಡೆಗೆ ತಿಳ್ಕೊಳ್ಳೋಕ್ಕೆ ಹೋಗೋದಕ್ಕೆ ಅವರು ಬೇಕು. ಎರಡು ಕಡೆಯಿಂದ ಅವರು ಗುರುಗಳಾದ್ದರಿಂದ ಅವರು ಬಾಕ್ಯ ಗುರುಗಳು ಮತ್ತೆ ಅಂತರ್ಗುರುಗಳು ಎರಡೂ ಆಗಿದ್ದಾರೆ. ಅವರ ಬಗ್ಗೆ ಅವಶ್ಯವಾಗಿ ನಾವು ತಿಳ್ಕೊಂಡ್ರೆ ಪರಮಾತ್ಮನ ಅನುಗ್ರಹವಾಗುತ್ತೆ ಅಂತ ಅವರ ಬಗ್ಗೆ ಸೂತಾಚಾರ್ಯರು ಹೇಳ್ತಾ ಇದ್ದಾರೆ. ಅವ್ರು ಹೆಂಗಿದ್ದರಪ್ಪ ಅಂತ ಹೇಳಿದ್ರೆ ತಂ ದ್ವೆಷ್ಟ ವರ್ಷಂ ಸುಕುಮಾರ ಪಾದ ಕರೋರು ವಾಕ್ವಂಸ ಕಪೋಲ ಗಾತ್ರಂ ಚಾರ್ವಾಯತ ಅಕ್ಷ ಉನ್ನಸ ತುಲ್ಯ ಶುಭ್ರಾನನಂ ಕಂಬ ಸುಜಾತ ಕಂಠಂ. ಅವರ ಪಾದದಿಂದ ಮುಡಿಯವರೆಗೆ ವರ್ಣನೆ ಮಾಡ್ತಾ ಇತ್ತು. ಮಹಾತ್ಮರನ್ನು ಹೇಗೆ ಅಂದರೆ ಆಪಾದ ಮೌಲಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್. ದೊಡ್ಡವರು ಗುರುಗಳ ಹತ್ರ ಬಂದಾಗ ತಲೆಬಾಗಿ ಬಂದರೆ ಅಲ್ಲಿ ಮೊಟ್ಟ ಮೊದಲು ನಮಗೆ ದರ್ಶನ ಪಾದ ದರ್ಶನ ಆಗುತ್ತೆ. ಪಾದಗಳನ್ನು ನೋಡ್ಬೇಕು, ಅವ್ರ ಮುಖ ನೋಡ್ಲಿಕ್ಕೆ ನಮಗೆಲ್ಲ ಇಲ್ಲ. ಯಾಕೆ ಅಂದರೆ ಮಹಾತ್ಮರ ಎರಡು ಪಾದ ನೋಡಿದರೆ ಒಂದು ಪಾದ ಅಜ್ಞಾನವನ್ನು ಕಳೆಯುತ್ತೆ, ಜ್ಞಾನ ಕೊಡುತ್ತೆ. ಇನ್ನೊಂದು ಪಾದ ದುಃಖ ಕಳೆಯುತ್ತೆ, ಆನಂದವನ್ನು ಕೊಡುತ್ತೆ. ಅದಕ್ಕೆ ನಾವು ಪಾದದಲ್ಲೇ ಮುಳುಗಿಬಿಡಬೇಕು. ಅದಕ್ಕೆ ಪರಮಾತ್ಮನು ಕೂಡ ಕಪಿಲ ವಾಸುದೇವ ತನ್ನ ತಾಯಿಗೆ ನನ್ನನ್ನು ಹೇಗೆ ಧ್ಯಾನ ಮಾಡಬೇಕು ಅಂತ ಹೇಳುವಾಗ ದೇವರು ಹೇಳ್ತಾನೆ, ಸಂಚಿಂತಯೇದ್ ಭಗವತಃ ಚರಣಾರವಿಂದಂ. ಅಲ್ಲಿಂದ ಸ್ಟಾರ್ಟ್ ಆಗಬೇಕು. ಪರಮಾತ್ಮನ ಪಾದದಿಂದ ಪಾದ ದರ್ಶನಂ ಪಾಪನಾಶನಂ ಅಂತ. ಅದೇ ಥರ ಇವರು ಕೂಡ ಹೇಗಪ್ಪ ಅಂತ ಹೇಳಿದರೆ ಅವರಿಗೆ 16 ವರ್ಷದ ನವತರುಣರಾಗಿದ್ದಾರೆ. ಸುಕುಮಾರ ಪಾದ, ಒಳ್ಳೆ ಕೋಮಲವಾದ ಪಾದಗಳು. ಅನಂತರ ಎಲ್ಲ ಅಂಗಾಂಗಗಳು ಕೂಡ ಕೋಮಲವಾಗಿದೆ. ಆಮೇಲೆ ಅರಳಿದಂತಹ ದಿವ್ಯವಾದಂತಹ ಕಣ್ಣುಗಳು, ಆಮೇಲೆ ಕಿವಿಗಳು ಸಮಾನವಾಗಿದೆ. ಶುಭ್ರಾನನಂ, ಮೂಗು ಉದ್ದನೆಯಾಗಿರ್ಬೇಕು. ಮಹಾತ್ಮರ ಲಕ್ಷಣ ಅವರು ಇಡೀ ಮುಖದಲ್ಲಿ ಲಕ್ಷಣ ಮೂಗಿನಿಂದ ಬರುತ್ತೆ, ಮತ್ತೆ ಕಣ್ಣುಗಳಿಂದ ಬರುತ್ತೆ. ಅದು ಬಿಟ್ಟು ಸೊಟ್ಟ ಮೂಗು ಅಪ್ಪಚ್ಚಿ ಮೂಗಿದ್ರೆ ಮುಖದ ಕಳೆನೇ ಹೋಗ್ಬಿಡುತ್ತೆ. ಆದರೆ ಅವರದು ಒಳ್ಳೆ ನೀಳವಾದ ನಾಸಿಕ, ಅರಳಿದಾವರಿಯಂತಹ ಕಣ್ಣುಗಳು, ಒಳ್ಳೆ ಕಿವಿಗಳು ಸಮಾನವಾಗಿದೆ. ಒಂದು ಅರ್ಧ ಇಂಚು ಕೆಳ ಬಂದ್ಬಿಟ್ಟು ಅದು ಮಹಾತ್ಮರ ಲಕ್ಷಣ. ಆಮೇಲೆ ಮುಚ್ಚಿಕೊಂಡ ಕಿವಿ ಹಾಗೆಲ್ಲ ಇರಬಾರ್ದು, ಅವೆಲ್ಲ ಅವಲಕ್ಷಣಗಳು. ಅವರಲ್ಲಿ 28 ಲಕ್ಷಣ ಇದೆ ಅಂತ ಹೇಳ್ತಾರೆ. ವಾಯುದೇವರಲ್ಲಿ 32 ಸಲಕ್ಷಣಗಳು, ಮಹರುದ್ರದೇವರೇ ಶುಕಾಚಾರ ಅವರಲ್ಲಿ 28 ಲಕ್ಷಣಗಳು. ಆದ್ರಿಂದ ಅಂತಹ ಶುಕಾಚಾರ್ಯರು ಕಂಬು ಸುಜಾತ ಕಂಠಂ, ಅವರ ಕುತ್ತಿಗೆ ಒಳ್ಳೆ ಯಾವುದು ಅಂದರೆ ಯಾವುದು ಶಂಖ ಇರುತ್ತಲ್ಲ, ಆ ಶಂಖ ಹೇಗೆ ಅಗಲವಾಗಿರುತ್ತೆ ಅಷ್ಟು ಗ್ಯಾಪ್ ಇರಬೇಕಂತ. ಕೆಲವರು ಕುತ್ತಿಗೆಯಲ್ಲಿರುತ್ತೆ, ಒಳಗಡೆ ಹೂತೋದಂಗೆ ಇರುತ್ತೆ. ಹಾಗನ್ನು ಆ ಕುತ್ತಿಗೆ ಒಳ್ಳೆ ಶಂಖದಂತೆ ಇರಬೇಕು, ಅದೆಲ್ಲ ಅವರಲ್ಲಿ ಇದೆ. ಆಮೇಲೆ ನಿಗೂಢ ಜತ್ರುಂ ಪೃಥುತುಂಗ ವಕ್ಷಸಂ. ಅವರ ಜತ್ರು ಅಂತ ಹೇಳಿದರೆ ನಮ್ಮ ಅರಣ್ಯಕಾಚಾರ್ಯರೇ ಇದಕ್ಕೆಲ್ಲ ವ್ಯಾಖ್ಯಾನ ಮಾಡಿದ್ದಾರೆ. ಶುಕಾಗಮನ ಪ್ರಕರಣದಲ್ಲಿ ಅವರು ಹೇಳ್ತಾ ಇದ್ದಾರೆ, ನೋಡಿ ಈ ಕುತ್ತಿಗೆ ಮತ್ತೆ ಎದೆ ಇದರ ಮಧ್ಯಭಾಗ ಜತ್ರು ಅಂತ. ಅದನ್ನು ತಿಳ್ಕೊಂಡು ಒಂದೊಂದು ಲಕ್ಷಣ, ಒಂದೊಂದು ಅವಯವಗಳಲ್ಲೂ ಲಕ್ಷಣ ಇರಬೇಕು. ಅದು ಹೇಗೆ ಅಂತ ಹೇಳಿಬಿಟ್ರೆ ಆ ಕುತ್ತಿಗೆ ಶಂಖದಂತೆ ಅಗಲವಾಗಿರ್ಬೇಕು, ಎದೆ ವಿಶಾಲವಾಗಿರ್ಬೇಕು, ಆ ಮಧ್ಯದ ಭಾಗನೂ ಕೂಡ ಅದು ಸುಂದರವಾಗಿರ್ಬೇಕು. ಅದೆಲ್ಲ ಲಕ್ಷಣಗಳಲ್ಲಿ ಇರತಕ್ಕಂಥದ್ದು. ಇವತ್ತೆಲ್ಲ ಹಸ್ತ ಸಾಮುದ್ರಿಕ ಅಂತ ನಾವು ಕೇಳ್ತೇವೆ, ಅದು ಲಕ್ಷಣದ ಒಂದು ಪಾರ್ಟ್ ಅಷ್ಟೇ. ಇಡೀ ದೇಹಕ್ಕೆ ಲಕ್ಷಣ ಹೇಳಿದ್ದಾರೆ, ಹೀಗಿರ್ಬೇಕು. ಅದು ಪರಿಪೂರ್ಣವಾಗಿರೋದು ಒಂದು ಪರಮಾತ್ಮನಿಗೆ. ಅದನ್ನು ಬಿಟ್ಟರೆ ವಾಯುದೇವರು, ಬೇರೆ ಯಾರಿಗೂ ಕೂಡ ಲಕ್ಷಣ ಬರ್ತಾ ಕಡಿಮೆ ಆಗಿಬಿಡತ್ತೆ. ಯಾರ ಕೇಳಿದ್ರೆ ಆಚಾರ್ಯ ನಮಗೆಲ್ಲ ಎಷ್ಟು ಲಕ್ಷಣ ಇದೆ, ನಿಮ್ಗೆ ಲಕ್ಷಣ ಇಲ್ಲ, ಇರೋದೆಲ್ಲ ಅವಲಕ್ಷಣ ಅಷ್ಟೇ ಅಂತ. ದೇವತೆಗಳಿಗೆ ಆ ಲಕ್ಷಣಗಳಿರತ್ತೆ, ಅದಕ್ಕೆ ಅವರನ್ನು ಚಿಂತನೆ ಮಾಡ್ತಕ್ಕಂಥದ್ದು. ಹಾಗೆ ಅವರು ಹೇಳ್ತಾ ಇದ್ದಾರೆ, ಅವರಿಗೆ ಆ ಪೃಥು ತುಂಗ ವಕ್ಷಸಂ, ಅಗಲವಾದಂತಹ ಒಂದು ವಕ್ಷಸ್ಥಲ, ಅದರ ಜೊತೆಗೆ ಆವರ್ತನಾಭಿಮ್, ಹೊಕ್ಕಳು ಆಳವಾಗಿರ್ಬೇಕಂತೆ ಅದು. ಆಮೇಲೆ ಕೂತ್ಕೊಂಡ್ರೆ ಹೊಟ್ಟೆ ಮೇಲೆ ತಿರುವಳಿ ಬಿಡಬೇಕಂತ. ಅದಕ್ಕೆ ಪರಮಾತ್ಮನ ಬಗ್ಗೆನೂ ಕೂಡ ವರ್ಣನೆ ಮಾಡುವಾಗ ಶ್ರೀಮದ್ ಆಚಾರ್ಯ ಹೇಳ್ತಾರೆ, ವಲಿತ್ರಯಾಂಕಿತಂ ನಿತ್ಯಂ ಉಪಗೂಢಂ ಶ್ರೀಯೈಕಯ.
ಪರಮಾತ್ಮನ ಹೊಟ್ಟೆ ಪುಟ್ಟದು, 3 ಗೆರೆಗಳಿರ್ಬೇಕು. ಆದರೂ ಮಹಾನುಭಾವ ಪ್ರಳಯ ಕಾಲದಲ್ಲಿ ಎಲ್ಲ ಹೊಟ್ಟೆಯಲ್ಲಿ ಹಾಕೊಂಡ್ಬಿಟ್ಟಿರ್ತಾನೆ. 1 ಇಂಚು ಹೊಟ್ಟೆ ಮುಂದೆ ಬಂದಿರೋದನ್ನು ನಮಗೆ ಊಟ ಮಾಡಿದ್ರೆ ಹಿಡ್ದಪ್ಪ ಹೊಟ್ಟೆ ಆಗ್ಬಿಟ್ಟಿರತ್ತೆ. ಪರಮಾತ್ಮ ಪ್ರಳಯ ಕಾಲದಲ್ಲಿ ಎಲ್ಲವನ್ನ ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡಿರ್ತಾನೆ. ಆದರೂ ಕೂಡ ಆ ಪುಟ್ಟ ಹೊಟ್ಟೆ ಅದು ಕಳ್ಳ ಹೊಟ್ಟೆ ಇದ್ದಂಗೆ ಇರತ್ತೆ, ಅದೇನು ಮುಂದೆ ಬರೋದೆಲ್ಲ ಸೂಟ್ ಕೇಸ್ ಇದ್ದಂತೆ ಇರತ್ತೆ. ಹಾಗೆ ಇಲ್ಲೂ ಕೂಡ ಆ 3 ಗೆರೆಗಳು ಅವರ ಒಂದು ದಿವ್ಯವಾದ ಹೊಟ್ಟೆ ಮೇಲೆ ಇದೆ. ಅದು ಕೂಡ ಮಹಾಲಕ್ಷಣಗಳಲ್ಲಿ ಅದು ಸೇರಿರ್ತಕ್ಕಂಥದ್ದಾಗಿದೆ. ಒಲಿ ಒಲ್ಗು ಉದರಂಚ, ಒಲಿ ಅಂದರೆ ತಿರುವಳಿ, ಅದು ಒಲ್ಗು ಸುಂದರವಾಗಿರ್ಬೇಕು. ಅದು ಬಿಟ್ಟು ಒದ್ದಾಡಿ ಪೆನ್ನಿನಿಂದ ಬ್ಲಾಕ್ ಇಂಕಿನ ಬರ್ಕೊಂಡು ಅವು ಗೆರೆಗಳು ಹಾಕೊಳ್ಳೋದೆಲ್ಲ ಸಹಜವಾಗಿ ಅದು ಇರತಕ್ಕಂಥದ್ದು. ಜೊತೆಗೆ ಅವರು ದಿಗಂಬರಂ ವಕ್ರ ವಿಕೀರ್ಣಕೇಶ, ಅವರಿಗೆ ಬಟ್ಟೆನೇ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಯಾಕೆ ಅಂದರೆ ಶುಕಾಚಾರ್ಯರಿಗೆ ದೇಹದ ಮೇಲೆ ವ್ಯಾಮೋಹ ಇಲ್ಲ, ಬಟ್ಟೆ ಮೇಲೆ ಮೊದಲೇ ವ್ಯಾಮೋಹ ಇಲ್ಲ, ಮತ್ತೆ ಯಾಕೆ ಬಟ್ಟೆ ಹಾಕ್ಕೊಳ್ಬೇಕು? ಆದ್ದರಿಂದ ಅವರು ದಿಗಂಬರರಾಗಿ ಬರ್ತಾ ಇದ್ದಾರೆ. ಮತ್ತೆ ವಕ್ರ ವಿಕೀರ್ಣ ಕೇಶಂ, ಅವರ ತಲೆ ಮೇಲೆ ಗುಂಗುರು ಕೂದಲುಗಳು ಅವೆಲ್ಲ ಕಣ್ಣು ಮುಂದೆ ಬಂದಿದೆ, ಕಿವಿಮೇಲೆಲ್ಲ ಬಿದ್ದು ಬಿಟ್ಟಿದೆ. ಯಾಕೆನ ಕಟ್ಟಿಂಗೇ ಇಲ್ಲ ಅವರು. ಆದ್ರ ಅವಧೂತಚರ್ಯಲ್ಲಿದ್ದವರು ಜಟಾಜೂಟಗಳನ್ನು ಬಿಟ್ಬಿಟ್ಟಿರ್ತಾರೆ. ಇವತ್ತಿಗೂ ಕೂಡ ಅನೇಕ ಋಷಿಮುನಿಗಳ ಜಟೆ ಬಿಡ್ತಾರೆ. ಯಾಕೇನು ಒಮ್ಮೆ ಗಂಗಾ ಸ್ನಾನ ಮಾಡಿದರೆ ಆ ಗಂಗೆ ಕೂದಲಲ್ಲಿ ಹಂಗೆ ಇರಬೇಕಂತ, ಕಟ್ಟಿಂಗ್ ಮಾಡಿಸ್ಬಿಟ್ರೆ ಆ ಗಂಗೆಯ ಸನ್ನಿಧಾನ ಹೋಗ್ಬಿಡತ್ತೆ ಅಂತ. ಅದಕ್ಕೆ ಜಟಾಜೂಟ ಕಟ್ಟಿ ಇಷ್ಟು ಎತ್ತರ ಬಿಟ್ಟಿರುತ್ತೆ. ಅದಕ್ಕೆ ರುದ್ರದೇವರು ಹಾಗೆ ಜಟಾಜೂಟದಲ್ಲಿ ಯಾವಾಗಲೂ ಗಂಗೆ, ಯಾಕೆಂದ್ರೆ ಗಂಗೆ ತಲೆ ಮೇಲಿದ್ದರೆ ಹರಿಪಾದೋದಕ ನಿತ್ಯ ತಲೆ ಮೇಲೆ ಇಟ್ಕೊಂಡಂಗೆ. ಆದರೆ ನಾವೆಲ್ಲ ಹಂಗೆ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ನಿತ್ಯ ಗಂಗಾ ಜಲದಂತೆ ಇರುವ ಪರಮಾತ್ಮನ ಪಾದೋದಕ ತಲೆ ಮೇಲೆ ಹಾಕ್ಕೋಬೇಕು. ಅದಕ್ಕೆ ದೇವರ ನಿರ್ಮಾಲ ತೀರ್ಥ ಮೂಸರೆ ತಗೊಳ್ಬೇಕು. ಆಮೇಲೆ ಒಂದು ಹನಿ ತಲೆ ಮೇಲೆ ಹಾಕೊಂಡ್ಬಿಟ್ರೆ ಅದು ಗಂಗೆಗಿಂತ ಪವಿತ್ರ. ಶಾಲಿಗ್ರಾಮದ ಸನ್ನಿಧಾನ ಅದರಿಂದ ತೀರ್ಥ ಬಂದಿರತಕ್ಕಂಥದ್ದು. ಆದರೆ ಅವ್ರಿಗೆ ಹೇಗಪ್ಪ ಅಂದರೆ ವಕ್ರ ವಿಕೀರ್ಣ ಕೇಶಂ, ಆ ಗುಂಗುರು ಕೂದಲುಗಳು ಎಲ್ಲ ಕಡೆ ಹರಡಿರ್ತಕ್ಕಂಥದ್ದು. ಪ್ರಲಂಬ ಬಾಹುಂ, ಅಜಾನುಬಾಹುಗಳಾಗಿದ್ದಾರೆ. ಅವ್ರು ನಿಂತ್ಕೊಂಡ್ರೆ ಅವ್ರ ಕೈಗಳೆಲ್ಲ ಮಂಡಿವರೆಗೆ ಬರ್ತಾವೆ. ಕೂತ್ಕೊಂಡ್ರೆ ಎಷ್ಟು ಕುಳಗಿದ್ರು ಕೂಡ ಮಂಡಿಗೆ ಬರ್ತಾವೆ ಕೈಗಳು. ನಿಂತ್ಕೊಂಡ್ರೆ ಅಜಾನುಬಾಹು ಅಂತ ಆ ಥರ ಉದ್ದನೆಯ ಒಂದು ಶರೀರ ದೇಹ ಇದೆ. ಅದರ ಜೊತೆಗೆ ಅವರೆಂಥವರಪ್ಪ ಅಂತ ಹೇಳಿದರೆ ಸ್ವಮರೋತ್ತಮಾಭಂ, ಅವರನ್ನು ನೋಡಿದಂತಹ ಗುರುತಿರುವ ವ್ಯಕ್ತಿಗಳಿಗೆಲ್ಲ ಇವರು ದೊಡ್ಡ ದೇವೋತ್ತಮರು ಅಂತ ಜ್ಞಾನ ಬರಬೇಕಂತ. ಯಾಕೆಂದರೆ ಮಹರುದ್ರ ದೇವರು ಎಲ್ಲ ತತ್ವಾಭಿಮಾನಿಗಳಿಗೆ, ಇಂದ್ರದೇವರಿಗೆ ಉತ್ತಮರಾಗಿರ್ತಕ್ಕಂಥ ದೇವತೆಗಳು. ಉತ್ತಮರು ಅಂದರೆ 3 ಥರ ಇದೆ. ನಮಗೆ ಭೂಲೋಕದಲ್ಲಿ ಉತ್ತಮರು ಯಾರು ಅಂದರೆ ನಮ್ಮ ತಂದೆ ತಾಯಿಗಳು. ದೇವಲೋಕಕ್ಕೆ ಹೋದರೆ ನಮಗೆ ಇಂದ್ರದೇವರ ಕೈಗೆ ಅಭಿಮಾನಿ, ಅವರು ಉತ್ತಮರು, ಅವರ ತತ್ವದೇವತೆಗಳಲ್ಲಿ ಉತ್ತಮರು. ಆಮೇಲೆ ಎಲ್ಲ ತತ್ವದೇವತೆಗಳಿಗೆ ಉತ್ತಮರು ಯಾರು ಅಂದರೆ ಮಹಾರುದ್ರ ದೇವರು. ಅವರಿಗಿಂತ ಸರ್ವ ದೇವೋತ್ತಮರು ಯಾರು ಅಂತ ಹೇಳಿದರೆ ಅದು ಆ ವಾಯುದೇವರು. ಪರಮಾತ್ಮ ನೀವು ತತ್ವೇಶ್ವರಿಗೆ ಉತ್ತಮ, ದೇವೋತ್ತಮ ಅಲ್ಲ, ಅವನು ಸರ್ವೋತ್ತಮ. ಭಗವಂತ ಸರ್ವೋತ್ತಮ, ವಾಯುದೇವರು ಜೀವೋತ್ತಮರು, ರುದ್ರದೇವರು ದೇವೋತ್ತಮರು, ಆಮೇಲೆ ಇಂದ್ರದೇವರು ಬರೀ ತತ್ವೇಶ್ವರಿಗೆ ಉತ್ತಮರು. ಹೀಗೆಲ್ಲ ಅದು ಕಡಿಮೆ ಆಗ್ತಾ ಬಂದ್ಬಿಡುತ್ತೆ. ಅದಕ್ಕೆ ಇವರನ್ನು ನೋಡಿದರೆ ಸ್ವಮರೋತ್ತಮಾಭಂ, ಸು ಅಮರ ಉತ್ತಮ ಆಭಂ, ಒಳ್ಳೆ ದೇವತೆಗಳ ಒಂದು ಕಳೆ ಅವ್ರ ಮುಖದಲ್ಲಿ ಕಾಣಿಸ್ತಾ ಇದೆ. ಯಾಕೆ ಅಂದರೆ ಅವರಲ್ಲಿ ಅಂತಹ ಶಕ್ತಿ ಎದ್ದು ಕಾಣಿಸ್ತಾ ಇದೆ. ಶ್ಯಾಮಂ ಸದಾ ಆಭೀಚ್ಯ ವಯೋಂಗ ಲಕ್ಷ್ಮ್ಯ, ಯಾವಾಗಲೂ ಕೂಡ 16 ವರ್ಷದ ನವತರುಣರಂತೆ. ಅವರಿಗೆ ಸ್ವೀಟ್ 16 ಏಜ್ ಮುಂದೆ ಹೋಗೇ ಇಲ್ಲ ಅವ್ರಿಗೆ. ಯಾಕಿನ ಪರಮಾತ್ಮ ಆ ಥರದ ಒಂದು ಅವರಿಗೆ ಅನುಗ್ರಹ ಮಾಡಿಬಿಟ್ಟಿದ್ದಾರೆ. ಎಷ್ಟೋ ಯತಿಗಳನ್ನು ನಾವು ನೋಡ್ಬೋದು, ಅವರಿಗೆಲ್ಲ ತುಂಬ ಏಜ್ ಆದರೂ ಏನು 30 ಇರ್ಬೋದು ಅನ್ನಿಸ್ತಾ ಇರುತ್ತೆ. ಯಾಕೆ ಅಂದರೆ ನಿರಂತರ ಧ್ಯಾನ, ಚಿಂತನೆ, ಭಗವಂತನಲ್ಲಿ ಅವರ ಮನಃಪ್ರವಣತೆ, ಇದರಿಂದ ಅವ್ರ ಏಜ್ ಕಡಿಮೆ ಆದಂತೆ ಆಗ್ತಾ ಇರುತ್ತೆ. ಅದೇ ಗೃಹಸ್ಥರು ನೋಡಿ, ಅವರಿಗೆಲ್ಲ ಇನ್ನೂ 60 ಆಗಿಲ್ಲ, 70 ಕಣ್ಣಂಗೆ ಕಾಣ್ತಾ ಇರುತ್ತೆ. ಯಾಕೆ ಅಂದರೆ ಇಂದ್ರಿಯ ಲೌಲ್ಯ, ಇಂದ್ರಿಯ ಚಾಪಲ್ಯಕ್ಕೆ ಒಳಗಾದವರಲ್ಲಿ ತೇಜಸ್ಸಿರೋದಿಲ್ಲ. ಆವಾಗ ಅದು ತೇಜಸ್ಸೆಲ್ಲ ಕಡಿಮೆ ಆಗ್ತಾ ಬಂದ್ಬಿಡತ್ತೆ. ಆದರೆ ಇವರು ಮಾತ್ರ ಯಾವಾಗಲೂ 16 ವರ್ಷದ ನವ ತರುಣರಾಗಿದ್ದಾರೆ. ಅದರ ಜೊತೆಗೆ ಆಪೀಚ್ಯ ವಯೋಂಗ ಲಕ್ಷ್ಮ್ಯ, ಒಂದೊಂದು ಅವಯವಗಳಲ್ಲೂ ಕೂಡ ಆ ಕಾಂತಿ ಎಂಬುದು ಅದು ತುಂಬಿ ಹೊರಗಡೆ ತುಳುಕುವಂತೆ ಆಗ್ತಾ ಇದೆ. ಯಾವುದೋ ಮುಖ ಮಾತ್ರ ಚೆನ್ನಾಗಿದೆ, ಮೈಯೆಲ್ಲ ಕಪ್ಪಗಿದೆ ಅಂತಲ್ಲ, ಎಲ್ಲವೂ ಕೂಡ ಅವರಲ್ಲೂ ಲಕ್ಷಣ ಭರಿತವಾಗಿರ್ತಕ್ಕಂಥದ್ದಾಗಿದೆ. ಅವರು ಬರುವಾಗ ಮುಗುಳು ನಗೆಯಿಂದ ಬರಬೇಕಂತೆ, ಅವಾಗ ನಗುತ್ತಾ ಬರಬೇಕು. ಯಾಕೆ ನಗುತ್ತಾ ಇದ್ರು ಅಂದರೆ ಒಳಗಡೆ ಆನಂದ ಇದ್ದರೆ ನಮಗೆ ಗೊತ್ತಿಲ್ಲದೆ ಮುಗುಳು ನಗೆ ಬರ್ತಾ ಇದೆ. ಒಳಗಡೆನೆ ತುಂಬ ಟೆನ್ಷನ್ ಇದ್ದರೆ ನಗುವುದನ್ನು ಅಂತಾನೆ, ಸರಿಯಾಗಿ ನಗಕ್ಕೆ ಬರಲ್ಲ. ಆದರೆ ಅವರಿಗೆ ಆತ್ಮಾನಂದ, ಬಿಂಬನ ಸಾಕ್ಷಾತ್ಕಾರ ಅವರಿಗೆ ಆಗೋಗ್ಬಿಟ್ಟಿದೆ. ಆದ್ದರಿಂದ ಸ್ತ್ರೀಣಾಂ ಮನೋಜ್ಞಂ ರುಚಿರಸ್ಮಿತೇನ, ಅವರ ಸುಂದರವಾದ ಮುಗುಳನಗೆ ಎಲ್ಲ ಹೆಂಗಳೆಯರನ್ನು ಆಕರ್ಷಣೆ ಮಾಡ್ತಾ ಇತ್ತಂತೆ. ಶುಕಾಚಾರ್ಯರು ಬಂದರೆ ಅವರು ಮುಖದ ಮುಗುಳನಗೆ ನೋಡೋದಕ್ಕೆ ಹೆಣ್ಣು ಮಕ್ಕಳೆಲ್ಲ, ಯುವತಿಯರೆಲ್ಲ ಗುಂಪಾಗಿ ಬರ್ತಾ ಇದ್ರು. ಆದರೆ ಇವರೇನು ಅವರನ್ನು ಆಕರ್ಷಣೆ ಮಾಡಬೇಕು ಅಂತ ನಗುತ್ತಾ ಇದ್ದದ್ದಲ್ಲ, ಅವರು ಆತ್ಮಾನಂದದಿಂದ ನಗುತ್ತಾ ಇದ್ರು. ಅವರ ಮುಗುಳನಗೆ ಅದು ಸ್ತ್ರೀಯರಿಗೂ ಕೂಡ ಆಕರ್ಷಕವಾಗಿರ್ತಕ್ಕಂಥದ್ದಾಗಿದೆ. ಆವಾಗ ಅಂಥವ್ರವರು ಬಂದಿದ್ದಾರೆ. ಪ್ರತ್ಯುತ್ಥಿತಾಹತೆ ಮುನಯ ಶ್ವಾಸನೇಭ್ಯ ತಲ್ಲಕ್ಷಣ ಅಪಿ ಗೂಢವರ್ಚಸ, ಎಲ್ಲ ಋಷಿಮುನಿಗಳಿಗೆಲ್ಲ ಗೊತ್ತಾಗ್ಬಿಡ್ತು. ಯಾಕೆ ಅಂದರೆ ಈ 16 ವರ್ಷದ ಬೆತ್ತಲೆ ಬರುವ ದಿಗಂಬರ ಅಂದರೆ ಅವರು ಶುಕಾಚಾರ್ಯರು, ಬೇರೆ ಯಾರು ಕೂಡ ಅಲ್ಲವೇ ಇಲ್ಲ.
ಅಂಥೇಳಿ ಋಷಿಮುನಿಗಳಿಗೆಲ್ಲ ಗೊತ್ತಿತ್ತು. ಯಾಕೆ ಅಂದರೆ ಋಷಿಮುನಿಗಳಿಗೆ ಉಪದೇಶ ಮಾಡಲಿಕ್ಕೆ ಬ್ರಹ್ಮದೇವರು ಕೊಟ್ಟ ಗುರುಗಳು ಅಂದರೆ ಶುಕಾಚಾರ್ಯರು. ಒಮ್ಮೆ ಋಷಿಗಳೆಲ್ಲ ಹೋಗ್ಬಿಟ್ಟು ಬ್ರಹ್ಮದೇವರ ಹತ್ರ ಕೇಳಿದ್ರು. ಯಾಕಂದರೆ ಎಲ್ಲ ಬ್ರಹ್ಮದೇವರ ಮಕ್ಕಳೇ ಅಲ್ಲ, ಮರೀಚಿ, ಅತ್ರಿ, ಪುಲಹ, ಪುಲಸ್ತ್ಯ ಅವರೆಲ್ಲ, ಸ್ವಾಮಿ ನಮಗೆ ಒಬ್ಬರಿಗಿಂತ ಒಬ್ಬರು ಗಡ್ಡ ಜಾಸ್ತಿ ಬಂದಿದೆ, ಜ್ಞಾನ ಯಾರಿಗೂ ಜಾಸ್ತಿ ಇಲ್ಲ, ಯಾರಿಗೆ ಜ್ಞಾನ ಜಾಸ್ತಿ ಇದೆ ಅಂಥ ಗುರುಗಳನ್ನು ಕೊಡಿ ಅಂತ ಹೇಳಿದ್ರು. ಅದಕ್ಕೆ ಬ್ರಹ್ಮದೇವರು ಹೇಳಿದರು, ನೋಡಪ್ಪ, ವೇದವ್ಯಾಸ ದೇವರ ಮಕ್ಕಳು ಭೂಲೋಕದಲ್ಲಿ ಶುಕಾಚಾರ್ಯ ಇದ್ದಾರೆ, ಅವರನ್ನೇ ನಿಮಗೆ ಗುರುಗಳಾಗಿ ಕೊಟ್ಬಿಟ್ಟಿದೆ. ಅವತ್ತಿನಿಂದ ಶುಕಾಚಾರ್ಯರಿಗೆ ಒಂದು ಹೆಸರು ಏನು ಅಂದರೆ ಅವರಿಗೆ ಬ್ರಹ್ಮರಾತ ಅಂತ ಹೆಸರು. ಶುಕಾಚಾರ್ಯರಿಗೆ ಬ್ರಹ್ಮರಾತ. ಆಮೇಲೆ ಪರೀಕ್ಷಿತ್ ರಾಜನಿಗೆ ವಿಷ್ಣುರಾತ. ಯಾಕೆ ಅಂದರೆ ವಿಷ್ಣುವಿನಿಂದ ರಕ್ಷಿತನಾಗಿದ್ದಾನೆ, ಗರ್ಭದಲ್ಲಿರುವಾಗಲೇ ಪರಮಾತ್ಮ ರಕ್ಷಣೆ ಮಾಡಿದ್ದಾನೆ. ಅದಕ್ಕೆ ಮುಂದೆ ಬರುತ್ತೆ ಸ ವಿಷ್ಣುರಾತಃ ಅತಿಥಯೇ ಅಂತ ಹೇಳ್ತಾರೆ. ಅವನಿಗೆ ವಿಷ್ಣುರಾತ ಪ್ರಸಿದ್ಧಿ ಬಂದದ್ದೆಲ್ಲ ಪರೀಕ್ಷಿತ ಅಂತ. ಯಾಕೆ ಅವನು ಎಲ್ಲೇ ಹೆಜ್ಜೆ ಇಡಬೇಕಾದ್ರೆ ನಮ್ಮ ಅರಣ್ಯಕಾಚಾರ್ಯ ಬರೀತಾರೆ, ಅವನಿಗೆ ಪರೀಕ್ಷಿತ ಅಂತ ಯಾಕೆ ಹೆಸರು ಬಂತು ಅಂದರೆ ಅವನಿಗೆ ದೊಡ್ಡವನಾದ್ಮೇಲೆ ಸುದ್ದಿ ತನ್ನ ಬಗ್ಗೆ ಗೊತ್ತಾಗ್ಬಿಡುತ್ತಂತ. ಇವನಿಗೆ ಮುಂದೆ ಒಂದು ದಿನ ಹಾವು ಕಚ್ಚಿ ಸಾಯ್ತಾನೆ ಅಂತ ಅವನಿಗೆ ಸುದ್ದಿ ಗೊತ್ತಾಗ್ಬಿಡು. ಈಗ ಪರೀಕ್ಷಿತ ರಾಜ ಹುಟ್ಟಿದಾಗ ಧರ್ಮರಾಜ ಜೋಶಿಗಳನ್ನು ಕರೆಸಿದ, ಅವ್ರ ಹತ್ರ ಕೇಳಿದ, ಹೇಗೆ ನಮ್ಮ ಮೊಮ್ಮಗನ ಭವಿಷ್ಯ ಹೇಗಿದೆ ಹೇಳಿ. ಅವ್ರು ಹೇಳಿದರು, ಏನ್ರಿ ಮಹಾನುಭಾವ ಇವನು, ಅದ್ಭುತ ಚಕ್ರವರ್ತಿ, ಸಾಕ್ಷಾತ್ ಶ್ರೀರಾಮಚಂದ್ರನಂತೆ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ಅವನಂತೆ ರಾಜ್ಯಭಾರ ಮಾಡ್ತಾನೆ, ಕಲಿಯನ್ನೇ ನಿಗ್ರಹ ಮಾಡ್ತಾನೆ. ಆದರೆ ಅಂದ್ಬಿಟ್ಟು ಏನಾದರೆ ಹಾವು ಕಚ್ಚಿಸ್ಕೊಂಡು ಸತ್ತೋಗ್ತಾನೆ. ಅವನಿಗೆ ಮರಣ ತಕ್ಷಕನಿಂದ ಇದೆ. ಅದು ಹೆಂಗೋ ಗೊತ್ತಾಗ್ಬಿಡುತ್ತಂತೆ ಪರೀಕ್ಷಿತನಿಗೆ. ಅವತ್ತಿನಿಂದ ಅವನಿಗೆ ಎಲ್ಲೇ ಕಾಡಲ್ಲಿ ಹೋಗ್ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡ್ಬೇಕಂತ, ಹಾವಿದೆಯಾ ಚೋಳಿದೆಯಾ, ಅದಕ್ಕೆ ಅವನಿಗೆ ಪರೀಕ್ಷಿತ. ಆದ್ರಿಂದ ತದನೇನ ಬಾಲ್ಯಮಾರಭ್ಯ ಜಾತಕ ಕೋವಿದಾತು ಸ್ಪಷ್ಟಂ ಗೃಹೀತವತಃ. ಅವ್ರು ಹೇಳ್ತಾರೆ, ಸರ್ವತ್ರ ಸಂಪರೀಕ್ಷೆ ಗತವತಃ ಅತಯೋ ಪರೀಕ್ಷಿತಿ ಜನೈಹಿ ಪರಿಭಾಷ್ಯಮಾನಸ್ಯ ಅಂತ ಹೇಳ್ಬಿಡ್ದ. ನಮ್ಮ ಅರಣ್ಯಕಾಚಾರ ಕೊಟ್ಟ ಹೊಸ ಅರ್ಥ ಪರೀಕ್ಷಿತನಿಗೆ ಏನು ಅಂದರೆ ಅವನು ಪರೀಕ್ಷೆ ಮಾಡಿ ನಡೀತಾ ಇದ್ದ, ಅದಕ್ಕೆ ಪರೀಕ್ಷಿತ. ಅವನಿಗೆ ಒರಿಜಿನಲ್ ಹೆಸರು ವಿಷ್ಣುರಾತ, ಅದು ಹೋಗೇ ಬಿಡ್ತು. ಯಾರಿಗೋ ಹೆಸರಿಟ್ಟಿರ್ತಾರೆ, ಮತ್ತೆ ಮಗು ಸಾಯಬಾರ್ದು ಅಂತ ಗುಂಡ ಅಂತ ಕರಿತಿರ್ತಾರೆ. ಅವ್ರ ಮುಂದೆ ಬೇರೆ ಹೆಸರು ಇರುತ್ತೆ, ಸಿನಾಚಾರ ಏನೋ ಇರುತ್ತೆ. ಕೊನೆಗೆ ಅವ್ರಿಗೆ ಆ ಸಿನಾಚಾರ ಬರೋದೇ ಇಲ್ಲ. ಗುಂಡ ದೊಡ್ಡವನಾದ್ಮೇಲೆ ಗುಂಡಾಚಾರ್ಯ, ಸಾಯದನು ಗುಂಡಾಚಾರ್ಯ, ಅವ್ರಿಗೆ ಒರಿಜಿನಲ್ ಹೆಸರು ಬರೋದೇ ಇಲ್ಲ. ಹಾಗೆ ಅವನಿಗೆ ವಿಷ್ಣುರಾತ ಹೋಗೇ ಬಿಡ್ತು. ವಿಷ್ಣುರಾತ ಬರಲೇ ಇಲ್ಲ ಎಲ್ಲೂ ಕೂಡ, ಆದರೆ ಅವನು ಬಂದದ್ದು ಪರೀಕ್ಷಿತ. ಅವನಿಗೆ ಬ್ರಹ್ಮರಾತರು ಯಾರು ಅಂದರೆ ಶುಕಾಚಾರ. ಬ್ರಹ್ಮದೇವರು ಕೊಟ್ಟಿದ್ದಾರಂತೆ ಋಷಿಮುನಿಗಳಿಗೆಲ್ಲ, ಇವರನ್ನು ನೀವು ಗುರುಗಳನ್ನು ಇಟ್ಕೊಳ್ಳಿ. ಅವರಂದ್ರು, ನಮಗೆಲ್ಲ ಏನು 600-500 ವರ್ಷ ಆಗಿದೆ, ಇವ್ರಿಗೆ 16 ವರ್ಷ, ಏನು ಹುಡುಗನ ಕೂಡಿಸ್ಕೊಂಡು ಪಾಠ ಕೇಳಬೇಕಂತ ಹೇಳಿ. ಅದಕ್ಕೆ ಬ್ರಹ್ಮದೇವರು ಹೇಳಿದ್ರಂತೆ, ನೋಡಿ, ತಲೆ ನೆರೆತ ಮಾತ್ರಕ್ಕೆ ಅವನು ದೊಡ್ಡವನಲ್ಲ, ಯಾರ ತಲೆ ಕಪ್ಪಗಿದ್ರು ಒಳಗಡೆ ಜ್ಞಾನ ಜಾಸ್ತಿ ಇರುತ್ತಲ್ಲ ಅವನು ಗುರುಗಳು ಅಂತ ಹೇಳಿದ್ರಂತೆ. ಇದನ್ನು ಮನುಸ್ಮೃತಿಕಾರ ಒಂದ್ ಕಡೆ ಹೇಳ್ತಾನೆ, ನತೇನ ವೃದ್ಧೋ ಭವತಿ ಏನಾಸ್ಯ ಫಲಿತಂ ಶಿರಃ ಯೋ ಯುವಾಪ್ಯಧೀಯಾನಃ ತಂ ದೇವಾಹ ಸ್ಥವಿರಂ ವಿದುಹು. ಜಗತ್ತಿನಲ್ಲಿ ನೋಡಿ, ಇವನು ಮುದುಕ, ಇವನು ಯುವಕ ಅಂತ ನಾವು ಕರೆಯೋದಕ್ಕೆ ಮಾನದಂಡ ಏನಪ್ಪಾ ಅಂದ್ರೆ, ಇವನ ತಲೆ ನೆರೆತಿದೆಯಾ, ಹಣ್ಣಾಗಿದೆಯಾ, ಹಾಗಾದ್ರೆ ಬಿಡಿ ಇವನು ಮುದುಕ. ಇನ್ನು ಕೂದಲೆಲ್ಲ ಕಪ್ಪಗಿದೆ, ಗುಂಗುರು ಕೂದಲು ಕಪ್ಪಗಿದೆ ಅಂದರೆ ಇವನು ಯುವಕ ಅಂತ. ಆದರೆ ಮನುಸ್ಮೃತಿಕಾರ ಹೇಳ್ತಾ ಇದ್ದಾನೆ, ನೋಡಿ, ತಲೆ ಅದು ಹಣ್ಣಾಗಿ ನೆರೆತಿದ್ರು ಕೂಡ ಒಂದು ಸರಿಯಾಗಿ ಜ್ಞಾನ ಇಲ್ಲ ಅಂತ ತೊಗೊಂಡು ಏನು ಮಾಡ್ಬೇಕು, ಅವನು ಉಪಯೋಗ ಇಲ್ಲ. ಆದರೆ ಯಾರು ಕಪ್ ಕೂದಲಿದ್ರು, ಸಣ್ಣ ವಯಸ್ಸಿದ್ರು, ಒಳ್ಳೆ ಜ್ಞಾನಿಯಾಗಿದ್ದರೆ ಅವನೇ ಜ್ಞಾನಿಗಳ ದೃಷ್ಟಿಯಲ್ಲಿ ಮುದುಕ. ಆದರೆ ಈ ಮುದುಕರೇ ನಿಜವಾದ ಯುವಕರು ಅಂದ್ರೆ ಈ ಕಾನ್ಸೆಪ್ಟ್ ಕೊಡ್ತಾರೆ. ಶುಕಾಚಾರ್ಯರು ಎಲ್ಲವನ್ನ ಬಲ್ಲ ಸರ್ವಜ್ಞ ಮೂರ್ತಿಗಳು, ಅವ್ರಿಗೆ ಏನು ಗೊತ್ತಿಲ್ಲ, ಅವ್ರಿಗೆ ಸಕಲವನ್ನು ಕೂಡ ವೇದವ್ಯಾಸ ದೇವರು ತಿಳ್ಕೊಂಡ್ಬಂದ್ಬಿಟ್ಟಿದ್ದಾರೆ. ಜೊತೆಗೆ ವೇದವ್ಯಾಸ ದೇವರಿಗೆ ಪ್ರಿಯವಾದ ಗಿಣಿ, ಆಮೇಲೆ ತತ್ವ ಚಿಂತಾಮಣೆ, ಜ್ಞಾನದ ಅರಗಿಣಿಯಾಗಿ ಅವರು ಬಂದ್ಬಿಟ್ಟಿದ್ದಾರೆ. ಆದ್ರಿಂದ ಆ ಶುಕಾಚಾರ್ಯರು ಅವರು ಆ ಬ್ರಹ್ಮಾದಿಗಳ ಮೂಲಕ, ಬ್ರಹ್ಮದೇವರ ಮೂಲಕ ಗುರುಗಳನ್ನಾಗಿ ಇವರೆಲ್ಲ ಪಡ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲೋದ್ರೆ ಅಷ್ಟೆಲ್ಲ ಋಷಿಮುನಿಗಳಿದ್ದಾಗ ಯಾರೇ ಭಾಗವತ ಪ್ರವಚನ ಮಾಡೋರು ಅಂದರೆ ಈ 16 ವರ್ಷದ ಹುಡುಗ ಅಂದ್ರೆ ಎದ್ದೋಗ್ಬಿಡ್ಬೇಕಾಗಿತ್ತು. ಆದರೆ ಅವರೆಲ್ಲ ಕೈ ಮುಕ್ಕೊಂಡು ಕೂತಿದ್ದಾರೆ. ಯಾಕೆ ಅಂದರೆ ಅವರಿಗೆ ತಲ್ಲಕ್ಷಣಜ್ಞಾ ಅಪಿ ಗೂಢ ವರ್ಚಸಂ ಪ್ರತ್ಯುತ್ಥಿತಾ ಮುನಯಶ್ಚ ಆಸನೇಭ್ಯ. ದಿಢೀರಂತೆ ಅದು ನಿಂತ್ಕೊಂಡ್ಬಿಟ್ರು. ಕೆಲವೊಮ್ಮೆ ಸ್ವಾಮಿಗಳು ಬಂದರೆ ಇದ್ದವರಿಗೆಲ್ಲ ಹೇಳ್ರಿ ಅಂತ ಬಡ್ಕೋಬೇಕು, ಯಾರು ಹೇಳೋದೇ ಇಲ್ಲ. ಆದರೆ ಇವರು ಬಂದರೆ ತಕ್ಷಣ ಅವ್ರು ಎದ್ದು ನಿಂತಿದ್ದಾರೆ. ಯಾಕೆ ಅಂದರೆ ಅವರ ಲಕ್ಷಣ ಆ ಬಲ್ಲಂತವರು ಋಷಿಮುನಿಗಳು. ಆವಾಗ ಸವಿಷ್ಣುರಾತೋ ಅತಿದಯಾಗತಾಯ ತಸ್ಮೈ ಸಪರ್ಯಾಂ ಶಿರಸಾ ಜಹಾರ ನಿವೃತ್ತೋ ತಥೋ ನಿವೃತ್ತಾಹ ಅಬುಧಾಹ ಸ್ತ್ರೀಯಃ ಅರ್ಭಕಾಹ ಮಹಾಸನೇಚ ಉಪವಿವೇಶ ಪೂಜಿತಃ. ಯಾವಾಗ ಆ ವಿಷ್ಣುರಾತರಾಗಿರ್ತಕ್ಕಂತಹ ಆ ಪರೀಕ್ಷಿತ್ ರಾಜರು ಬ್ರಹ್ಮರಾತರಾಗಿರ್ತಕ್ಕಂತಹ ಶುಕಾಚಾರ್ಯರು ಬಂದಿದ್ದಾರೆ ಅಂತ ಗೊತ್ತಾಯ್ತು, ಅಬ್ಬಾ ನನ್ನನ್ನು ಉದ್ಧಾರ ಮಾಡಲಿಕ್ಕೆ ಮಹರುದ್ರ ದೇವರೇ ಶುಕಾಚಾರ್ಯ ಬಂದಿದ್ದಾರೆ ಅಂತ ಆನಂದ ಆಗೋಗ್ಬಿಡ್ತು. ನೋಡಿ, ಎಷ್ಟೋ ಕಡೆ ಇಂಥವ್ರು ಬನ್ನಿ ಅಂತ ಹೇಳಿರ್ತೇವೆ, ಇದ್ಕಿದ್ದಂತೆ ನಮ್ಗೆ ಅನಾನುಕೂಲ ಬರೋಣ ಅಂತ ಕೈ ಕೊಟ್ಬಿಡ್ತಾರೆ. ಮೊದಲೇ ಫಿಕ್ಸ್ ಆಗಿದ್ದು ರದ್ದಾಗ್ತಾ ಇರುತ್ತೆ, ಇಲ್ಲಿ ಫಿಕ್ಸಿಂಗೇ ಇಲ್ಲ, ಅವರೇ ಬಂದ್ಬಿಟ್ಟಿದ್ದಾರೆ. ಯಾಕೆ ಪರಮಾತ್ಮ ಎಲ್ಲವನ್ನು ನಡೆಸ್ಕೊಡ್ತಕ್ಕಂಥ, ಅವನ ಮೇಲೆ ಭಾರ ಹಾಕಿ ಒಳ್ಳೆ ಸತ್ಸಂಕಲ್ಪದಿಂದ ಸತ್ಕರ್ಮಗಳಿಗೆ ನಾವು ಆ ನಾಂದಿ ಹಾಕಿದರೆ ದೇವರೆಲ್ಲ ಅನುಕೂಲ ಮಾಡಿ ಕೊಟ್ಬಿಡ್ತಾನೆ. ಹಾಗೆ ಇಲ್ಲಿ ಆಗ್ತಾ ಇದೆ.
ಆವಾಗ ಸಪರ್ಯಾಂ ಶಿರಸಾಜಹ ಹಿಂದೆನೇ ಬಂತದು. ಆ ದೊಡ್ಡ ತಟ್ಟೆಯಲ್ಲಿ ಹಣ್ಣು ಹಂಪಲುಗಳನ್ನು ತಂದ್ಕೊಂಡು ಬನ್ನಿ ಮಹಾನುಭಾವರೇ ನಾನು ಉದ್ಧಾರಕ್ಕೆ ಬಂದಿದ್ದೀರಾ ಅಂತ ಹೇಳಿ ಅವರ ಮುಂದೆ ಇಟ್ಟು ಸಾಷ್ಟಾಂಗ ನಮಸ್ಕಾರ ಮಾಡಿಬಿಟ್ಟಿದ್ದಾನೆ ಆ ಯಾವ ಪರೀಕ್ಷಿತ ರಾಜ. ಯಾವಾಗ ರಾಜ ಚಕ್ರವರ್ತಿಯಾದ ಪರೀಕ್ಷಿತ ಎದ್ದು ನಿಂತು ಆ ಶುಕಾಚಾರ್ಯರಿಗೆ ಆ ರೀತಿಯಾದಂತಹ ನಮಸ್ಕಾರ ಮಾಡಿದಾಗ ಆ ಶುಕಾಚಾರ್ಯರ ಹಿಂದೆ ಕೆಲವು ಹೆಣ್ಮಕ್ಕಳು ಬಾಲಕರು ಆನಂತರದಲ್ಲಿ ಅವರೆಲ್ಲ ಏನು ಅಜ್ಞಾನಿಗಳು ಎಲ್ಲ ಬಂದಿದ್ದರಲ್ಲ ಅವರೆಲ್ಲ ಓಡ್ ಹೋಲಿಕ್ಕೆ ಶುರು ಮಾಡಿಬಿಟ್ರಂತೆ. ಯಾಕೆ ಅಂದರೆ ಇವ್ರು ಯಾರೋ ಮಹಾನುಭಾವರು ಇರಬೇಕು, ನಾವು ಬತ್ಲೆ ಬಂದವ್ರು ನೋಡಿ ಹುಚ್ಚೂರು ಅಂತ ನಾವು ಅನ್ಕೊಂಡಿದ್ವಿ, ಇವರು ಮಹಾತ್ಮರು ಎಲ್ಲ ಋಷಿಗಳೇ ಎದ್ದು ನಿಂತಾರೆ, ಪರೀಕ್ಷಿತರಾಜ ಬೇರೆ ಬಂದು ನಮಸ್ಕಾರ ಮಾಡಿ ದೊಡ್ಡ ಆಸನ ತೋರಿಸ್ತಾ ಇದ್ದಾನೆ, ಇಲ್ಲಿದ್ರೆ ನಮ್ಗೆ ಏಟ್ ಬೀಳತ್ತೆ ಅಂತ ಓಡೋಬಿಟ್ರಂತೆ. ಅಂದ್ರೆ ಇದರ ಅರ್ಥ ಏನು ನೋಡಿ, ಸ್ತ್ರೀಯ ಅರ್ಭಕಾಹ ಅಬುದಾಹ ಅಂತಿದೆ. ಅಬುದಾಹ ಅಂತ ಹೇಳಿದರೆ ಅಜ್ಞಾನಿಗಳು ಅಂತೇಳಿ ಒಂದರ್ಥ. ಆಮೇಲೆ ಸ್ತ್ರೀಯ ಅಂದರೆ ಅಲ್ಲ ಹೆಣ್ಮಕ್ಕಳೆಲ್ಲ ಹೊಟ್ಟೋದ್ರು ಅಂದ್ರೆ ಏನರ್ಥ, ಹೆಣ್ಮಕ್ಕಳೆಲ್ಲ ಭಾಗವತ ಕೇಳಬಾರ್ದ ಅಂದ್ರೆ ಅದಕ್ಕೆ ಮಧ್ವಾಚಾರ್ಯ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಇಲ್ಲಿ ಸ್ತ್ರೀಯರು ಅಂತ ಹೇಳಿಬಿಟ್ರೆ ಹೆಣ್ಣು ಮಕ್ಕಳು ಅಂತ ಅರ್ಥ ಅಲ್ಲ. ಮತ್ತೇನಪ್ಪ ಅಂದ್ರೆ ಅವರು ಏಕಾದಶ ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾ ಇದ್ದಾರೆ, ಆ ಕೇಶವೇತು ಅನ್ಯಥಾ ಬುದ್ಧಿ ಯೋಷಿತೋ ಇತಿ ಅಭಿಧೇಯತೆ ಅಂತ ಹೇಳಿದ. ಹೆಣ್ಮಕ್ಕಳನ್ನ ದೂಷಿಸ್ತಾರೆ ಅಂತ ತಿಳ್ಕೊಳ್ಬಾರ್ದು. ಏನ್ರಿ ಶುಕಾಚಾರ ಬಂದರೆ ಎಲ್ಲ ಹೆಣ್ಮಕ್ಳು ಎದ್ದೋದ್ರು ಅಂದರೆ ಇವತ್ತು ಅನೇಕ ಕಡೆ ಪುರಾಣ ಪ್ರವಚನ ಕೇಳಿಕೆ ಹೆಣ್ಮಕ್ಳೇ ಜಾಸ್ತಿ, ಗಂಡಸರು ಒಬ್ಬರು ಬರಲ್ಲ. ಮತ್ತೆ ಅವರನ್ನು ಎದ್ದೋದ್ರು ಅಂತ ಹೇಳಿದ್ರೆ ಅವ್ರು ಹೋಗ್ಬಿಟ್ರು ಅಂದ್ರೆ ಶುಕಾಚಾರ ಅವ್ರಿಗೆ ಅಪಮಾನ ಮಾಡಿದಂಗಲ್ವಾ. ಅದಕ್ಕೆ ಮಧ್ವಾಚಾರ್ಯ ಹೇಳ್ತಾರೆ, ಯಾರಿಗೆ ಪರಮಾತ್ಮನ ಬಗ್ಗೆ ಅನ್ಯಥಾ ಜ್ಞಾನ ಇದೆ ಅವರೇ ಹೆಣ್ಣುಮಕ್ಕಳು, ಅದು ಗಂಡಸರು ಹೆಣ್ಮಕ್ಳು ಆಗ್ಬಿಡ್ಬೋದು ಆವಾಗ. ಆದ್ದರಿಂದ ಅಲ್ಲಿ ಹೆಣ್ಣು ಮಕ್ಕಳನ್ನು ದೂಷಿಸ್ತಾ ಇಲ್ಲ. ಯಾವುದು ಅಸ್ವಾತಂತ್ರ್ಯವನ್ನೇ ಹೆಣ್ಣು ಅಂತ ಕರೆದಿದ್ದಾರೆ, ಪರಮಾತ್ಮನಿಗೆ ಅನ್ಯಥಾ ಜ್ಞಾನವನ್ನ ಅಲ್ಲಿ ಯೋಷಿತ್ ಶಬ್ದದಿಂದ ಕರೆದಿದ್ದಾರೆ. ಅಂದ್ರೆ ಏನಾಯ್ತು ನೋಡಿ, ಅಬುಧ ಅಂದರೆ ಅಜ್ಞಾನಿಗಳು, ಆನಂತರದಲ್ಲಿ ಸ್ತ್ರೀಯ ಅಂತ ಹೇಳಿದರೆ ಪರಮಾತ್ಮನ ಬಗ್ಗೆ ವಿಪರೀತ ಜ್ಞಾನ ಇರುವವರು, ಅರ್ಭಕ ಅಂದರೆ ತತ್ವಜ್ಞಾನಕ್ಕೆ ಯೋಗ್ಯತೆ ಇಲ್ಲದೆ ಇತ್ತು. ಇವರು ಮೂರು ಕೂಡ ಶುಕಾಚಾರ ಬಂದರೆ ಇರೋದಿಲ್ಲ. ಯಾಕೆ ಅಂತಂದರೆ ಅವರಿಗೆ ಅದು ಬೇಕಾಗಿಲ್ಲ. ನೀವು ಎಷ್ಟು ಕುಟ್ಟಿ ಹೇಳಿದ್ರು ನಮಗೆ ಬೇಡ್ರಿ ಮನೆ ಹೊತ್ತಾಗಿದೆ ಅಂತ ಹೊರಟೋಗ್ತಾರೆ. ಯಾಕೆ ಅಂತ ಹೇಳಿದ್ರೆ ಮೂರು ಥರದ ವರ್ಗದವರಿಗೆ ಅವರಿಗೆ ಎಂಥ ದೊಡ್ಡ ಜ್ಞಾನಿಗಳು ಬಂದು ಪ್ರವಚನ ಮಾಡ್ತಾರೋ ಅಂದರೂ ಅವರು ಕೂತ್ಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ, ಅವ್ರದ್ದು ಬೇರೆ ಇರುತ್ತೆ. ಯಾವುದು ಆ ಮೂರು ಜನ ಅಂದರೆ, ಮೊದಲನೇದಾಗಿ ಅಭ್ಯುದಾಹ ಅಂದರೆ ಅಜ್ಞಾನಿಗಳು, ಅವರಿಗೆ ಯಾವುದು ಸರಿ ಯಾವ್ದು ತರಂದೇ ಗೊತ್ತಿಲ್ಲ. ಅಂತಹ ಸಂದರ್ಭದಲ್ಲಿ ಭಾಗವತ ಕೇಳಿದರೆ ಉದ್ಧಾರ ಆಗ್ತೇವೆ ಅನ್ನೋ ಪರಿಕಲ್ಪನೆ ಇಲ್ಲ. ಅವರೆಲ್ಲ ಅಜ್ಞಾನಿಗಳು ಜ್ಞಾನ ಸೂರ್ಯ ಬಂದಾಗ ಅವ್ರು ಓಡೋಗ್ಬಿಡ್ತಾರೆ. ಹೇಗೆ ಸೂರ್ಯ ಬಂದರೆ ಕತ್ತಲೆ ಹೊಟ್ಟೋಗತ್ತೆ, ಅದರಂತೆ ಅಜ್ಞಾನಿಗಳು ಆ ಜ್ಞಾನ ಸೂರ್ಯರಾದ ಶುಕಾಚಾರ ಬಂದ ಓಡೋಗ್ಬಿಟ್ಟಿದ್ದಾರೆ. ಆಮೇಲೆ ಸ್ತ್ರೀಯ ಅಂದರೆ ಮಿಥ್ಯಾಜ್ಞಾನಿಗಳು. ಕೆಲವರು ಏನ್ರಿ 1 ಗಂಟೆ ಕೇಳಿದ್ರೆ ಏನು ಪ್ರಯೋಜನ, ಅದೇ ಬೇರೆ ಏನೋ ಮೊಬೈಲ್ಗಳು ನೋಡಿದ್ರೆ ಒಳ್ಳೆ ಹಾಡುಗಳು ಬರ್ತಿರತ್ತೆ ಅದನ್ನು ಕೇಳೋಣ ಅಂತ ಅವರೆಲ್ಲ ಅದರ ವಿಪರೀತ ಜ್ಞಾನಿಗಳು. ಮತ್ತೆ ಕೆಲವರು ಅರ್ಭಕಾಹ ಅಂತಂದ್ರೆ ತತ್ವಜ್ಞಾನಕ್ಕೆ ಯೋಗ್ಯತೆನೇ ಇದ್ದದ್ದು. ಯಾರಿಗೆ ತತ್ವಜ್ಞಾನಕ್ಕೆ ಯೋಗ್ಯತೆ ಇಲ್ಲ ಅವರಿಗೆ ಅದರಲ್ಲಿ ಆಸಕ್ತಿನೇ ಬರಲ್ಲ. ಉದಾಹರಣೆಗೆ ದೈತ್ಯರು, ಆಮೇಲೆ ರಾಜ ತಾಮಸರು, ಅವರೆಲ್ಲ ನೋಡಿ ವೇದವ್ಯಾಸ ದೇವರು ಬಂದಾಗಲೆಲ್ಲ ಪಾಂಡವರು ಅವ್ರ ಹತ್ರ ಎಲ್ಲ ಅನೇಕ ಧರ್ಮಗಳನ್ನು ತತ್ವಜ್ಞಾನವನ್ನು ಪಡಿತಾ ಇದ್ದರಂತೆ. ಆ ಸಮಯದಲ್ಲಿ ದುರ್ಯೋಧನಾದಿಗಳನ್ನ ನೀವು ಬನ್ನಿ ವೇದವ್ಯಾಸ ದೇವರು ಉಪದೇಶ ಮಾಡ್ತಾರೆ ಅಂದರೆ ನಿಮ್ದೆಲ್ಲ ಮುಗಿಲು ಆಮೇಲೆ ಬರ್ತಿದ್ರು ಎಲ್ಲ ಒದ್ದೋಗ್ಬಿಡ್ತಾರೆ. ಯಾಕಂದ್ರೆ ಅವ್ರಿಗೆಲ್ಲ ಬೇಕಾಗಿಲ್ಲ ಅಲ್ರಿ, ಸಾಕ್ಷಾತ್ ಭಗವಂತ ವೇದವ್ಯಾಸ ದೇವರು ಹೇಳ್ತಾ ಇದ್ದಾರೆ ಬನ್ನಿ ಅಂದರೆ ಆಯ್ತು ಬಿಡಿ, ಯಾರು ಹೇಳಿದ್ರು ನಮಗೇನು ಬೇಡ ಅಂತಾರೆ. ಅಂದರೆ ಇದರ ಅರ್ಥ ಏನು ಅಂದರೆ ಯಾರಿಗೆ ತತ್ವಜ್ಞಾನವನ್ನು ಪಡೆಯುವ ಯೋಗ್ಯತೆ ಇಲ್ಲ ಅವರಿಗೆ ಎಂಥವ್ರು ಬಂದರೂ ಕೂಡ ಅದು ಅವರ ಪ್ರಯೋಜನ ಪಡ್ಕೊಳ್ಳಿಕ್ಕಾಗತ್ತೆ. ಹೇಗೆ ಅಂದರೆ ಸೂರ್ಯ ಬಂದರೂ ಕೂಡ ಕಣ್ಣಿಲ್ಲದೆ ಇದ್ದವನಿಗೆ ಆ ಸೂರ್ಯನ ಉಪಯೋಗ ಪಡ್ಕೊಳ್ಳಿಕ್ಕಾಗ. ಒಬ್ಬ ಕುರುಡನಿಗೆ ಸಣ್ಣ ಪುಟ್ಟ ವಸ್ತುಗಳ ಮೈ ಕಾಣಲ್ಲ, ಪುಸ್ತಕ ಕಾಣಲ್ಲ, ಅಲ್ಲ ಎಲ್ಲರಿಗೂ ಕಾಣೋ ಸೂರ್ಯನೇ ಕಾಣಲ್ಲ. ಜ್ಞಾನ ಸೂರ್ಯ ಬಂದರೆ ಕುರುಡನಿಗೆ ಗೂಬೆಗಳು ಹೇಗೆ ಸೂರ್ಯ ಬಂದರೆ ಕಣ್ಣು ಮುಚ್ಕೊಂಡ್ಬಿಡ್ತಾವಂತ, ಅವಕ್ಕೆ ರಾತ್ರಿ ಅಂದರೆ ಇಷ್ಟ. ಹಾಗೆ ಅಬುಧಾಹ ತತ್ವಜ್ಞಾನಕ್ಕೆ ಅನರ್ಹರಾದವರು ಶುಕಾಚಾರ ಮುಂದೆ ನಿಂತ್ಕೊಳ್ಳಿಕ್ಕಾಗಲ್ಲ ಅವರಿಗೆ. ಯಾಕೆ ಅಂದರೆ ಅವರ ಪ್ರಯೋಜನ ನಮಗೆ ಬೇಡ ಅಂತ ಮೂರು ವರ್ಗದವರೆಲ್ಲ ಅಲ್ಲಿಂದ ಕಾಲು ಕಿತ್ತುಬಿಟ್ಟಿದ್ದಾರೆ. ಅಲ್ಲಿಗೆ ಏನಾಯಿತು ಅಂದರೆ ಅವರು ಯಾರು ಜ್ಞಾನಕ್ಕೆ ಅಧಿಕಾರಿಗಳಲ್ಲ. ಆದರೆ ಋಷಿಮುನಿಗಳಲ್ಲಿ ಎದ್ದು ನಿಂತ್ಕೋತಾ ಇದ್ದಾರೆ, ಯಾಕಂದ್ರೆ ಅವರಿಗೆಲ್ಲ ಬೇಕಾಗಿತ್ತು. ಅದನ್ನು ಪರಮಾತ್ಮ ಯಾರಿಗೆ ತತ್ವಜ್ಞಾನವನ್ನು ಪಡೆಯುವ ಯೋಗ್ಯತೆ ಇದೆ ಅವರನ್ನು ಕೂಡಿಸ್ತಾನೆ. ಆದರೆ ಯಾರಿಗೆ ತತ್ವಜ್ಞಾನ ಪಡೆಯುವ ಯೋಗ್ಯತೆ ಇಲ್ಲ ಅವರಲ್ಲಿ ಅಸುರರದ್ದೇ ಯೋಗ್ಯತೆ, ಅಸುರರ ಗುಣಗಳೇ ಯಾರಿಗಿದೆ ಅವರನ್ನಲ್ಲಿ ಕೂಡಿಸೋದೆ. ಎಲ್ಲೋ ಸ್ವಾಮಿಗಳು ಬಂದಿರ್ತಾರೆ ದೇವಸ್ಥಾನದಲ್ಲಿ, ಮಠದಲ್ಲಿ ಸ್ವಾಮಿಗಳು ಪೂಜೆ ಆಗಬೇಕಾಗಿರುತ್ತೆ, ಇನ್ನೂ ತಡ ಇರುತ್ತೆ, ಅಲ್ಲೇನೋ ನಡೀತಾ ಇರುತ್ತೆ. ಯಾರು ಹೇಳ್ತಾರೆ ಏನ್ರಿ ಎಷ್ಟು ಇನ್ನೂ ಬಂದಿಲ್ಲ ಸ್ವಾಮಿಗಳು ಅಂದರೆ ಇಲ್ಲ ಲೇಟ್ ಆಗುತ್ತೆ ಅಂತಾರೆ. ಅಷ್ಟೊತ್ತಿಗೆ ಸ್ವಾಮಿಗಳು ಬಂದು ಇನ್ನೇನು ಘಂಟಾನಾದ ಮಾಡಬೇಕು ಅನ್ನೋಷ್ಟೊತ್ತಿಗೆ ಅಲ್ಲಿದ್ದವರಲ್ಲಿ ಎದ್ದು ಹೊಟ್ಟೋಗ್ಬಿಡ್ತಾ ಕೆಲವು. ಯಾಕೆ ಅಂದರೆ ಈಗ ಸ್ವಾಮಿಗಳ ಪೂಜೆ ಶುರುವ, ಎಲೆ ಹಾಕ್ಲಿಕ್ಕೆ ಇನ್ನು 2 ತಾಸು ಬೇಕು ಬಿಡಿ ಅಂತ ಎದ್ದು ಹೋಗ್ಬಿಡ್ತಾರೆ. ಅಂದರೆ ಅವರ ಒಳಗಡೆ ಕಲಿಯಲ್ಲಿ ಕೂಡ್ಲಿಕ್ಕೆ ಬಿಡೋದಿಲ್ಲ. ಯಾಕೆ ಅಂದರೆ ಪೂಜೆ ಆಗಬೇಕಾಗಿದ್ರಿ ಅದೇ ಹಾಕಿದ್ದೇ ಮಾಡಿದ್ದು ಅವ್ರು ಹೊಟ್ಟೋಗ್ಬಿಡ್ತಾರೆ. ಅದೇ ನೋಡಿ ಘಂಟಾನಾದ ಆದ ಕೂಡಲೇ ಎಲ್ಲೋ ಇದ್ದವರು ಸ್ವಾಮಿಗಳು ಪೂಜೆ ಶುರುವಾಗ್ತಾ ಇದೆ, ಮನೆಯಲ್ಲಂತೂ ಪೂಜೆ ಮಾಡಲಿಲ್ಲ, ಬಂದು ಮುಂದೆ ಕೂತ್ಕೊಂಡ್ಬಿಡ್ತಾರೆ. ಎಲ್ಲೋ ಇದ್ದವರು ಘಂಟಾನಾದದಿಂದ ಯಾಕಲ್ಲಿ ಒಳಗಡೆ ಬಂದಿದ್ದು ಅಂದರೆ ಅವರಲ್ಲಿ ದೈವೀ ಸನ್ನಿಧಾನ ಇದ್ದದ್ದಕ್ಕೆ ಅವರನ್ನು ದೇವತೆಗಳು ಕರ್ಕೊಂಡ್ಬರ್ತಾರೆ.
ಅಲ್ಲಿ ಕೂತವರೇ ಯಾಕೆ ಎದ್ದೋಗ್ತಾರೆ ಅಂದರೆ, ಅಯ್ಯೋ ಈಗ ತಾನೇ ಬಂದಿದ್ದಾರೆ, ಇಲ್ಲೇ ಹೋಟ್ಲಲ್ಲಿ ಏನೋ ತಿನ್ಕೊಂಡ್ ಬಂದ್ಬಿಡೋಣ, ಒಂದು ತಾಸು ಲೇಟ್ ಇದೆ ಅಂತ ಅವರೇ ಎದ್ದೊಟ್ಟೋಗ್ತಾರೆ. ಅದಕ್ಕೆ ನಾವು ದೇವ್ರ ಮುಂದೆ ಘಂಟಾನಾದ ಮಾಡೋದು ಯಾಕೆ ಅಂದರೆ, ಆಗಮಾರ್ಥಂತು ದೇವಾನ ಗಮನಾರ್ಥಂತು ರಾಕ್ಷಸ. ಯಾರು ರಾಕ್ಷಸರು ಯಾರು ದೇವತಾ ಸ್ವಭಾವದವರು ಅನ್ನೋದಕ್ಕೆ ಆ ಮಠದಲ್ಲಿ ಘಂಟೆನಾದ ಮಾಡಿದಾಗೆ ಗೊತ್ತಾಗ್ಬಿಡುತ್ತೆ. ಒಂದು ಗುಂಪು ಧಡಾರ್ ಅಂತ ಎದ್ದೋಗ್ಬಿಡುತ್ತೆ. ಅದು ಯಾಕೇನೋ ನಮ್ಗೆ ನಿಮ್ಮ ಘಂಟಾನಾದ ಕೇಳಕ್ಕೆ ಆಗಲ್ಲ, ನಮಗೆ ಪೂಜೆ ನೋಡೋಕ್ಕೆ ಇಷ್ಟ ಇಲ್ಲ. ಅದೇ ಥರ ಇಲ್ಲೂ ಕೂಡ ಅಂದರೆ ಪರಮಾತ್ಮನಲ್ಲಿ ಯಾರಿಗೆ ಭಕ್ತಿಯಾದಿ ಗುಣಗಳಿದೆ ಅವರಿಗೆ ಕೇಳುವ ಒಂದು ಯೋಗ ದೇವರು ಒದಗಿಸ್ತಾನೆ ಹೊರತು ದುರ್ಯೋಧನಾದಿಗಳಿಗೆ ಯಾವತ್ತೂ ತತ್ವಜ್ಞಾನ ಬೇಡ. ಅದಕ್ಕೆ ಅನರ್ಹರು, ಅವರು ವಿಪರೀತ ಜ್ಞಾನಿಗಳು, ಅವರು ಯಾವತ್ತೂ ಕೂಡ ಅದನ್ನು ಕೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಆ ಹತ್ರ ಹೇಳ್ತಾ ಇದ್ದಾರೆ. ಹಾಗೆ ಸುಖೋಪವೇಶವನ್ನು ಆ ರೀತಿಯಾಗಿ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಆ ಶುಕಾಚಾರ್ಯ ವೇದಿಕೆ ಮೇಲೆ ಕೂತ್ಕೊಂಡ್ಬಿಟ್ಟಿದ್ದಾರೆ. ಆವಾಗ ಅವರ ಮುಂದೆ ಪುಸ್ತಕನೇ ಇಲ್ಲ, ಅವರಿಗೆಲ್ಲ ತಲೆಯಲ್ಲೇ ಇದೆ. ಆದ್ದರಿಂದ ಮಸ್ತಕದಲ್ಲೇ ಪುಸ್ತಕ, ಈ ಪುಸ್ತಕ ಯಾಕೆ ಬೇಕವ್ರು? ಆದ್ದರಿಂದ ಅವರು ಹೇಳಿಕ್ಕೆ ಶುರು ಮಾಡ್ತಾ ಇದ್ದಾರೆ, ಅದು ಅವರ ಪ್ರಥಮ ಭಾಗವತ ಪ್ರವಚನ. ಅದು ಪರೀಕ್ಷಿತನಿಗೆ ಗಂಗಾ ತೀರದಲ್ಲಿ ಅದೇ ಪ್ರಥಮ ಪ್ರವಚನ, ಅದೇ ಕೊನೆಯ ಪ್ರವಚನವು. ಮತ್ತೆಲ್ಲೂ ಪ್ರವಚನ ಮಾಡಲೇ ಇಲ್ಲ. ಅವರ ಶುಕಾಚಾರ್ಯರ ಅವತಾರವೇ ಪರೀಕ್ಷಿತರಾಜನಿಗೆ ಭಾಗವತ ಶ್ರವಣ ಮಾಡಿಸೋದು, ಅವನನ್ನು ಉದ್ಧಾರ ಮಾಡೋದು. ಬೇರೆಯವರು ಉದ್ಧಾರ ನಾವೆಲ್ಲ ಸೂತಾಚಾರ ಮಾಡ್ತಾರೆ. ಅದು ಸೂತಾಚಾರಲ್ಲಿ ಕೇಳಿದ್ದಾರೆ ಅವರು, ಬೇರೆಯವರಿಗೆಲ್ಲ ಭಾಗವತ ಅವ್ರು ಹೇಳ್ತಾ ಇದ್ದಾರೆ. ಪ್ರಶಾಂತಮಾಸೀನ ಮಕುಂಠ ಮೇಧ ಮುನಿಂ ನೃಪಃ ಭಾಗವತೋಭ್ಯುಪೇತ್ಯ ಪ್ರಣಮ್ಯ ಮೂರ್ಧ್ನಾವಹಿತ ಕೃತಾಂಜಲಿ ನತ್ವಾ ಗಿರಾ ಸೂನೃತಯಾನ್ವ ಪುರ್ಛತು. ಯಾವಾಗ ದೊಡ್ಡ ಆಸನ. ಯಾಕೆಂದರೆ ಆ ಶುಕಾಚಾರ್ಯರ ಒಳಗಡೆ ಸಾಕ್ಷಾತ್ ಪರಮಾತ್ಮನೇ ಹೇಳಿಸೋದು. ಅವರು ಆ ಸಂದರ್ಭದಲ್ಲಿ ಪ್ರವಚನ ಮಾಡುವಾಗ ಆ ಒಂದು ಅವರಲ್ಲಿ ಅಂತಹ ದಿವ್ಯ ಭಾಗ ಭಗವತ್ ಸನ್ನಿಧಾನ ಎಂಬತಕ್ಕಂಥದ್ದು ಬಂದಿದೆ. ಯಾಕೆಂದರೆ ಎಲ್ಲ ಕಡೆ ನಮ್ಮ ಜ್ಞಾನೇಂದ್ರಿಯ ಎಲ್ಲ ಇಂದ್ರಿಯಗಳ ವ್ಯಾಪಾರ ಅದು ಪರಮಾತ್ಮನಿಂದ ಅಂತ ಆಗತಕ್ಕಂಥದ್ದು. ಅದಕ್ಕೆ ಜಗನ್ನಾಥದಾಸರು ಹೇಳ್ತಾರೆ, ಒಬ್ಬನಲ್ಲಿ ನಿಂದಾಡುವನು ಮತ್ತೊಬ್ಬನಲ್ಲಿ ಬೇಡುವನು ಮಾತಾಡುವನು ಹೆದ್ದೈವ ಅಂತಲೇ ಹೇಳ್ತಾರೆ. ನಾವು ಏನು ಮಾಡ್ಲಿಕ್ಕೆ ಆಗೋದೇ ಇಲ್ಲ. ನಮಗೆ ಇವಾಗ ಮಾತಾಡ್ತೀವಿ, ಸಣ್ಣ ಮಗು ಇದ್ದಾಗ ಮಾತು ಬರೋದಿಲ್ಲ. ಮುಂದೆ ವಯಸ್ಸಾದ ಮತ್ತೆ ಯಥಾ ಪ್ರಕಾರ ಅಂತ ಇರ್ತೀವಿ, ನಾವು ಮಾತು ಹೋಗ್ಬಿಡುತ್ತೆ. ಹಾಗೆ ಯಾರು ಮಾತಾಡ್ತಿದ್ವಿ ನಮ್ಮಲ್ಲಿ? ಯೋಂತ ಪ್ರವಿಶ್ಯ ಮಮ ವಾಚಂ ಇಮಾಂ ಪ್ರಸುಪ್ತಾಂ ಸಂಜೀವಯತಿ ಅಖಿಲ ಶಕ್ತಿಧರ ಸ್ವಧಾಮ್ನ ಅಂತ ಹೇಳ್ತಾ ಇದ್ದಾರೆ. ಆತರ ಶುಕಾಚಾರ್ಯ ಭಾಗವತ ಪ್ರವಚನ ಶುರು ಮಾಡ್ತಾ ಇದ್ದಾರೆ. ಪರೀಕ್ಷಿತರಾಜನು ಕೈ ಮುಗಿದು ಅವರ ಹತ್ರ ಕೇಳ್ತಾ ಇದ್ದಾನೆ, ಸ್ವಾಮಿ, ಯಾರು ಸ್ಮರಣೆ ಮಾಡಿದರೆ ಎಲ್ಲ ಭವಬಂಧ ದೂರವಾಗ್ತಾ ಇದೆ ಅಂತ ಮಹಾತ್ಮರಾದ ನೀವು ಬಂದಿದ್ದೀರಾ. ಆದರೆ ನನಗೆ ಆಯುಸ್ಸು ಜಾಸ್ತಿ ಇಲ್ಲ, 7 ಹಗಲು 7 ರಾತ್ರಿ ಮಾತ್ರವೇ. 7ನೇ ರಾತ್ರಿ ನಾನು ಭೂಲೋಕದಲ್ಲಿ ಇರಕ್ಕೆ ನನಗೆ ರೈಟ್ಸ್ ಇಲ್ಲ. ಯಾಕಂದರೆ ಪರಮಾತ್ಮನ ಆಯುಸ್ಸು ಅಂದರೆ ಮುಗಿದು ಹೋಯ್ತದೆ. ಆದ್ರಿಂದ ಸ್ವಾಮಿ, ಒಬ್ಬ ಸಾಯಲು ಹೊರಟಿರತಕ್ಕಂಥ ವ್ಯಕ್ತಿ ಅವನ ಕಿವಿಗಳಿಂದ ಏನು ಕೇಳಬೇಕು, ಮನಸ್ಸಿನಿಂದ ಯಾವುದನ್ನು ನೆನೆಯಬೇಕು, ಬಾಯಿದಿಂದ ಯಾವುದನ್ನು ಹೇಳಬೇಕು, ಇದನ್ನು ಹೇಳಿಬಿಡಿ ಸ್ವಾಮಿ. ಯಾಕೆ ಅಂತಂದರೆ ಯತ್ ಶ್ರೋತವ್ಯಂ ಯಥೋ ಜಾಪ್ಯಂ ಯತ್ ಕರ್ತವ್ಯಂ. ನಮ್ಮ ಇಂದ್ರಿಯಗಳಿಂದ ನಾವು ಏನು ಮಾಡಬೇಕು ಅಂತ ಗೊತ್ತಾಗದೆ ಮಾಡಬಾರ್ದನ್ನು ಮಾಡ್ತಾ ಮಾಡಬೇಕಾದನ್ನು ಮಾಡದೆ ಕಾಲಹರಣ ಮಾಡಿಬಿಡ್ತೇವೆ. ಕೊನೆಗೆ ನಮಗೆ ಸಾಯೋ ಕಾಲಕ್ಕೆ ಯಾವುದು ಮಾಡಬೇಕು ಅಂತ ಗೊತ್ತಾಗತ್ತೆ, ಮಾಡ್ಲಿಕ್ಕೆ ನಾವೇ ಇರಲ್ಲ, ನಾವು ಭೂಲೋಕಕ್ಕೆ ಬಿಟ್ಟು ಹೊರಟೋದು. ಅದಕ್ಕೆ ಸರಿಯಾದ ಟೈಮಲ್ಲಿ ನಾವು ಕೇಳಬೇಕು. ಅದಕ್ಕೆ ಪರೀಕ್ಷಿತರಾಜ ಹೇಳ್ತಾ ಇದ್ದಾನೆ, ಯತ್ ಶ್ರೋತವ್ಯಂ ಅಥೋ ಜಾಪ್ಯಂ ಯತ್ ಕರ್ತವ್ಯಂ ನಿರ್ಭೀ ಪ್ರಭೋ ಸ್ಮರ್ತವ್ಯಂ ಭಜನೀಯಂ ವಾ ಬ್ರೂಹಿ ಯದ್ವಾ ವಿಪರ್ಯಯಂ. ಯಾವುದು ಮಾಡಬೇಕು ಯಾವುದು ಮಾಡಬಾರ್ದು ಕರೆಕ್ಟಾಗಿ ಹೇಳ್ಬಿಡ್ತಾ ಇದ್ದಾನೆ. ಯಾವುದು ಮಾಡಬಾರ್ದು ಅಂತ ಗೊತ್ತಾಗ ಅದನ್ನು ಬಿಡಬೇಕು, ಯಾವುದು ಮಾಡಬೇಕು ಅಂತ ಹೇಳಿದಾಗ 1000 ಅಡೆತಡೆಗಳಿದ್ರೂ ಕೂಡ ಅದನ್ನು ಬಿಟ್ಟು ಮಾಡಬೇಕು ಅಂತ ಹೇಳಿದಾಗ. ಯಾಕಂದ್ರೆ ನಮ್ಮ ಉದ್ಧಾರಕ್ಕೆ ನಾವು ಭಾಗವತ ಕೇಳಿದ್ದಕ್ಕೆ ಏನೋ ದೇವರಿಗೆ ದೊಡ್ಡ ಉಪಕಾರ ಮಾಡಿದ್ವಿ ಅಂತ ತಿಳ್ಕೊಂಡ್ಬಿಡೋದಲ್ಲ, ಅದು ನಮಗೆ ಅವನ ಅನುಗ್ರಹ ಆಗಬೇಕು. ಅದರಿಂದ ಶಾಸ್ತ್ರ ಹೇಳ್ತಾ ಇದೆ, ಶತಂ ವಿಹಾಯ ಶ್ರೋತವ್ಯಂ ಅಂತ. ಬೇಕಾದಷ್ಟು ಕಾರ್ಯಕ್ರಮಗಳಿವೆ, ಅವನು ಬಿಟ್ಟು ಭಗವಂತನ ಕಥಾ ಪ್ರವಚನ ನಡೀತಾ ಇರಬೇಕಾ, ಅದನ್ನು ಬಿಟ್ಟು ಬಂದು ಕೂತ್ಕೋಬೇಕಂತ. ಇಲ್ಲರಿ ಪೂಜೆ ಶುರು ಮಾಡಿ, ನೀವು ಪ್ರವಚನ ಶುರು ಮಾಡಿ ಪೂಜೆ ಮುಗಿಸ್ಕೊಂಬರ್ತೀವಿ, ಇದೇ ಪೂಜೆ ವಾಂಗ್ಮಯ ಪೂಜೆ ದೇವರಿಗೆ ಸುಮ್ಮನೆ ಗಂಟೆ ಬಾರಿಸಿದೆ ನೀರು ಹಾಕಿದೆ ಅಲ್ಲ. ಅವೆಲ್ಲ ಮಾಡಿದ್ಮೇಲೆ ಇದು ಬಂದಮೇಲೆ ಇದು ಗಟ್ಟಿ ಹಿಡ್ಕೊಂಡ್ಬಿಡ್ಬೇಕು. ಪರಮಾತ್ಮ ಪ್ರಿಯನಾಗೋದು ಜ್ಞಾನ ಯಜ್ಞದಿಂದ. ದ್ರವ್ಯ ಯಜ್ಞ ಬೇರೆ ಯಜ್ಞ ಅದೆಲ್ಲ ದೇವರಿಗೆ ಇಷ್ಟ ಅಲ್ಲ. ಯಾಕೆಂದರೆ ಬೇರೆ ಬೇರೆ ಯಜ್ಞ ನೀವು ಮಾಡಕ್ಕೆ ಹೋದರೆ ಅಲ್ಲಿ ನಮಗೆ ಆ ಆಯಾಸಗಳು ಜಾಸ್ತಿ, ಅಲ್ಲೆಲ್ಲ ನಮಗೆ ಮನಸ್ಸಿಗೆ ಹಿಂಸೆಗಳೆಲ್ಲ ಬರ್ತಾ ಇರುತ್ತೆ. ಭಾಗವತ ಕೇಳ್ತಾ ಇದ್ರೆ ಯಾವ ಹಿಂಸೆ ಇರೋದು? ಈಗ ನೋಡಿ, ಬೆಳಿಗ್ಗೆ ಎದ್ದು ದೇವ್ರ ನೈವೇದ್ಯ ಮಾಡಬೇಕಾಗಿದೆ ಅನ್ಕೊಳ್ಳೆ, ಅಲ್ಲಿ ಇದ್ವೇಲೆ ಹೊತ್ತಿಸ್ಬೇಕು, ಬೇಗ ಹೊತ್ತುತ್ತಾ ಇಲ್ಲ, ಹೆಂಡತಿಗೆ ಬೈದು ಅವಾಗ ಹೊತ್ತಿಸಿಂದ ನೀವು ಮಾಡಲಿಲ್ಲ ಅಂತ. ಅವಳರಿ ನೀವೇ ಯಾಕೆ ಹೊತ್ತಿಸ್ತಿಲ್ಲ ಅಂತ ಅವಳು ಕೊನೆ ಜಗಳ ಏನಾಗ್ಬಿಡ್ತು ಅಂದರೆ, ನೀವು ಕರ್ಮಗಳನ್ನು ಮಾಡ್ತಾ ಹೋದರೆ ಮನಸ್ಸಿಗೆ ಆಗ ಆಯ್ತು ಬಿಡು, ನಾಳೆಯಿಂದ ಇವು ಪೂಜಾನೇ ಬೇಡ, ಹೋಗೋ ನೈವೇದ್ಯ ಮಾಡೋದೇ ಇಲ್ಲ, ಬೆಲ್ಲ ಇಟ್ಟು ಹೊಟ್ಟೋಗ್ತೀನಿ ಅಂತಾನೆ. ಯಾಕೆ ಅಂದರೆ ಕರ್ಮಗಳಿಂದ ಹಿಂಸೆ ಶುರುವಾಗ್ತದೆ. ಆಮೇಲೆ ಮತ್ತೆ ಮರುದಿವ್ಸ ಕೇಳ್ತಾರೆ, ಇವತ್ತೇನು ಇಡ್ಲಿವಲ್ಲಿ ನೀನೇ ಓದ್ತೀರ, ನಾವು ಹೊತ್ಸೋದೇ ಬೇಡ ಇನ್ನು ಮನ್ಯಾಗ ಅಂತ ನಾವು. ಅಂದರೆ ಕರ್ಮಗಳು ನಮಗೆ ಅದು ಏನಾಗುತ್ತೆ, ಅದು ತಾಪವನ್ನು ಉಂಟು ಮಾಡುತ್ತೆ, ಹಿಂಸೆಯನ್ನು ಉಂಟು ಮಾಡುತ್ತೆ. ಆದರೆ ಅದೇ ಭಾಗವತ ಪ್ರವಚನ ಕೇಳ್ತಾ ಕೂತಾರೆ, ಯಾವ ತಂಟೆ ಇಲ್ಲ, ಇದ್ದೆಲ್ಲ ಹೊತ್ತಿದ್ದ ಇಲ್ಲ ನೋಡಲ್ಲ, ಉಕ್ಕು ಬರುತ್ತಾ ನೋಡೋದು ಬೇಕಾಗಿಲ್ಲ, ಇಳಿಸ್ಲಿಕ್ಕೆ ಕೈಯಿಂದ ಇಳಿಸಿ ಸುಟ್ಕೊಂಡೇ ಇಲ್ಲ, ಸುಟ್ಕೊಳ್ಳೋದು ಪಾಪ ಸುಟ್ಕೊಳ್ಳೋದಿಲ್ಲ ಅಷ್ಟೇ. ಪರಮಾತ್ಮನ ಕಥೆ ಕೇಳಿದರೆ
ಕೈ ಸುಟ್ಕೊಳ್ಳೋದಲ್ಲ, ಒಳಗಡೆ ಪಾಪಗಳೆಲ್ಲ ಬೆಂದು ಹೋಗುವವು, ಉರಿದು ಹೋಗುವವು ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ಒಂದೊಂದು ಆ ಪರಮಾತ್ಮನ ಕಥೆಯಿಂದ ಅಂತಹದ್ದಾಗ್ತಾ ಇದೆ. ಆದ್ದರಿಂದ ನೂನಂ ಭಗವತೋ ಬ್ರಹ್ಮನ್ ಗೃಹೇಶು ಗೃಹಮೇದಿನ ನ ಲಕ್ಷ್ಯತೆ ಕವಸ್ಥಾನಂ ಅಪಿ ಗೋದೋಹನಂ ಕ್ವಚಿತು. ಆಮೇಲೆ ಅವ್ರು ಹೇಳ್ತಾ ಇದ್ದಾನೆ, ಸ್ವಾಮಿ ನೀವು ಎಲ್ಲೂ ಕೂಡ ಒಂದು ಕ್ಷಣ ನಿಲ್ಲವರೇ, ಬಂದರೆ ಹೊರಟೋಗ್ತಾ ಇದ್ರು. ಆದರೂ ಇವತ್ತು ನೀವು ನಮಗೋಸ್ಕರ ಬಂದಿದ್ದೀರಾ, 7 ದಿನ ಭಾಗವತ ಪ್ರವಚನ ಮಾಡಿ ನಮ್ಮನ್ನು ಉದ್ಧಾರ ಮಾಡಿ ಅಂತ ಹೇಳಿದಾಗ ಆ ಸಂದರ್ಭದಲ್ಲಿ ಶುಕಾಚಾರ್ಯ ಬಹಳ ಸಂತೋಷ ಪಡ್ತಾರೆ. ನೀನು ಒಳ್ಳೆ ಪ್ರಶ್ನೆ ಕೇಳಿದೆಯಪ್ಪ. ಯಾಕೆಂದ್ರೆ ಜನಗಳೆಲ್ಲ ದುಡ್ಡು ಜಾಸ್ತಿ ಮಾಡೋದು ಹೆಂಗೆ, ಆಮೇಲೆ ಎಲ್ಲಿ ಹೋದರೆ ಆನಂದ ಇರುತ್ತೆ ಅದನ್ನು ಕೇಳ್ತಾ ಇರ್ತಾರೆ. ಆದರೆ ನೀನು ಅಧ್ಯಾತ್ಮದ ಬಗ್ಗೆ ಕೇಳ್ತಾ ಇದ್ದಿ. ಯಾವುದನ್ನು ಕೇಳಿದರೆ ಭಗವದ್ ಅನುಗ್ರಹ ಆಗತ್ತೆ, ಮೋಕ್ಷ ಸಿಗತ್ತೆ, ಅದನ್ನು ಹೇಳಿ ಅಂತ ನೀನು ಕೇಳ್ತಾ ಇದೆಯಲ್ಲ, ಇದು ಶ್ರೋತವ್ಯಾದಿಷು ಯಃಪರಃ. ಕೇಳಬೇಕಾದದ್ರಲ್ಲೇ ಅತ್ಯಂತ ಶ್ರೇಷ್ಠವಾದ ವಿಚಾರ ನೀನು ಕೇಳಿದೆಯಾ. ಅದಕ್ಕೆ ಸಿಂಪಲ್ ಆಗಿ ಒಂದು ಮಾತನ್ನು ಹೇಳ್ತೇನೆ, ಅದರ ವಿಸ್ತಾರವನ್ನು ಮುಂದೆ 2ನೇ ಸ್ಕಂದದಿಂದ 11ನೇ ಸ್ಕಂದ 12ನೇ ಸ್ಕಂದ ಹೇಳ್ತೇನೆ. ಯಾವಾಗಲೂ ಸಿಂಪಲ್ ಆಗಿ ಹೇಳಿಕ್ಕೂ ಗೊತ್ತಿರಬೇಕು, ವಿಸ್ತಾರವಾಗಿ ಗೊತ್ತಿರುತ್ತೆ ಹೇಳ್ಬೇಕು. ಅದರ 5 ನಿಮಿಷ ಹೇಳಿದ್ರೆ ಅದು ಗೊತ್ತಿರಬೇಕು, 5 ಗಂಟೆ ಹೇಳಿದ್ರೆ ಗೊತ್ತಿರಬೇಕು. ಯಾಕೆ ಅಂದರೆ ಸಾರ ಅದರಲ್ಲಿ ತೆಗಿಬೇಕು. ಅವ್ರು ಹೇಳ್ತಾರೆ 2 ನಿಮಿಷ ಕೇಳು, ಏನು ಅಂದರೆ ತಸ್ಮಾತ್ ಭಾರತ ಸರ್ವಾತ್ಮ ಭಗವಾನ್ ಹರಿರೀಶ್ವರ ಶ್ರೋತವ್ಯ ಕೀರ್ತಿತವ್ಯಶ್ಚ ಸ್ಮರ್ತವ್ಯಶ್ಚ ಇಚ್ಛತಾಭಯಂ ಅಂದ್ಬಿಟ್ಟು. ನಿನಗೇನು ಬೇಡಪ್ಪ, ನಿನ್ನ ಕಿವಿ 2ಗಳನ್ನು ದೇವ್ರಿಗೆ ಕೊಟ್ಬಿಡು. ಅದು ಬಿಟ್ಟು ಬರೀ ಮೊಬೈಲ್ ಕೇಳ್ತಾ ಕೂತ್ಕೋಬೇಡ. ಅದಕ್ಕೆ ಎಲ್ಲ ಸಂಘ ಬಿಟ್ಟು ಬಂದ್ಬಿಡು. ಆಮೇಲೆ ಕೇಳಿದ್ದನ್ನು ಮನನ ಮಾಡಬೇಕು. ನಾವು ಹಾಗೆ ಬಿಟ್ಬಿಡೋದಲ್ಲ, ಆಮೇಲೆ ಹೃದಯದಲ್ಲಿ ಧ್ಯಾನ ಮಾಡಬೇಕು. ಅದರಿಂದ ನಿನ್ನ ಜನ್ಮ ಸಾರ್ಥಕ. ನೀನು ಪರೀಕ್ಷಿತ ರಾಜ, ನಿನಗೆ ಬೇರೆ ಏನು ಬೇಡ. ನಿನಗೆ ಆಯುಸ್ ಕಡಿಮೆ ಇದೆ ಅಂತ ಚಿಂತೆ ಮಾಡಬೇಡ. ಖಟ್ವಾಂಗ ಅಂತ ಒಬ್ಬ ರಾಜರ್ಷಿಗೆ 48 ನಿಮಿಷ ಮಾತ್ರ ಅವನಿಗೆ ಆಯುಸ್ಸಿದೆ ಅಂತ ಗೊತ್ತಾದಾಗ ತಕ್ಷಣ ಗುರುಗಳ ಹತ್ರ ಹೋಗಿ ಅವರಿಂದ ಬಿಂಬರೂಪದ ಭಗವಂತನ ಉಪದೇಶ ಪಡೆದು ಅದನ್ನು ಧ್ಯಾನ ಮಾಡಿ ಮೋಕ್ಷ ಪಡೆದ್ಬಿಟ್ಟು. ಅದಕ್ಕೆ ನಮಗೆ ಆಯುಸ್ಸಿದೆ ಅಂತ ಯಾವ ಚಿಂತೆ ನಮ್ಮ ಕಡಿಮೆ, ಅದು ಚಿಂತನೆ ಇಲ್ಲ. ಆ ಕಡಿಮೆ ಆಯುಸ್ಸಿದ್ದರೂ ಸರಿಯಾದ ಗುರುಗಳ ಹತ್ರ ಸರಿಯಾದ ತತ್ವವನ್ನು ತಿಳ್ಕೊಂಡ್ರೆ ಅಷ್ಟರಲ್ಲೇ ದೇವರು ಅದು ಉದ್ಧಾರ ಮಾಡ್ತಾನೆ. ಆದ್ದರಿಂದ ನೀನು ಹೆದರಬೇಕಾಗಿಲ್ಲ. ನಿನಗೆ ಪರಮಾತ್ಮ ನಿನಗೆ ಬೆಂಗಾವಲಾಗಿದ್ದಾನೆ. ಅವನ ಮಹಿಮೆ ಕೇಳಿದರೆ ನಿನ್ನ ಭಯ ಹೋಗುತ್ತೆ. ಸಾಯುವುದು ನೀನಲ್ಲ, ಮೊದಲೇ ನೀನು ದೇಹ ಬಿಟ್ಬಿಡ್ತೀಯ, ನಿನ್ನ ದೇಹಕ್ಕೆ ಮಾತ್ರ ಹಾವು ಕಚ್ಚತ್ತೆ. ಇದು ಭಾಗವತ ಹೇಳ್ತಾ ಇದೆ. ಯಾಕೆ ಅಂದರೆ ಅವನಿಗೆ ಯೋಗ ಶಕ್ತಿಯಿಂದ ದೇಹ ಬಿಟ್ಬಿಟ್ಟ. ಅದಕ್ಕೆ ಮೊದಲೇ ಭಾಗವತದ 2ನೇ ಸ್ಕಂದದಲ್ಲಿ ನಾವೆಲ್ಲ ಇಂದ್ರಿಯಗಳನ್ನು ವಾಯು ನಿಗ್ರಹ ಹೇಗೆ ಮಾಡಬೇಕು ಅದನ್ನಲ್ಲಿ ಯೋಗಿಗಳೆಲ್ಲ ಯೋಗ ಶಕ್ತಿಯಿಂದ ದೇಹ ಬಿಡ್ತಾ ಇತ್ತು. ಯೋಗೇನಾಂತೆ ತನುತ್ಯಜಾಂ. ಋಷಿಮುನಿಗಳಿಗೆಲ್ಲ 9 ಕಡೆಗಳಲ್ಲಿ ಏನಿದೆ ಅಂದರೆ ನಮ್ಮ ಉಸಿರಾಟ ಗಾಳಿ ಹೋಗೋ ಬರುವ ಒಂದು ಪ್ರಕ್ರಿಯೆ ನಡೀತಾ ಇರುತ್ತೆ. ಆದರೂ ಕೂಡ ಈ ದೇಹಕ್ಕೆ ಏನು ಕೂಡ ಆಗೋದಿಲ್ಲ. ಯಾಕೆಂದರೆ ಒಂದು ಬಲೂನ್ ಇರುತ್ತೆ ನೋಡಿ, ಒಂದು ಕಡೆ ಚುಚ್ಚಿದ್ರೆ ಎಲ್ಲ ಗಾಳಿ ಹೊಟ್ಟೋಗ್ಬಿಡುತ್ತೆ. ಆದರೆ ಇಲ್ಲಿ 9 ಕಡೆ ಚುಚ್ಚು ಕಳಿಸ್ಬಿಟ್ಟಿದ್ದಾನೆ ಪರಮಾತ್ಮ ನಮ್ಮನ್ನು. 9 ದ್ವಾರಗಳು, ತೂತುಗಳು. ಆದರೂ ಕೂಡ ಈ ಮನುಷ್ಯನ ದೇಹ ಬಿದ್ದೋಗಲ್ಲ. ಯಾಕಂದರೆ ಒಳಗಡೆ ವಾಯುದೇವರು ಕೂತ್ಬಿಟ್ಟಿದ. ನೀನು 9 ಅಲ್ಲ 19 ತೂತು ಬಿದ್ದರೂ ಕೂಡ ವಾಯುದೇವರು ನಮ್ಮನ್ನು ಉಳಿಸ್ತಾ ಇರ್ತಾರೆ ಉಸಿರಾಟದ ಮೂಲಕ. ಅವ್ರು ಹೇಳ್ತಾ ಇದ್ದಾರೆ, ನಮ್ಮ ಎಲ್ಲ ಕೆಳಗಡೆಯಿಂದ ಅಪಾನವಾಯುವಿನಿಂದ ಎಲ್ಲ ನಮ್ಮ ಶ್ವಾಸವನ್ನು ತಂದುಕೊಂಡು ಕೊನೆಗೆ ಬ್ರಹ್ಮರಂಧ್ರದಿಂದ ಬಿಟ್ಬಿಡೋದಂತೆ. ಆವಾಗ ತಲೆ ಒಡೆದು ಆ ಒಳಗಡೆಯಿಂದ ಪ್ರಾಣ ಪಕ್ಷಿ ಹಾರೋಗತ್ತಂತೆ. ಆವಾಗ ಅವನಿಗೆ ಯೋಗ ಶಕ್ತಿಯಿಂದ ದೇಹತ್ಯಾಗ ಮಾಡಿದ್ದಕ್ಕೆ ಅವನಿಗೆ ಮೋಕ್ಷನೇ ಸಿಕ್ಬಿಡುತ್ತೆ. ಜೀವ ದೇಹದಿಂದ ಹೊರಗಡೆ ಬಂದ ಮೇಲೆ ಅದಕ್ಕೆ ಹಾವು ಕಚ್ಚಿದರೆ ಮೊದಲೇ ಸತ್ತೋಗಿದೆ, ಕಚ್ಚಿದ್ರೆ ಏನು ಪ್ರಯೋಜನ? ಆದರೆ ಕೊನೆ ಸುಟ್ಟೋಯ್ತು ಅಷ್ಟೇ. ಸುಡೋ ಕೆಲಸ ಮಾತ್ರ ಪರೀಕ್ಷಿತ ಮಾಡಿದ, ಆದರೆ ಪ್ರಾಣವನ್ನು ತೆಗೆಯೋ ಕೆಲಸ ಪರೀಕ್ಷಿತನಿಗೆ ಆಗಲಿ, ಯಾರಿಗೆ ತಕ್ಷಕನಿಗೆ ಆಗಲಿ. ಯಾಕೆ ಅಂದರೆ ಆ ಮೊದಲೇ ಬಿಡಿದಾರೆ, ನೀನು ದೇಹ ತ್ಯಾಗ ಮಾಡಿಬಿಡು. ಯಾಕೆ ಅಂದರೆ ದೇಹ ತ್ಯಾಗ ಮಾಡುವ ಉಪಾಯ ಹೇಳ್ಕೊಟ್ಬಿಟ್ಟಿದ್ದೀನಿ. ಅವನಿಗೆ ಯೋಗ ಶಕ್ತಿ ಇದೆ. ಆದರೆ ಹಿಂದೆ ಎಲ್ಲ ಯೋಗದಿಂದ ಜ್ಞಾನಿಗಳೆಲ್ಲ ದೇಹ ತ್ಯಾಗ ಮಾಡ್ತಾರೆ. ಇವತ್ತೇನಾಗಿದೆ ಅಂದರೆ ರೋಗೇಣ ಅಂತೆ ತನುತ್ಯಜಾಮ್ ಅಂತ ಬರಬಾರ್ದ ರೋಗಗಳು ಬಂದು ಕೊನೆ ಹಾಸ್ಪಿಟಲೇ ಸಾಯೋದಷ್ಟೇ. ಯೋಗ ಶಕ್ತಿ ಯಾರಿಗೂ ಇಲ್ವೇ ಇಲ್ಲ. ಯಾಕಂದರೆ ಭೋಗ ಶಕ್ತಿ ಜಾಸ್ತಿ ಆದಷ್ಟೆಲ್ಲ ಯೋಗ ಶಕ್ತಿ ಕಡಿಮೆ ಆಗಿಬಿಡುತ್ತೆ. ಅಂದರೆ ಪರೀಕ್ಷಿತನಿಗೆ ಆ ಥರ ಒಂದು ಯೋಗವನ್ನು ತಂದುಕೊಡ್ತಾರೆ. ಇದು 1ನೇ ಸ್ಕಂದದ ಪೂರ್ಣವಾದ ಒಂದು ಭಾಗ ಅಲ್ಲಿಗೆ ಮುಕ್ತಾಯವಾಗ್ತಾ ಇದೆ. ಪರೀಕ್ಷಿತರಾಜನನ್ನು ಯೋಗ ಶಕ್ತಿಯಿಂದ ಅವನನ್ನು ತಯಾರು ಮಾಡಿ ಭಾಗವತ ಶ್ರವಣ ಮಾಡು. ತಕ್ಷಕ ಬಂದರೆ ಹೆದರ್ಕೋಬೇಕಾಗಿಲ್ಲ. ಬಿಂಬರೂಪದ ಚಿಂತನೆ ಮಾಡೋ. ದೇಹ ಬಿಟ್ಬಿಡ್ತೀಯ, ನೀನು ಎಲ್ಲಿಗೆ ಹೋಗ್ತೀಯ? ಭೇಜೇ ಖಗೇಂದ್ರ ಧ್ವಜ ಪಾದಮೂಲಂ. ಗರುಡ ವಾಹನನಾದ ಲಕ್ಷ್ಮೀನಾರಾಯಣನ ನೆಲೆಯಾದ ವೈಕುಂಠ ಲೋಕವನ್ನು ನೀನು ಪಡಿತೀಯ. ಅದನ್ನು ಭಾಗವತ ಕೇಳಿದರೆ ಯಾರೋ ಒಬ್ಬ ಪ್ರೇತ ಪಿಶಾಚಿ, ಆ ದುಂದುಕಾರಿ, ಅವನು ಭಾಗವತ ಕೇಳಿದ್ರೆ ಅವನೇ ಮೋಕ್ಷ ಕೊಟ್ಟೋಗಿದ್ದಾನೆ. ಒಂದು ಪ್ರೇತಕ್ಕೆ ಮೋಕ್ಷ ಕೊಟ್ಟ ಪರಮಾತ್ಮ ನಮಗೆ ಮನುಷ್ಯರಿಗೆ ಕೊಡದೇ ಇರ್ತಾನೆ. ನಮ್ಮಂಥ ವೈಷ್ಣವರಿಗೆ ದೇವರು ಕೊಡದೇ ಇರ್ತಾನ. ಆದರೆ ಶ್ರದ್ಧೆಯಿಂದ ಕೇಳಬೇಕು, ಮನನ ಮಾಡಬೇಕು. ಮತ್ತೆ ಮತ್ತೆ ನಾವು ಕೇಳಬೇಕು. ಹೋಸರ ಕೇಳಿದೇವ್ರು ಬಿಡಿ ಅಂತಲ್ಲ, 2 ಸಲ ಕೇಳಿದ್ರು ಹೊಸ ವಿಷಯ ಅದರಲ್ಲಿ. ಅದಕ್ಕೋಸ್ಕರ ಅಷ್ಟು ಕಾಲಗಳಿಂದ ಮತ್ತೆ ಮತ್ತೆ ಅದೇ ಪ್ರವಚನ, ಬೇರೆ ಯಾವುದೂ ಇಲ್ಲ. ಬಿಲ್ರಿ ಪುರುಷೋತ್ತಮ ಮಾಸ ಭಾಗವತ ಬೇಡ, ಇನ್ಯಾವುದೋ ಪದ್ಮ ಪುರಾಣ ಯಾರಿಗೂ ಗೊತ್ತೇ ಇಲ್ಲ. ಭಾಗವತಾನ ಸಣ್ಣ ಮಗುವಿಗೂ ಗೊತ್ತು. ಯಾಕೆ ಅಂದರೆ ಈ ಭಾಗವತದಿಂದಲೇ ನಮ್ಮ ಉದ್ಧಾರ. ಇದೇ ಚರ್ಮ ಆ ಒಂದು ದಿವ್ಯವಾದಂಥ ಗ್ರಂಥ. ಮನುಷ್ಯ ಚರ್ಮದೇಹ ಪಡೆಯೋದಕ್ಕೆ ಇದೇ ಚರ್ಮ ಗ್ರಂಥ ಕಾರಣ. ವೇದವ್ಯಾಸ ದೇವರು ಇದು ಬರೆದ ಮೇಲೆ ಮತ್ತೊಂದು ಗ್ರಂಥನೇ ಬರೆದಿಲ್ಲ ಅವರು.
ಯಾಕೆ ಅಂದರೆ ಎಲ್ಲ ಇದರಲ್ಲೇ ಇದೆಯಪ್ಪ, ಇನ್ನೇನು ಬರಿಬೇಕು ಅಂತಾರೆ. ನಾವು ಉದ್ಧಾರ ಆಗೋದಾದರೆ ಭಾಗವತದಿಂದ, ಉದ್ಧಾರ ಆಗಲಿಲ್ಲ ಅಂದರೆ ಬೇರೆ ಎಷ್ಟಿದ್ರೂ ಕೂಡ ಅದು ಪ್ರಯೋಜನ ಇಲ್ಲ ಅಂತ ಭಾಗವತದ ಒಂದು ಮೊದಲನೇ ಸ್ಕಂದ ಅರಣ್ಯಕಾಚಾರ್ಯರ ದಿವ್ಯ ಸನ್ನಿಧಾನದಲ್ಲಿ ಈ ಒಂದು ಪುರುಷೋತ್ತಮ ಮಾಸದಲ್ಲಿ ನಡೆದಿರ್ತಕ್ಕಂಥದ್ದೇನಿದೆ ಅದು ನಮ್ಮೆಲ್ಲರ ಒಂದು ಅಹೋಭಾಗ್ಯ, ನಮ್ಮ ಜನ್ಮಾಂತರ ಸುಕೃತ. ಇಲ್ಲ ಅಂತಾದರೆ ಅಂಥ ಮಹಾತ್ಮನ ಎದುರುಗಡೆ ಈ ಶ್ರೇಷ್ಠವಾದ ಗ್ರಂಥ ಕೇಳೋ ಯೋಗನೆ ನಮಗೆ ಬರ್ತಾ ಇದ್ದಿಲ್ಲ. ಆದರೆ ಅಂಥದ್ದು ಒಂದು ವಿಶೇಷವಾದ ಸಂದರ್ಭ ಅದು ನಮಗೆ ಬಂದಿರೋದೇನಿದೆ ಎಲ್ಲ ಹರಿವಾಯ ಗುರುಗಳ ಅನುಗ್ರಹ. ಆ ಮೂಲಕ ನಮಗೆ ಇದೊಂದು ದೊಡ್ಡ ಪುಣ್ಯ ಸಂಚಯ ಆಗಿದೆ. ಆ ಭಗವಂತನ ಕಥೆ ಕೇಳಿದಾಗ ಸಾಧ್ಯವಾದಷ್ಟು ಅವನ ಕಡೆಗೆ ನಮ್ಮ ಮನಸ್ಸನ್ನು ನೆಲೆಗೊಳಿಸ್ಬೇಕಂತ, ಅದೇ ದೇವರ ಸ್ಮರಣೆ. ಅದಕ್ಕಿಂತ ದೊಡ್ಡ ಪುಣ್ಯ ಯಾವುದೂ ಇಲ್ಲ. ನಾವೇನು ಸ್ನಾನ ಮಾಡದೆ ಕಾಫಿ ಕೊಡಿದ್ವಿ ಅದು ತಪ್ಪಲ್ಲ, ದೇವರ ಸ್ಮರಣೆ ಮಾಡದೇ ಇರೋದು ತಪ್ಪು. ದೇವರ ಸ್ಮರಣೆ ಬಂದರೆ ಉಳಿದಿದ್ದು ಯಾವ ಲೆಕ್ಕವೇ ಇಲ್ಲ, ಅದೆಲ್ಲ ಪರಮಾತ್ಮ ಪರಿಹಾರ ಮಾಡಿಬಿಡ್ತಾನೆ. ಆದ್ದರಿಂದ ಅವನ ಸ್ಮರಣೆಗೆ ಪೂರಕವಾದ ವಾತಾವರಣ ನಮಗೆ ಬರಬೇಕು. ಆದರೆ ಇಷ್ಟೆಲ್ಲ ಕೇಳಿದ್ರು ಕೂಡ ನಮಗೇನಾಗ್ಬಿಡುತ್ತೆ, ಮನೆಗೆ ಹೋದ್ರೆ ಮತ್ತೆ ಅದೇ ಕತೆ ಎಲ್ಲ ಮರೆತು ಬಿಡ್ತೀವಿ ನಾವು. ಯಾಕೆ ಅಂದರೆ ಇಲ್ಲಿ ಕೂತಾಗ ಎಲ್ಲ ತಲೆ ಹೌದು ಹೌದು ಅನಿಸುತ್ತೆ, ಮನೆಗೆ ಹೋದರೆ ಮೊಬೈಲ್ ಸಿಕ್ಕರೆ ಟಿ ವಿ ಸಿಕ್ಕರೆ ಎಲ್ಲ ಮರೆತು ಬಿಡ್ತೀವಿ ನಾವು. ಅಲ್ಲಿ ನಮ್ಮ ಯೋಚನೆ ಯಾವುದು ಅದೇ ಬರುತ್ತೆ. ಯಾರೋ ಒಬ್ಬ ಅವನ ರೈತ ಜೋಳ ಚೆನ್ನಾಗಿ ಬೆಳೆದು ಬಿಟ್ಟಿದ್ನಂತೆ, ಆ ತೆನೆ ಭಾರಿ ಬೆಳೆದಿತ್ತು, ಅವನಿಗೆ ಅದರದ್ದೇ ಚಿಂತೆ. ಯಾರೋ ಆ ಕಡೆ ಹೋಗೋವನು ಕೇಳಿದ, ಏನ್ರಿ ಇದು ಬೆಂಗಳೂರಿಗೆ ಹೋಗುತ್ತಾ ದಾರಿ? ಅವನು ಹೇಳಿದ, ಈ ಜೋಳ ನಾನೇ ಬೆಳೆದಿದ್ದು ಅಂತ. ಅವನು ಅಲ್ಲಯ್ಯ, ನಾ ಬೆಂಗಳೂರಿಂದ ಈ ಜೋಳ ಅಂತೀಯಲ್ಲ ಅಂತ ಅವನು. ಅಸರೇ ಬೆಂಗಳೂರಿಗೆ ಹೆಂಗೆ ಹೋಗ್ಬೇಕು ಹೇಳಂದ್ರೆ, ಓ ಜೋಳ ಹೆಂಗೆ ಬೆಳೆದ್ರಿ ಅಂತ ಕೇಳಿದ್ರೆ, ಭಾರಿ ಕಷ್ಟಪಟ್ಟು ಬಿಳಿ ಜೋಳ ಬೆಳೆದೇನ್ರಿ, ನೀವು ಬೇಕಾದ್ರೆ ಹೇಳ್ತೀನಿ. ಅವನಂದ, ಹುಚ್ಚರವನಿದ್ದಂಗಿದ್ದಾನೆ, ನಾನೊಂದು ಕೇಳಿದ್ರೆ ಇವನೊಂದು ಹೇಳ್ತಾನೆ ಅಂತ ಹೇಳಿದ. ಅವನು ರೈತ ಮನೆ ಬಂದು ಹೆಂಡತಿ ಹತ್ರ ಹೇಳಿದೆ, ನೋಡಿದೇನೆ ರಸ್ತೆಯಲ್ಲಿ ಹೋಗೋರೆಲ್ಲ ನನ್ನ ಬೆಳೆ ನೋಡಿ ಕೇಳ್ತಿದ್ದಾರೆ, ಹೆಂಗೆ ಬೆಳೆದಪ್ಪ ಇಷ್ಟು ಕಷ್ಟಪಟ್ಟು ಬೆಳೆದೆ ಅಂತ, ನಾನೇನು ಹೇಳಬೇಕು ಅಂತ ಹೆಂಡತಿ ಹತ್ರ ಕೇಳಿದೆ. ಅದಕ್ಕೆ ಆ ಹೆಂಡತಿ ಹೇಳಿದರು, ನೀವು ಯಾವ ಒಡವೆನಾದರೂ ಮಾಡಿ ಹಾಕ್ತೀರಿ, ನಾನೇ ಹಾಕಿ ಇಂಥದ್ದು ಮಾಡಿ ಅಂತ ಕೇಳಿಸ್ತೀನಿ ಅಂತ. ಅವಳು ಬಂಗಾರದ ಒಡವೆ ಆಭರಣ ಚಿಂತೆ ಆಗ್ಬಿಟ್ಟು ಅವನು ಅಂದ್ಕೊಂಡ, ನಾನು ನನ್ನ ಈ ಜವಳದ ಬಗ್ಗೆ ಹೇಳಿದ್ರೆ ಅವಳು ಒಡವೆ ಕೇಳ್ತಾ ಇದ್ದಾಳಲ್ಲ ಅಂತ ಅವನು ಅಂದ್ಕೊಂಡು ಹೊಟ್ಟೋಗ್ಬಿಟ್ಟ. ಅವಳು ಬಂದು ಮಗಳ ಹತ್ರ ಹೇಳಿದ್ರು, ನೋಡಿದೇನೆ ನಿಮ್ಮಪ್ಪ ನಿಮ್ಗೇನು ಯಾವ ಒಡವೆ ಮಾಡಲಿ ಅಂತ ಕೇಳಿಸ್ತಾ ಇದ್ದಾನೆ, ಆದ್ದರಿಂದ ಈ ಥರ ಕೇಳೋದು ಸರಿ ನಾ ನಿಮ್ಮಪ್ಪ ಅಂತ. ಅವಳು ಹೇಳಿದ್ರು, ಅಮ್ಮ ನನಗೆ ಯಾರಿಗಾದರೂ ಕೊಟ್ಟು ಮದುವೆ ಮಾಡಮ್ಮ, ನನ್ನನ್ನು ಯಾಕೆ ಕೇಳ್ತಾ ಇದೆಯಾ? ಅವಳಿಗೆ ಮದುವೆ ಚಿಂತೆ ಹಾಕ್ಬಿಟ್ಟಿದ್ದಾವೆ. ಯಾರು ಇಂಥವ್ರು ಮದುವೆ ಮಾಡ್ಕೊತೀನಪ್ಪ, ಇಂಜಿನಿಯರ್ ಬೇಕಾ ಮೆಡಿಕಲ್ ಓದೇನು ಬೇಕಾ ಅಂತ ಯಾಕೆ ಹೇಳ್ತೀಯ? ಒಬ್ಬ ಹುಡುಗನ ಮದುವೆ ಮಾಡ್ಕೊಂಡ್ರೆ ಅದು ಹಾಳು ಮಗಳು ತಿನ್ಕೊಂಡ್ಬಿಟ್ಲು. ಅವಳಂದು ನನ್ನ ಮಗಳಿಗೆ ಇದೇ ಮದುವೆ ಚಿಂತೆ ಹತ್ಬಿಟ್ಟಿದೆ, ಅವಳಿಗೆ ಆಭರಣ ಚಿಂತೆ ಮರ್ತೋದು, ಮಗಳ ಮದುವೆ ಚಿಂತೆ ಹತ್ಬಿಟ್ಟಿದೆ. ಅವಳೇನು ಮಾಡಿದೆ, ಕೆಲಸದವಳ ಹತ್ರ ಬಂದು, ನೋಡಿದೇನೆ ನಿಂಗೆ ನನ್ನಮ್ಮ ಏನು ಹೇಳ್ತಾ ಇದ್ದಾಳೆ ಅಂದರೆ, ನೀನು ಯಾರು ಮದುವೆ ಮಾಡ್ಕೊತಿ, ಎಂಥ ಹೊರಬೇಕು, ಸಿಟಿ ಹೊರಬೇಕಾ ಅಮೇರಿಕಾದ ಹೊರಬೇಕಾ ಅಂತ ಕೇಳ್ತಾ ಇದ್ದಾಳೆ, ನಾನೇನು ಹೇಳಬೇಕು ಅಂತ ಅವಳ ಹತ್ರ ಕೆಲಸದವಳ ಹತ್ರ ಹೇಳಿ. ಕೆಲಸದವಳಂದು, ಅಮ್ಮ ತಂಗಳಾದ್ರೂ ಹಾಕಿ ಬಿಸಿ ಅನ್ನನಾದ್ರೂ ಹಾಕಿ ಅನ್ನ ಹಾಕಿ ಮೊದಲು ನನಗೆ ಅಂತ ಅವಳು ಅಂದರೆ, ಅವಳಿಗೆ ಅನ್ನದ ಚಿಂತೆ, ಇವಳಿಗೆ ಮಗು ಗಂಡನ ಚಿಂತೆ, ಅವಳಿಗೆ ಒಡವೆ ಚಿಂತೆ, ಇವನು ಬೆಳೆ ಚಿಂತೆ, ಪರಮಾತ್ಮನ ಚಿಂತೆ ಯಾರಿಗಿಲ್ಲ ಅಂತ. ಯಾಕಂದರೆ ಯಾರಿಗೆ ಯಾವ್ದು ಇಷ್ಟೋ ಅದರದ್ದೇ ಚಿಂತೆ. ಅದಕ್ಕೆ ಶಾಸ್ತ್ರ ಹೇಳ್ತಾ ಇದೆ, ಅವೆಲ್ಲ ಕ್ಷುಲ್ಲಕ, ಅವು ಇವತ್ತಿರತ್ತೆ ನಾಳೆ ಹೊಟ್ಟೋಗುತ್ತೆ. ಎಷ್ಟೆಷ್ಟು ದೇವರ ಚಿಂತನೆ ಮಾಡ್ತೇವೆ ಅದು ನಮಗೆ ಬಲ. ಯಾಕೇನು ಇದ್ರ ಬಗ್ಗೆ ವ್ಯಾಮೋಹ ಇಟ್ಕೊಂಡು ಕಳೆದೋಯ್ತು ಅಂದ್ರೆ ದುಃಖ, ಇದ್ದಾಗಲೂ ಕೊನೆತನಿಗೆ ಇರತ್ತೋಗುದು ಅದು ಗೊತ್ತಿಲ್ಲ. ಅಂತಹ ಸಂದರ್ಭದಲ್ಲಿ ಪರಮಾತ್ಮ ಯಾವಾಗಲೂ ಇರೋನು, ಅದು ಎಲ್ಲಿ ಕೂತರು ಎಲ್ಲಿ ನಿಂತರು ದೇವರ ಸ್ಮರಣೆ ಮಾಡಬೇಕು, ದೇವರ ಸ್ಮರಣೆ ಮಾಡಲಿಕ್ಕೆ ಮಡಿಬೇಕಾಗಿಲ್ಲ. ಹಾಗೆ ಪರಮಾತ್ಮನ ಚಿಂತನೆ ನಮಗೆ ಭಾಗವತ ತಂದು ಕೊಡ್ತಾ ಇದೆ. ಆದ್ದರಿಂದ ಅಂತಹ ಪ್ರಥಮ ಸ್ಕಂದ ನನ್ನ ಒಳಗಡೆ ನಿಂತು ಏನು ತತ್ವಾಭಿಮಾನಿ ದೇವತೆಗಳು, ಆಮೇಲೆ ಮುಖ್ಯ ಪ್ರಾಣದೇವರು, ಸ್ವಯಂ ವೇದವ್ಯಾಸ ದೇವರು, ಶುಕಾಚಾರ್ಯ ಏನು ನುಡಿಸಿದ್ದಾರೆ ಅದು ನಾನು ನುಡಿದಿದ್ದೇನೆ. ಆದ್ದರಿಂದ ಇದೆಲ್ಲ ಅವರೇ ನುಡಿಸಿದ ಅವರಿಗೆ ಇದನ್ನು ಸಮರ್ಪಣೆ ಮಾಡತಕ್ಕಂಥದ್ದು. ಇದರಿಂದ ಹರಿಗುರುಗಳ ಪ್ರೀತರಾಗಲಿ, ಇದೆಲ್ಲ ಜ್ಞಾನ ಕಾರ್ಯವನ್ನು ಚೆನ್ನಾಗಿ ನಿರಂತರ ಅದು ನಡೆದು ಎಲ್ಲ ಲೋಕಕ್ಕೆ ಕಲ್ಯಾಣವಾಗಲಿ, ಸಕಲ ಸಜ್ಜನರಿಗೆ ವಿಶೇಷವಾಗಿ ಅದರಿಂದ ಒಳಿತಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ವಾಕುಸುಮವನ್ನು ಮುಖ್ಯಪ್ರಾಣದೇವರ ಅಂತರ್ಯಾಮಿಯಾದ ವೇದವ್ಯಾಸ ದೇವರ ಚರಣ ಕಮಲಗಳಿಗೆ, ವಿಶೇಷವಾಗಿ ಬದ್ರಿನಾಥ ದೇವರಿಗೆ ಇದನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಃ ಸುಹೃತು. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.
ಅಧಿಕ ಮಾಸದ ಈ ಒಂದು ಭಾಗವತ ಜ್ಞಾನ ಸತ್ರದ ಪ್ರಥಮ ಸ್ಕಂದದ ಪ್ರವಚನ ಇವತ್ತು ಮುಕ್ತಾಯವಾಗಿದೆ. ವಿಶೇಷವಾಗಿ ಈ ಒಂದು ಸ್ಕಂದದ ಪ್ರವಚನವನ್ನು ನಮ್ಮವರೇ ಆದಂತಹ ಡಾಕ್ಟರ್ ಮಾದನೂರು ಪವಮಾನಾಚಾರ್ಯರು ಅತ್ಯಂತ ಹೃದಯಂಗಮವಾಗಿ ನೆರವೇರಿಸಿಕೊಟ್ಟಿದ್ದಾರೆ. ಅವರ ಪ್ರವಚನ ಅಂತಂದರೆ ವಿಷಯನಿಷ್ಠವಾದಂತಹ ಪ್ರವಚನ. ಎಲ್ಲೂ ವಿಷಯ ಬಿಟ್ಟು ಆ ಕಡೆ ಈ ಕಡೆ ಹೋಗೋದಿಲ್ಲ. ಊಟದಲ್ಲಿ ಉಪ್ಪಿನಕಾಯಿ ಎಷ್ಟು ಬೇಕೋ ಅಷ್ಟು ತಿಳಿ ಹಾಸ್ಯ ಮಾತ್ರ. ಕೆಲವೊಬ್ಬರ ಪ್ರವಚನ ಬರೀ ಹಾಸ್ಯ ತುಂಬ್ಕೊಂಡ್ಬಿಟ್ಟಿರುತ್ತೆ. ಆ ರೀತಿಯಾಗಿ ಆಗದೇನೆ ಅತ್ಯಂತ ವಸ್ತುನಿಷ್ಠವಾದಂತಹ ಹೃದಯಂಗಮವಾದಂತಹ ಪ್ರವಚನವನ್ನು ಆಚಾರ್ಯರು ನೆರವೇರಿಸಿಕೊಟ್ಟಿದ್ದಾರೆ. ವಿಶೇಷವಾಗಿ ಭಾಗವತದ ಮೂಲ ಫೌಂಡೇಶನ್ ಅಂದರೆ ಅದು ಪ್ರಥಮ ಸ್ಕಂದ. ಪ್ರಥಮ ಸ್ಕಂದವನ್ನು ಸರಿಯಾಗಿ ಅರ್ಥ ಆಗಿಬಿಟ್ರೆ ಮುಂದೆ ಎಲ್ಲವೂ ಕೂಡ ನಮಗೆ ಸುಲಭವಾಗಿ ಅರ್ಥ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಆ ರೀತಿಯಾಗಿ ಈ ಒಂದು ಆಚಾರ್ಯರು ಪ್ರಥಮ ಸ್ಕಂದದ ಪ್ರವಚನ ನೆರವೇರಿಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಸಾಷ್ಟಾಂಗ ನಮಸ್ಕಾರ ಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಆಚಾರ್ಯರಿಗೆ ಗೌರವವನ್ನು ಸಮರ್ಪಣೆ ಮಾಡಬೇಕು ಅಂತ ಇಷ್ಟು ತೀರ್ಥರ ವಂಶಿಕರಾದಂತಹ ಭೀಮಸೇನಾಚಾರ್ಯ ಅಡವಿ ಮತ್ತು ಅವರ ಮನೆಯವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದೆ. थोड़ा